ಶರಧಿಸುತೆ ಸನಕಾದಿವಂದಿತೆ ಶರಧಿಸುತೆ ಸನಕಾದಿವಂದಿತೆ ಸುರನರೋರಗಮಾತ ಸುಜನರ ಪೊರೆವದಾತೆ ಸುರಾಗ್ರಗಣ್ಯ ಸುಮೌನಿವರ ಸ್ತುತ್ಯ ಪರಮ ಕರುಣಾ ಸಿಂಧು ಪಾವನ ಚರಿತೆ ಪರಮ ಕರುಣಾ ಸಿಂಧು ಪಾವನ ಚರಿತೆ ಪದ್ಮಜ ಮುಖ್ಯ ಸಕಲಾಮರ ಸುಪೂಜಿತೆ ಪದ್ಮಜ ಮುಖ್ಯ ಸಕಲಾಮರ ಸುಪೂಜಿತೆ ಲಕ್ಷ್ಮೀ ಕೊಡುಗೆ ಮಗದಿಕ ಸಂಪದವ ಲಕ್ಷ್ಮೀ ಕೊಡುಗೆ ಯಮಗೆ ಅಧಿಕ ಸಂಪದವ ಕೊಡುಗೆ ಲಕ್ಷ್ಮೀ ಕೊಡುಗೆ ಯಮಗೆ ಅಧಿಕ ಸಂಪದವ ಲಕ್ಷ್ಮೀ. ಓಂ ತತ್ಸತ್. ಎಲ್ಲರಿಗೆ ನಮಸ್ಕಾರ. ಕುಮಾರವ್ಯಾಸ ಭಾರತ ವಾಚನ ವ್ಯಾಖ್ಯಾನದ 4ನೇ ದಿವಸ ಇಂದು ದ್ಯೂತ ಸನ್ನಾಹ ಅನ್ನುವ ಭಾಗವನ್ನು ಸಭಾಪರ್ವದಿಂದ 12ನೆಯ ಸಂಧಿಯಲ್ಲಿ 20 ಪದ್ಯಗಳನ್ನು ಆಯ್ಕೆ ಮಾಡಿಕೊಂಡಿದ್ದೀವಿ. ಎಲ್ಲ ಪದ್ಯಗಳೂ ಚೆನ್ನಾಗಿವೆ. ಬಹಳ ಕಷ್ಟ ಆಯ್ಕೆ. ಏನು ಮಾಡುವುದು, ಸಮಯ ಅಲ್ಪ, ಅವಕಾಶ ಮಿತ. ಇರಲಿ. ಲಕ್ಷ್ಮಿಯ ಪ್ರಾರ್ಥನೆಯಿಂದ ಆರಂಭ ಮಾಡಿದ್ರು. ಪಾಂಡವ ಲಕ್ಷ್ಮಿಯನ್ನು ಕಂಡು ಕರುಬಿದ ದುರ್ಯೋಧನನ ಮನಸ್ಥಿತಿಯ ವರ್ಣನೆಯಿಂದಲೇ ಇದು ಆರಂಭ. ಕವಿಯ ಕಾವ್ಯ ಕೌಶಲ ಎಷ್ಟು ದೊಡ್ಡದು ಅಂತಂದರೆ ಮಹಾಭಾರತದ ವೇದವ್ಯಾಸರ ಪ್ರತಿಭೆಯೂ ಅಷ್ಟೇ. ಅವರ ಕೃಪಾ ಕಟಾಕ್ಷ ಲಬ್ಧ ವೀಕ್ಷಾ ಪ್ರಭಾವನಾದಂತಹ, ವೀಕ್ಷಾ ಅಂದರೆ ಮೇಧಾ ಅಂತ ಅರ್ಥ ಉಂಟು, ಅವನು ಕುಮಾರವ್ಯಾಸ ಅದೇ ಜಾಡನ್ನು ಇನ್ನೂ ಅತಿಶಯವಾಗಿ ಅನುಸರಿಸ್ತಾನೆ. ದುರ್ಯೋಧನ ಪಾಂಡವರ ಆತಿಥ್ಯಕ್ಕೆ ಮನಸೋಲಲಿಲ್ಲ, ಹೊಟ್ಟೆ ಉರಿ ಪಟ್ಟುಕೊಂಡ. ಅವನು ಪಟ್ಟ ಪರಾಭವ ಅಂತ ಯಾವುದಿದೆ ಅವನ ದೃಷ್ಟಿಯಲ್ಲಿ ಅದು ಪರಾಭವ ಅಲ್ಲ, ಯಾರಿಗೂ ಆಗುವಂಥದ್ದು. ಅಮೇರಿಕಾಕ್ಕೆ ಹೋದಾಗ ಅಲ್ಲಿ ವಾಶ್ ಬೇಸಿನ್ಗಳಲ್ಲಿರುವಂಥ ನಲ್ಲಿಗಳನ್ನು ನೋಡಿಬಿಟ್ಟು ಅದೇನು ನಲ್ಲಿಯೋ ಫ್ಲವರ್ ವಾಸೋ ಯಾವುದು ಗೊತ್ತಾಗದೆ ಅದನ್ನು ಮೇಲೆ ತಿರುಗಿಸ್ಬೇಕೋ ಕೆಳಗೆ ತಿರುಗಿಸ್ಬೇಕೋ ಗೊತ್ತಾಗದೆ ಅದು ಎಲ್ಲಿಂದ ಬಿಸಿನೀರು ಎಲ್ಲಿಂದ ತಣ್ಣೀರು ಯಾವ ರೀತಿ ಎರಚುತ್ತೆ ಅಂತ ಗೊತ್ತಿಲ್ಲ. ಇಲ್ಲಿ ತಿರುಗಿದ್ರೆ ಇನ್ನೆಲ್ಲಿಂದಲೋ ನೀರಿನ ಝರಿ ಬಂದು ಮುಖವನ್ನೋ ಬೆನ್ನನ್ನೋ ತೋಯಿಸುವಂಥದ್ದಾಗುವುದು ಎಲ್ಲರಿಗೂ ಸಹಜ. ಅದಕ್ಕೆ ನಾವೆಲ್ಲ ದುರ್ಯೋಧನ ಥರ ಆಡ್ತೀವ? ಖಂಡಿತ ಇಲ್ಲ. ಅಂದರೆ ಒನ್ ಹ್ಯಾಸ್ ಟು ಟೇಕ್ ಇಟ್ ಇನ್ ದ ರೈಟ್ ಸೆನ್ಸ್ ಅಂತ ಇದೆಯಲ್ಲ, ಅದು ಬಹಳ ಮುಖ್ಯ. ಒಲ್ಲದ ಗಂಡಂಗೆ ಮೊಸರಲ್ಲಿ ಕಲ್ಲು ಅನ್ನುವಂಥದ್ದು ದುರ್ಯೋಧನನಿಗೆ ಅಳತೆ ಕೊಟ್ಟು ಮಾಡಿಸಿದ ಗಾದೆ ಅಂತ ಅನಿಸುತ್ತೆ. ಇದನ್ನು ಅವನು ಏನೇನು ಅನುಭವಿಸ್ದ ಅನ್ನೋದನ್ನು ಕವಿ ತಾನಾಗಿ ಹೇಳ್ತಾ ಇಲ್ಲ, ದುರ್ಯೋಧನನ ಬಾಯಿಂದ ಹೇಳಿಸ್ತಾ ಇದ್ದಾನೆ. ಅಲ್ಲಿಯ ಕಾವ್ಯಶಿಲ್ಪ ರಸಸಿದ್ಧಾಂತದ ಧ್ವನಿ ಮಾರ್ಗದ ಪ್ರಕಾರ ಕವಿ ನಿಬದ್ಧ ಪ್ರೌಢೋಕ್ತಿ ಅಂತ, ಸ್ವತಃ ಸಂಭವಿ ಕವಿ ಪ್ರೌಢೋಕ್ತಿ, ಕವಿ ನಿಬದ್ಧ ಪ್ರೌಢೋಕ್ತಿ ಅಂತ 3 ವಿಧವಾಗಿ ಕವಿತಾ ರಚನಾ ಪದ್ಧತಿ. ತಾನೇ ವಿಶೇಷವಾಗಿರುವಂಥದ್ದು ಅದು ಸ್ವತಃ ಸಂಭವಿ. ಹಾಗಲ್ಲದೆ ಕವಿ ಅದನ್ನು ತನ್ನ ಮಾತಿಂದಲೇ ವಿಶೇಷಗೊಳಿಸುವುದು ಅದು ಕವಿ ಪ್ರೌಢೋಕ್ತಿ. ಕವಿ ಪಾತ್ರದ ಬಾಯಿಯ ಮೂಲಕವಾಗಿ ಅದನ್ನು ವಿಶೇಷ ಮಾಡಿಸಿ ನಿರೂಪಣೆ ಮಾಡಿಸಿದ್ರೆ ಅದು ಕವಿ ನಿಬದ್ಧ ಪ್ರೌಢೋಕ್ತಿ ಅಂತ. ಈ 3ನೆಯ ದಾರಿ ಅತಿಶಯವಾದದ್ದು. ಅಂದರೆ ಅದು ಡ್ರಾಮಟೈಸ್ ಮಾಡುತ್ತೆ ಅಂತ. ನಾಟಕದಲ್ಲಿ ಪಾತ್ರಗಳೆಲ್ಲ ತಾವೇ ಆಡುತ್ತವೆ, ಆದರೆ ಅದೆಲ್ಲ ಕವಿಯ ಮಾತು, ಕವಿ ನೇರವಾಗಿ ಆಡುವಂತೆ ಇಲ್ಲ ಅಂತ. ಪಾತ್ರಗಳನ್ನು ತನ್ನ ವಿಚಾರಕ್ಕೆ ಮುಖವಾಡವಾಗಿಯೂ ಮಾಡಿಕೊಳ್ಳುವಂತೆ ಇಲ್ಲ. ಪಾತ್ರ ಸ್ವಭಾವಕ್ಕೆ ತಕ್ಕಂತೆ ಆಡಬೇಕು, ಮಧ್ಯೆ ತಾನು ಬಂದು ಬಾಯಿ ಹಾಕುವಂತೆ ಇಲ್ಲ. ವಾಚಕ ಮಹಾಶಯರೇ ಅಂತ ಮಧ್ಯದಲ್ಲೆಲ್ಲ ಬಂದು ತಗಲಿಕೊಳ್ಳುವ ಹಾಗೆ ಇಲ್ಲ. ಇಲ್ಲಿ ದುರ್ಯೋಧನ ತಾನು ಅಂಥ ಭಂಗಪಟ್ಟೆ ಇಂಥ ಅವಮಾನಪಟ್ಟೆ ಎನ್ನುವುದನ್ನು ಅವನ ಬಾಯಿಂದಲೇ ಹೇಳಿಸ್ತಾ ಇದ್ದಾನೆ. ಅಂದರೆ
ಪೊಯೆಟ್ ಈಸ್ ಗಿವಿಂಗ್ ದಿ ವರ್ಷನ್ ಆಫ್ ದುರ್ಯೋಧನ, ನಾಟ್ ದಿ ರಿಯಲ್ ಥಿಂಗ್. ನಿಜವಾದದ್ದಲ್ಲಿ ಏನೂ ಇಲ್ಲ ಆಗುವುದಕ್ಕೆ. ಅದೇನು ಆಕಾಶ ಬಿದ್ದು ಹೋಯ್ತೆ, ಪ್ರಪಂಚ ಸೂರೆ ಹೋಯ್ತೆ, ಸಿಲ್ಲಿ ಥಿಂಗ್, ಮೇಕಿಂಗ್ ಫಸ್ ಆಫ್ ನಥಿಂಗ್ ಅಂತಾರಲ್ಲ, ಆ ರೀತಿಯಾದದ್ದು ದುರ್ಯೋಧನ ಅನುಭವಿಸಿದ್ದು. ಆದರೆ ಅವನು ಬಾಯಲ್ಲಿ ಬರುವಾಗ ಅವನ ಅಹಂಕಾರಕ್ಕೆ ತಕ್ಕಂತೆ, ಅಸೂಯೆಗೆ ತಕ್ಕಂತೆ ಅದು ರಾವುಗನ್ನಡಿಯಲ್ಲಿ ಬರುತ್ತೆ. ಇದು ನಾವೇ ತೂಕ ಮಾಡಿ ಅಳತೆ ನೋಡಿ ತಿಳ್ಕೊಳ್ಬೇಕಾದಂಥದ್ದು. ಇಡೀ ಸಂಧಿಯಲ್ಲಿ ದುರ್ಯೋಧನನ ಹಲುಬುವಿಕೆ ಏನಿದೆ ಅದು ಬಹಳ ಬಹಳ ಅಸ್ವಸ್ಥವಾದ ಮನಸ್ಸು. ಅದರ ನಿರ್ಮಾಣ ಎಂಥ ವಿಷ ಅನ್ನುವುದು ಗೊತ್ತಾಗುತ್ತೆ. ಕಾಲ ಪಾಶಾಕರ್ಷಣದಲ್ಲಿ ಭೂಪಾಲ ನಿಂದ್ರಪ್ರಸ್ಥ ನಗರಿಯ ಬೀಳುಗೊಂಡನು ಬಂದು ಹೊಕ್ಕನು ಹಸ್ತಿನಾಪುರವ ಅಂತ ಅವನು ಕಾಲ ಪಾಶಾಕರ್ಷಣದಲ್ಲಿ ಈಗಾಗಲೇ ಕಾಲ ಅವನ ಕೊರಳಿಗೆ ಕುಣಿಕೆ ಹಾಕಿದ್ದಾನೆ. ಇನ್ನು 13 ವರ್ಷ ಬೇಕು ಅದನ್ನು ಟೈಟನ್ ಮಾಡೋದಕ್ಕೆ. ಈ ರೀತಿಯಾದದ್ದು ನೋಡೋಣ. ಕೇಳು ಜನಮೇ ಜಯ ಧರಿತ್ರೀಪಾಲ, ಕೇಳು ಜನಮೇ ಜಯ ಧರಿತ್ರೀಪಾಲ, ಕೌರವರಾಯನಿತ್ತಲು ಮೇಲು ಮುಸುಕಿನ ಹೊತ್ತ ದುಗುಡದ ಹೊಗರ ಹೊಗೆ ಮೊಗದ ತಾಳಿಗೆಯ ನಿರ್ದ್ರವದ ಮತ್ಸರದೇಳಿಗೆಯಲಿ ಕಡಿಯ ಮನದ ನೃಪಾಲ ಹೊಕ್ಕನು ನಡುವಿರುಳು ನಿಜ ರಾಜ ಮಂದಿರವ. ಕೌರವರಾಯನಿತ್ತಲು ಮೇಲು ಮುಸುಕಿನ ಹೊತ್ತ ದುಗುಡದ ಹೊಗರ ಹೊಗೆ ಮೊಗದ ತಾಳಿಗೆಯ ನಿರ್ದ್ರವದ ಮತ್ಸರದೇಳಿಗೆಯಲಿ ಕಡಿಯ ಮನದ ನೃಪಾಲ ಹೊಕ್ಕನು ನಡುವಿರುಳು ನೃಪಾಲ ಹೊಕ್ಕನು ರಾಜಮಂದಿರವ. ನಿಜ ರಾಜಮಂದಿರವ ಹೊಕ್ಕನು. ವಾಕ್ಯ ರಚನೆ ಎಂದರೆ ಹೀಗಿರಬೇಕು. ಎಷ್ಟೊಂದು ಘಟನೆಗಳನ್ನು ತುಂಡು ಮಾಡಿ ಹೇಳ್ತಾನೆ. ಭೈರಪ್ಪನವರ ಕಾದಂಬರಿಯ ಗದ್ಯ ಕೂಡ ಹಾಗೇ ಇರುತ್ತೆ. ಆ ವಾಕ್ಯ ಅರ್ಧಕ್ಕರ್ಧಕ್ಕೆ ಮುಗೀತಾ ಇರುತ್ತೆ. ಆ ಮೂಲಕ ಭಾವದ ಒತ್ತಡ ಒಂದಾದ ಮೇಲೆ ಒಂದು ಬರ್ತಾ ಇರುವಂಥದ್ದನ್ನು ತೋರ್ಪಡಿಸುತ್ತೆ. ಹೀಗೆ ಈ ಕೃದ್ರೂಪಗಳನ್ನು ಬಳಸಿಕೊಳ್ಳುವಂಥದ್ದು, ಕ್ರಿಯೆ ಅಂತ್ಯವಾಗದೇನೆ ಕೃದಂತಗಳು ತಾನಾಗೆ ಬರುವಂಥದ್ದು, ಶತ್ರುಪ್ರತ್ಯಯ ಶಾನಚ ಪ್ರತ್ಯಯಗಳನ್ನು ಬಳಸಿ ಮಾಡ್ತಾ ನೋಡ್ತಾ ಹೋಗ್ತಾ ಆಗ್ತಾ ಆ ಮಂಕುಮುಖದ ಈ ರೀತಿಯಾದದ್ದು ವಾಕ್ಯಗಳು ಬಂದು ಕಡೆಗೆ ಏನಾಯಿತು ಅಂತ ಹೇಳೋದು. ಅಂದರೆ ಎಷ್ಟೊಂದು ಘಟನೆಗಳು ಒಂದು ವಾಕ್ಯದಲ್ಲಾಯಿತು ಅಂದರೆ ಅವನ ಆಂಗ್ಸೈಟಿ, ಸಂಕಟವನ್ನು ತೋರಿಸುವಂಥದ್ದು. ನೃಪಾಲ ರಾಜ ಬಂದಿದ್ದು ನೋಡಿದ್ರೆ ಕಳ್ಳ ಬರುವ ಹೊತ್ತಲ್ಲಿ ಬಂದ. ನಡುವಿರುಳು ಅಂದರೆ ಕಳ್ಳನ ಮನಸ್ಸು ಹುಳ್ಳಿಗೆ ಇವನಿಗಾಗಿರುವಂಥದ್ದು. ತನ್ನ ಮನೆಗೆ ತಾನು ಕದ್ದು ಬರುವಂಥ ಸ್ಥಿತಿಯಾಗಿದೆ ಅಂದರೆ ಇವನ ಮನಸ್ಸು ಎಷ್ಟು ವಿಕೃತವಾದದ್ದು ಅನ್ನೋದು ಗೊತ್ತಾಗ್ತಾ ಇದೆ. ಯಾರೂ ಏನೂ ಮಾಡಿಲ್ಲ, ಅದೇ ಬಂದಿರೋದು ಸಮಸ್ಯೆ. 4 ಜನ ಅಲ್ಲಿಯೇ ನೆಚ್ಚಿಮಾರಿ ಹಾಕಿದ್ದರೆ ಎಲ್ಲ ಸರಿಯಾಗ್ತಾ ಇತ್ತು. ಸರಿಯಾದ ಚಿಕಿತ್ಸೆ ಸಾರ್ವಜನಿಕವಾಗಿ ಮುಖಭಂಗ, ಅದು ಮಾಡದೇ ಇದ್ದರೆ ಈ ರೀತಿಯಾಗಿ ಬಲಿತು ಕೊಳೆತು ಕ್ಯಾನ್ಸರ್ ಆಗುತ್ತೆ. ಅವನೇನು ಮಾಡ್ತಾನೆ, ಮೇಲು ಮುಸುಗಿನ ಮುಸುಕು ಹಾಕ್ಕೊಂಡು ಬಂದ ಅಂತ. ಕಗ್ಗತ್ತಲ್ಲಿ ಬರುವಾಗ ಇವನ ಮುಖಚಂದ್ರನನ್ನು ಯಾರೂ ಕಾಣಬಾರ್ದು ಅಂತ ಒಂದು ಕಪ್ಪು ಬಟ್ಟೆ ಬೇರೆ ಕೌದಿ ಹೊದ್ದುಕೊಂಡು ಬಂದಿದ್ದಾನೆ. ಹೊತ್ತ ದುಗುಡದ, ಆ ಮುಸುಗಿನ ಮರೆಯಲ್ಲಿರುವಂಥದ್ದು ದುಗುಡ, ಇನ್ನೇನೂ ಅಲ್ಲ. ಹೊಗೆ ಮೊಗದ, ಮುಖ ಎಲ್ಲ ಹೊಗೆಯಾಗಿದೆ ಎಂದರೆ ಹೊಟ್ಟೆಯ ಕಿಚ್ಚು ಮುಖದಲ್ಲಿ ಹೊಗೆಯಾಗಿ ಆವರಿಸಿಕೊಂಡಿದೆ. ಈ ಹೊಗೆಯನ್ನು ನೋಡಿದವರ ಕಣ್ಣುಗಳಲ್ಲಿ ನೀರು ಬರಬೇಕಷ್ಟೇ. ಇವನ ಕಣ್ಣಲ್ಲಿ ನೀರು ಬರೋಲ್ಲ, ಇವನು ಬೇರೆಯವರ ಕಣ್ಣಲ್ಲಿ ನೀರು ಬರೆಸ್ತಾನೆ. ನಮ್ಮ ದಿವಾಕರ ಹೆಗಡೆಯವರು ಅಂತ ಅದ್ಭುತವಾದ ತಾಳಮದ್ದಲೆಯ ಅರ್ಥಧಾರಿಗಳು, ಅವರು ಯುದ್ಧ ಭಾರತ ಅಂತ ಒಂದು ರಸಮಯವಾದ ರೂಪಕ ಬರೆದಿದ್ದಾರೆ. ಅಲ್ಲಿ ಗಾಂಧಾರಿ ಹೇಳ್ತಾಳೆ ಧೃತರಾಷ್ಟ್ರನಿಗೆ,
ನಾನು ನನ್ನ ಕಣ್ಣನ್ನು ಕಟ್ಟಿದೆ ಬಟ್ಟೆಯಿಂದ, ಆದರೆ ಕಣ್ಣೀರನ್ನು ಯಾವ ಬಟ್ಟೆಯಿಂದಲೂ ಕಟ್ಟೋಕ್ಕಾಗಲಿಲ್ಲ ಅಂತ. ಹಾಗೆಯೇ ಸಂಜಯ ದುರ್ಯೋಧನಿಗೆ ಹೇಳ್ತಾನೆ, ನಿನಗೆ ಮುಳುಗುವುದಕ್ಕೆ ವೈಶಂಪಾಯನ ಸರೋವರದ ನೀರಿದೆ ದುರ್ಯೋಧನ, ಆದರೆ ನಿನ್ನ ಅಂತಃಪುರದವರಿಗೆ ಕಣ್ಣೀರೂ ಇಲ್ಲ ಮುಳುಗುವುದಕ್ಕೆ, ಆ ಸ್ಥಿತಿಯಲ್ಲಿ ಬಂದಿದೆ ಅಂತ. ಇಂಥದ್ದು ಇವನು ಮಾಡಿದ ನೀಚತೆ. ತಾಳಿಗೆಯ ನಿರ್ದ್ರವದ ಬಾಯಿ ಒಣಗೋಗಿಬಿಟ್ಟಿದೆ. ಹೊಟ್ಟೆಯಲ್ಲಷ್ಟು ಬೆಂಕಿ ಇದ್ದರೆ ನೀರಿ ಅಂಥದ್ದು, ಮನುಷ್ಯನೇ ಆವಿಯಾಗ್ತಾನೆ. ಮತ್ಸರದ ಏಳಿಗೆಯಲ್ಲಿ ಮತ್ಸರದ ಅಭಿವೃದ್ಧಿಯ ಆ ತಕ್ಕಡಿ ತೂಗ್ತಾ ಇದೆ, ಮತ್ಸರದ ತಕ್ಕಡಿ ಜಗ್ಗುತ್ತಾ ಇದೆ. ಅವನ ಮನ ದ್ವಂದ್ವವಾಗಿದೆ. ದ್ವಂದ್ವ ಏನು? ಪಾಂಡವರನ್ನು ಎದುರಿಸಬೇಕೋ ಬೇಡವೋ ಅಂತಲ್ಲ, ಹೇಗೆ ಕೊಲ್ಲೋಣವೆ ಸದಿಯೋಣವೆ ಯಾವ ಥರ ಮಾಡೋದು ಅಂತ ಹೇಳ್ಬಿಟ್ಟಿದ್ವಿ. ಅಂದರೆ ಒಬ್ಬರನ್ನ ಯಾವ್ಯಾವ ರೀತಿಯಲ್ಲಿ ಚಿತ್ರಹಿಂಸೆ ಮಾಡಬೇಕು ಅನ್ನುವಂಥ ಪ್ಲ್ಯಾನ್ಸ್, ಅದರೊಳಗೆ ಆಪ್ಷನ್ಸ್ ಅಷ್ಟೇ, ಇನ್ಯಾವುದ್ರೊಳಗೂ ಇಲ್ಲ ಅಂತ. ನಿನಗೆ ಖಡ್ಗಯುದ್ಧದಲ್ಲಿ ಕೊಲ್ಲಲು ಅಥವಾ ಗದಾಯುದ್ಧದಲ್ಲಿ ಕೊಲ್ಲಲು ಅಂತ ಅವಕಾಶ ಕೊಟ್ಟರೆ ಏನಂತ ಕೇಳೋಣ, ಒಂದರಲ್ಲಿ ಜಜ್ಜೋದು, ಇನ್ನೊಂದರೊಳಗೆ ಕೊಚ್ಚೋದು, ಮತ್ತೇನಿದೆ? ಹಾಗಾಯಿತು. ಅವನು ಆ ರೀತಿ ಬಂದಿದ್ದಾನೆ. ಬಂದವನು ಯಾವ ರೀತಿ ಆ ಹೊತ್ತಿಗೂ ಕೂಡ ಸನ್ನದ್ಧರಾಗಿದ್ದರು ಪಾಪ ಜನ. ಇವನು ದೊರೆಯಲ್ಲವೇ ಮಾನನಿಧಿ, ಅದು ಏನು ಅವಮಾನ ನಿಧಿಯೋ ಎಂಥದ್ದೋ ಗೊತ್ತಿಲ್ಲ. ಅವನನ್ನು ಸ್ವಾಗತಿಸೋದಕ್ಕೆ ರಿಸೆಪ್ಷನ್ ಕಮಿಟಿ ಅವನೇ ಮಾಡಿಕೊಂಡಿರುವಂಥದ್ದು. ತನ್ನ ಸ್ವಾಗತ ಸಮಿತಿ ಸದಾ ಇರಬೇಕು ಅರಮನೆಯಲ್ಲೇ. ಆ ಸ್ವಾಗತ ಸಮಿತಿಯ ಪಾಡು ನೋಡಿ ಇನ್ನೇನಾಯಿತು ಅಂತ. ಆರತಿಯ ಗಣಿಕೆಯರ ಸುಳಿವುಪ್ಪಾರತಿಯ ದಾದಿಯರ, ಆರತಿಯ ಗಣಿಕೆಯರ ಸುಳಿವ ಉಪ್ಪಾರತಿಯ ದಾದಿಯರ, ಪಾಯವಧಾರು ಸುಳಾಯತರ ಮಂಗಳ ವಚನ ದೈದೆಯರ. ಮಂಗಳ ವಚನ ದೈದೆಯರ, ಗಣಿಕೆಯರ ದಾದಿಯರ ದೂರದಲ್ಲಿ ನಿಲ್ಲಿಸಿದನು. ಗಣಿಕೆಯರ ದಾದಿಯರ ಐದೆಯರ ದೂರದಲ್ಲಿ ನಿಲ್ಲಿಸಿದನು. ಭಂಗದ ಭಾರಣೆಯ, ಭಂಗದ ಭಾರಣೆಯ ಬಿಸು ಸುಯಿಲು ಸೂರೆಯ ಸೈರಣೆಯ ಶ್ರೀವಟದ ಸಿರಿಮಂಚದಲ್ಲಿ ಪವಡಿಸಿದ ಪವಡಿಸಿದ. ಒಂದು ಕಲ್ಯಾಣಿಯನ್ನು ಇಷ್ಟೆಲ್ಲ ರೀತಿ ಬಳಸೋದಕ್ಕೆ ಸಾಧ್ಯ ಅಂತ ಈಗಲೇ ಗೊತ್ತಾಗೋದು. ಎಷ್ಟೋ ಬಾರಿ ಚರ್ಚೆ ಬರುತ್ತೆ, ಸಂಗೀತಕ್ಕೆ ಸಾಹಿತ್ಯ ಅವಶ್ಯಕವೇ ಅಲ್ಲವೇ ಅಂತ. ನನಗೆ ಕಾವ್ಯವಾಚನವನ್ನು ಕೇಳಿದಾಗ ಮಾತ್ರ ಸಂಗೀತಕ್ಕೆ ಒಂದು ಮಾತ್ರದ ಸಾಹಿತ್ಯ ಬೇಕೇ ಬೇಕು, ಆಗ ಸಂಗೀತಕ್ಕೆ ಹೊಸ ಕಲ್ಪನೆಗಳು ಹೊಳೆಯುತ್ತವೆ ಅಂತ ಅನಿಸುತ್ತೆ. ಅಂದರೆ ಧಾತು ತನ್ನನ್ನು ತಾನು ತೋರ್ಪಡಿಸಿಕೊಳ್ಳೋದಕ್ಕೆ ಮಾತು ಒಂದು ವಿಶೇಷವಾದ ಸಲಕರಣೆಯಾಗಿ ಬೇಕಾಗುತ್ತೆ. ಇಲ್ಲದೇ ಆ ದೂರದಲ್ಲಿ ಅಂತ ಅನ್ನುವುದು ಒಂದು ಸ್ವರವೇ ಅಷ್ಟು ದೂರಕ್ಕೆ ಎಳೆಯೋದಕ್ಕೆ ಹೇಗೆ ಸಾಧ್ಯವಾಗುತ್ತೆ? ಆ ಭಾರಕ್ಕೆ ಹೇಗೆ ಕೆಳಗಡೆ ಬರೋದಕ್ಕೆ ಸಾಧ್ಯವಾಗುತ್ತೆ? ಇದೆಲ್ಲ ವ್ಯಂಜಕವಾಗಿ ಸಂಗೀತ ಬಳಕೆಯಾಗುತ್ತೆ. ತನ್ಮೂಲಕ ರಾಗದ ರಂಜಕ ಶಕ್ತಿ ಅತಿಶಯವಾಗುತ್ತೆ. ಆ ರತಿಯ ಗಣಿಕೆಯರ ಅವರೆಲ್ಲರೂ ಬಂದು ನಿಂತಿದ್ದಾರೆ ಬಾಗಿಲಲ್ಲಿ ಇವನನ್ನು ಸ್ವಾಗತಿಸೋದಕ್ಕೆ. ಅವರ ಸುಳಿವು ಉಪ್ಪಾರತಿಯ ದೃಷ್ಟಿಯನ್ನು ನಿವಾಳಿಸೋದಕ್ಕೆ ಉಪ್ಪನ್ನು ಬಳಸ್ತಾರೆ. ಆ ಉಪ್ಪಾರತಿ, ಉಪ್ಪಿನ ಮೇಲೆ ಆರತಿ ಇಟ್ಟುಕೊಂಡು ನಿವಾಳಿಸ್ತಾರೆ. ಇವನ ಮುಖಕ್ಕೆ ಮಂಗಳಾರತಿ ಎತ್ತುವಂಥದ್ದು. ದಾದಿಯರು, ಸೇವಕಿಯರು, ಪಾಯು, ಅವಧಾರು ಅಂತೆಲ್ಲ ಹೇಳುವಂಥವರು, ಸೂಳಾಯಿತರು, ಹೊಗಳಭಟ್ಟರು, ಮಂಗಳದ ವಚನದ ಐದೆಯರು, ದಧಿ, ಲಾಜ, ದೂರ್ವ ಅಕ್ಷತೆಗಳನ್ನೆಲ್ಲ ತಳೆದು ಅವನಿಗೆ ಮಂಗಳವಾಗಲಿ ಅಂತ ಕಲಶ ಕನ್ನಡಿಗಳನ್ನು ಹಿಡಿಯುವಂತಹ ಮುತ್ತೈದೆಯರು, ಇವರನ್ನೆಲ್ಲರನ್ನು ದೂರದಲ್ಲಿ ನಿಲ್ಲಿಸಿಬಿಟ್ಟು ಭಂಗದ ಭಾರಣೆಯ ಬಿಸುಸುಯಿಲ ಸೂರೆಯಲ್ಲಿ, ಅವಮಾನದ ಭಾರದ ಸುಯಿಲಿನಲ್ಲಿ ಅವನು ಹೇಗೋ ಸಹಿಸಿಕೊಳ್ಳುವಂಥ ಒದ್ದಾಟದ ಮಂಚದ ಮೇಲೆ ಮಲಗದ ಅಂತ. ಸಹನೆಯ ಒದ್ದಾಟದ ಮಂಚದ ಮೇಲೆ ಮಲಕ್ಕೊಂಡ, ಹೋಗಿ ಮುಸುಕು ಹಾಕ್ಕೊಂಡು ಅಂತ.
ಈ ಮಧ್ಯರಾತ್ರದಲ್ಲಿ ಬಂದದ್ದೇನೋ, ಆಮೇಲೆ ಮಂಚದಲ್ಲಿ ಮಲಗಿದ್ದೇನೋ. ಇದು ಸಾಮಾನ್ಯವಾಗಿ ಕೋಪಗೃಹದಲ್ಲಿ ಸತ್ಯಭಾಮೆಯಂಥ ಹೆಂಗಸರು ಮಾಡ್ತಾ ಇದ್ದ ಕೆಲಸ ಇವನು ಮಾಡೋದಕ್ಕೆ ಹೊರಟಿದ್ದಾನೆ ಈ ಮಾನನಿಧಿ. ಮತ್ತು ಭಾನುಮತಿ ಬಂದರೂ ಇಲ್ಲ, ಯಾರು ಬಂದರೂ ಇಲ್ಲ, ಬೇಂಟೆ ನಿಂದುದು, ಗಜತುರಗದೇರಾಟ ಮಾದುದು, ಕೇಳ ಮೇಳದ ತೋಟಿಯಲ್ಲದಲ್ಲಿ ಕಬಡಿಕೆ ನೆತ್ತ ಮೊದಲಾದ ನಾಟಕದ ಮೊಗರಂಬ ಬೆನಿಪ ಕವಾಟ ತೆರೆಯದು. ನಾಟಕ ಶಾಲೆ ಎಲ್ಲ ಮುಚ್ಚಾಕ್ಬಿಟ್ಟಿದ್ದಾನೆ. ಇವನಿಗಿಷ್ಟ ಇಲ್ಲ ಅಂದರೆ ಯಾವುದೂ ಇರಬಾರ್ದು, ಬೇಟ ಇಲ್ಲ, ಯಾವುದೂ ಇಲ್ಲ. ಹಾಗಾಗಿ ಕೋಟಲೆಯ ಕಡುಹೂಟ ಕವರಿತು ನೃಪನ ತನುಮನವ. ಅಸೂಯದ ಕೋಟಲೆಯ ಹೊಕ್ಕ ಅಸೂಯದ ಕೋಟಲೆಯ ಕಡುಹೂಟ ಕವರಿತು ಅಂದರೆ ಕೆರೆದು ತಿಂದುಬಿಡ್ತು ಅವನ ಮನಸ್ಸನ್ನು. ಆ ಸಂದರ್ಭದಲ್ಲಿ ಯಾರಿಗೂ ಅವನ ಅಪಾಯಿಂಟ್ಮೆಂಟೇ ಕೊಡ್ತಿಲ್ಲ. ಸಮಯವಿಲ್ಲೋರಂತೆ ಮೌನಭ್ರಮೆಯ ಬಿಗುಹಿನ ಕೇರಿಯ ಕುಮತಿಗಳ ಗುಜುಗುಜಿನ ಗುಪ್ತದ ಮುಸುಕುಗೈದುಗಳ ಮುಸುಕಾಕ್ಕೊಂಡು ಗುಜುಗುಜು ಮಾಡ್ತಾ ಇದ್ದಾರೆ. ಎಲ್ಲ ಕಾಲದಲ್ಲಿ ಮೆರೆದು ಓಡಾಟ ಮಾಡಿಕೊಂಡು ಅಬ್ಬರವಾಗಿ ಓಲಗ ಶಾಲೆಗೆ ಬರ್ತಾ ಇದ್ದವನು ಏನಾಗಿದ್ದಾನೆ ಅಂತ ಅವ್ರು ಏನು ಮಾಡಿಕೊಂಡ್ರು, ತಮಗೆ ಬಿರುದುಗಳ ಗಣಿಕಾರಮಣ ವೈರದ ಹೆಚ್ಚು ಕುಂದಿನ ಸಮರಭಟರಿದಿರಾಡಿದರು ನಿರ್ನಾಮ ಭಾವದಲ್ಲಿ. ಅವರವ್ರಿಗೆ ಬೇಕಾದಂತೆ ಅವರವ್ರ ವಾರ್ತೆಯನ್ನು ಇಂಟರ್ಪ್ರಿಟೇಷನ್ ಮಾಡ್ತಾ ಇದ್ದಾರೆ. ಒಂದು ಘಟನೆಗೆ ಆಗಲೂ ಇದ್ವು ಏನೋ CNN ಮೊದಲಾದ ಚಾನೆಲ್ಗಳು ಅಂತ ಅನ್ಸತ್ವೆ. ಅವುಗಳದ್ದೇನೆ ಗಾಂಧಾರ ತಂತ್ರ ಶಕುನಿಯೇ ತಂದು ಸೆಟ್ಲ್ ಮಾಡಿದ್ನೋ ಏನೋ ಅವನ್ನು ಮಾತಾಡಿದ್ದೆ, ಚರ್ಚೆ ಮಾಡಿದ್ದೇನೆ. ಆಗ ಒಬ್ಬೊಬ್ಬರ ಅಭಿಪ್ರಾಯ ಒಂದೊಂದು ರೀತಿ ಬಂದದ್ದು ಎಷ್ಟು ಚೆನ್ನಾಗಿದೆ ನೋಡಿ. ಆ ವಿಶ್ಲೇಷಣೆ, ಪೋಸ್ಟ್ ಮಾರ್ಟಮ್ ಆಫ್ ದುರ್ಯೋಧನಾಸ್ ಜಲಸಿ. ಚೇಷ್ಟಿತನೆಂದು ಕೆಲವರು, ಕಾಣೆವರಸನನೆಂದು ಕೆಲರು. ಸ್ತ್ರೈಣ ಚೇಷ್ಟಿತನೆಂದು ಕೆಲವರು, ಕಾಣೆವರಸನನೆಂದು ಕೆಲರು. ಅಕ್ಷೀಣ ರೋಗಿತನೆಂದು ಕೆಲರು, ಅಕ್ಷೀಣ ರೋಗಿತನೆಂದು ಕೆಲರು. ವಿಷಪ್ರಯೋಗದಲ್ಲಿ ಪ್ರಾಣ ಶೋಷಿತನೆಂದು ಕೆಲವರು, ವಿಷಪ್ರಯೋಗದಲ್ಲಿ ಪ್ರಾಣ ಶೋಷಿತನೆಂದು ಕೆಲವರು. ಜಾಣಿನೂಗೆಯ ಜನದ ನೆನಗಿನ ಸಾಣೆಯಲಿ ಸವೆಯಿತ್ತು, ಜಾಣಿನೂಗೆಯ ಜನದ ನೆನಗಿನ ಸಾಣೆಯಲಿ ಸವೆಯಿತ್ತು. ಕೌರವ ನೃಪನ ನಿರ್ದೇಶ. ಅದ್ಭುತ ರೂಪಕ ಮಾಡಿದ್ದಾನೆ. ಜನದ ಜಾಣಿನೂಹೆಯ ಜನದ ನೆನಹಿನ ಸಾಣೆಯಲ್ಲಿ ಸವೆಯಿತ್ತು ಕೌರವ ನೃಪನ ನಿರ್ದೇಶ. ಅವರ ನೆನಪಿನ ಸಾಣೆಯಲ್ಲಿ ಕೌರವನ ನಿರ್ದೇಶ, ಅವನ ಡೈರೆಕ್ಷನ್ಸು. ಯಾರನ್ನೂ ನೋಡೋಲ್ಲ, ಇವರೆಲ್ಲ ಆರತಿ ತೆಗೊಂಡು ಹೊರಟೋಗ್ಬಿಡಿ, ನನ್ನ ಮುಖ ನೋಡೋದಕ್ಕೆ ಬರಬೇಡಿ, ಬಾಗಿಲಿನಲ್ಲಿ ನಿಲ್ಲಬೇಡಿ, ಯಾರೂ ಬಂದು ಮಾತನಾಡಿಸಬೇಡಿ ಅಂತ ಎಲ್ಲರನ್ನೂ ಕೂಡ ಓಡಿಸಿಬಿಟ್ನಲ್ಲ. ಭೀಷ್ಮ ದ್ರೋಣಾದಿಗಳು ಸಮಯವ ಕಾಣರು. ಉಳಿದ ಪಸಾಯಿತ ಸಚಿವ ಶ್ರೇಣಿ ಬಾಗಿಲ ಹೊರಗೆ ನಿಂದುದು. ಮತ್ತೆ ಮನೆಗಳಲ್ಲಿ ಯಾರಿಗೂ ಅಪಾಯಿಂಟ್ಮೆಂಟ್ ಇಲ್ಲ. ಒಂದೇ ಅಪಾಯಿಂಟ್ಮೆಂಟು ಕೋಪಾಂಗನೆಯ ಜೊತೆಗೆ ಮಾತ್ರ, ಇನ್ನು ಯಾರ ಜೊತೆಗೂ ಇಲ್ಲ. ಹಾಗಿರುವಾಗ ಅದನ್ನು ಕಂಡು ಜನರು ಇವನ ವರ್ತನೆಗೆ ಭಾಷ್ಯ ಬರಿತಾ ಇದ್ದಾರೆ. ಇವನ ವರ್ತನಾ ಸೂತ್ರಕ್ಕೆ ಆವರ್ತನೆಯ ಭಾಷ್ಯಗಳನ್ನು ಬರಿತಾ ಇದ್ದಾರೆ. ಸ್ತ್ರೈಣ ಚೇಷ್ಟಿತ, ಇದೇನು ಹೆಣ್ಣಂಗೆ ಮುಸುಕಾಕ್ಕೊಂಡು ಮನೆಯೊಳಗೆ ಮುದುರ್ಕೊಂಡು ಬಿದ್ದುಬಿಟ್ಟಿದ್ದಾನೆ ಅಂತ ಕೆಲವರು. ಇನ್ನು ಕೆಲವರು ಇಲ್ಲಿ ಅರಸುತನ ಯಾವುದೂ ಇಲ್ಲ ಅಂತ. ಇನ್ನು ಕೆಲವರು ತುಂಬ ದೊಡ್ಡ ರೋಗ ಬಂದಿದೆ ಅಂತ ಅನಿಸುತ್ತೆ, ಅದು ವಾಸಿ ಮಾಡಲಾಗದ ರೋಗ. ಅದು ಒಂದು ನಿಜವೇ ಹೌದು. ಈ ಅಸೂಯ ರೋಗಕ್ಕೆ ಚಿಕಿತ್ಸೆ ಯಾರು ಮಾಡೋದಕ್ಕೆ ಸಾಧ್ಯ? ಹಸಿವಿಗೆ ಚಿಕಿತ್ಸೆ ಮಾಡಬಹುದು, ಅದು ಹೊಟ್ಟೆಯ ಒಂದು ಬೆಂಕಿ. ಆದರೆ ಇನ್ನೊಬ್ಬರನ್ನ ನೋಡಿ ಕರುಬುವ ಬೆಂಕಿಗೆ ಯಾವ ಚಿಕಿತ್ಸೆ? ಅದು ಬಡಬಾಗ್ನಿ, ನೀರಿನೊಳಗೆ ಉರಿಯುವಂಥದ್ದು, ಸಮುದ್ರದ ಒಳಗೆ. ಹಾಗಾಗಿ ಅದಕ್ಕೆ ಯಾವ ಜಲದ ಶೈತ್ಯವೂ ಕೂಡ ಏನು ಮಾಡೋದಿಲ್ಲ. ಇನ್ನು ಕೆಲವರು ವಿಷಪ್ರಯೋಗದಲ್ಲಿ ಪ್ರಾಣಶೋಷಿತ, ಅಟೆಂಪ್ಟೆಡ್ ಮರ್ಡರ್. ಪಾಂಡವರು ಇವನನ್ನು
ರಾಜಸೂಯದ ಔತಣದಲ್ಲಿ ಏನೋ ಮದ್ದು ಹಾಕಿಬಿಟ್ಟಿದ್ದಾರೆ, ಅದಕ್ಕೆ ಸೊರಕ್ಕೊಂಡು ವೀಳೆದೆಲೆ ಒಣಗೋಗುತ್ತಲ್ಲ ಹಾಗೆ ಒಣಗೋಗ್ತಾ ಇದ್ದಾನೆ ಅಂತೆಲ್ಲ ಊಹೆಗಳನ್ನು ಮಾಡಿದ್ದಾರೆ. ಅಂದರೆ ಜನ ಒಂದು ಘಟನೆಯ ಮೇಲೆ ಬಗೆಬಗೆಯಾದ ಊಹೆಯನ್ನು ಮಾಡ್ತಾ ಇರ್ತಾರೆ. ಆ ಸಾಣೆಯಲ್ಲಿ ಅದು ಸವಿತಾ ಇರುತ್ತೆ. ಸವಿಯೋದ್ರ ಜೊತೆಗೆ ಆ ವಿಚಾರ ಇನ್ನಷ್ಟು ಹರಿತಾ ಆಗ್ತಾ ಇರುತ್ತೆ. ಅದು ಎಷ್ಟು ಅರ್ಥಪೂರ್ಣವಾದಂಥ ಒಂದು ರೂಪಕ ಪ್ರಪಂಚ ಕೊಟ್ಟಿದ್ದಾನೆ. ಇವನ ಒಂದು ವರ್ತನೆ ಇಟ್ಸ್ ವೆರಿ ಶಾರ್ಪ್, ಇಟ್ಸ್ ಬಿಕಮಿಂಗ್ ಶಾರ್ಪರ್ ಆ್ಯಂಡ್ ಶಾರ್ಪರ್ ಡೇ ಬೈ ಡೇ. ದಿನದಿನಕ್ಕೆ ಹರಿತವಾಗ್ತಾ ಇದೆ. ಕಾರಣ ಜನ ತಿರುಗಾಕ್ತಾ ಇದ್ದಾರೆ. ಪತ್ರಿಕೆಗಳಲ್ಲಿ ಯಾರೋ ಸಚಿವರು ಟಿಪ್ಪು ಸುಲ್ತಾನರ ಬಗ್ಗೆ ಏನೋ ಹೇಳಿದ್ರು ಅಂದರೆ ಆ ಕಡೆಯಿಂದ ಈ ಕಡೆಯಿಂದ ಪುಂಖಾನುಪುಂಖವಾಗಿ ವಿಚಾರಗಳು ವಿಕಾರಗಳು ಬಂದಾಗ ಮಿಕ್ಕ ಎಲ್ಲ ಒಂದು ಸಂಗತಿಗಳು ಮರ್ತು ಹೋಗ್ಬಿಡುತ್ತವೆ. ಜನಾರ್ದನ್ ರೆಡ್ಡಿಯ ಒಂದು ಸಿಡಿಗಳಿಗೆ ಯಾರೂ ಕೂಡ ಏನು ಕ್ಯಾರೆ ಅಂತಂತಿಲ್ಲ ಆ ಥರದ್ದು. ಇದನ್ನು ನೋಡಿದ್ರೆ ಬೇಕು ಅಂತಲೇ ಈ ವ್ಯವಸ್ಥೆಯಲ್ಲಿರುವವರು ಜನರ ದೃಷ್ಟಿಯನ್ನು ಬೇರೆ ಬೇರೆ ಕಡೆಗೆ ತಿರುಗಿಸಬೇಕು ಅಂತ ಹೊಸ ಹೊಸ ಸಮಸ್ಯೆಗಳನ್ನು ಸೃಷ್ಟಿ ಮಾಡ್ತಾ ಇರ್ತಾರೆ. ಒಂದೊಂದು ಸತ್ತೆ ಕಚ್ಚಾಡುವವರು ಕಚ್ಚಾಡಲಿ. ನಾಯಿಗೆ ಒಂದು ಎಲುಬನ್ನು ತುಂಡು ಹಾಕಿಬಿಟ್ರೆ ಅದು ಕಚ್ಚಿಕೊಂಡು ತನ್ನ ನಾಲಿಗೆ ಅದರಿಂದ ಚುಚ್ಚಿಕೊಂಡು ತನ್ನ ನಾಲಿಗೆ ರಕ್ತವೇ ಬಂದು ಅದನ್ನೇ ಚಪ್ಪರಿಸಿ ಅದನ್ನೇ ನುಂಗುತ್ತಾ ಇರುತ್ತೆ ಅಂತ ಹೇಳ್ತಾರೆ. ಹಾಗಾಗ್ಬಿಡುತ್ತೆ ಅನಿಸುತ್ತೆ. ಕನ್ಸ್ಟ್ರಕ್ಟಿವ್ ಆದಂಥ ಒಂದು ರಚನಾತ್ಮಕವಾದ ವ್ಯವಸ್ಥೆಗಳಿಗೆ ಬಗೆ ಕೊಟ್ಟಂಥವರು ಈ ರೀತಿಯಾದ ಪಿಷ್ಟಪೇಷಣದಲ್ಲಿ ಈ ಮಜ್ಜಿಗೆ ಕಡಿಯುವ ಕೆಲಸ, ನೀರನ್ನು ಕಡಿಯುವ ಕೆಲಸಕ್ಕೆ ಹೋಗುವಂಥದ್ದಲ್ಲ. ಆದರೆ ಮತ್ತೆ ಮತ್ತೆ ಇಂಥದ್ದನ್ನು ನಮ್ಮ ದೇಶದಲ್ಲಿ ಅಧಿಕಾಧಿಕವಾಗಿ ಮಾಡೋದು ಮತ್ತು ಅಂತಾರಾಷ್ಟ್ರೀಯ ಸ್ತರದಲ್ಲಿ ವಿಶೇಷವಾಗಿ ಅಮೆರಿಕ ಅಂಥವ್ರು ಮಾಡುವುದು ನೋಡಿದಾಗ ಇದು ಜನರ ದೃಷ್ಟಿ ವಿಲೋಭನ. ಕಣ್ಣನ್ನು ಇನ್ನೆಲ್ಲಿಗೋ ಬಗೆ ತಿರುಗಿಸಿಬಿಟ್ಟಿದ್ದು ತಾವು ಮಾಡುವಂಥದ್ದೆಲ್ಲ ಮಾಡುವುದು. ಅವನು ಬಹಳ ಸೊಗಸಾಗಿ ವರಾಹಮಿಹಿರ ಹೇಳ್ತಾನೆ. ಈ ಹೆಣ್ಣುಗಳನ್ನು ನಿಂದಿಸುವಂಥ ಗಂಡಸರ ಬಗ್ಗೆ ಹೇಳ್ತಾನೆ. ನೀವು ಹೆಂಗಸರನ್ನು ಬೈಯೋ ಗಂಡಸರೇ ಹೇಗಿದ್ದೀರಾ ಅಂದರೆ ಕದ್ದುಕೊಂಡು ಹೊರಟೋಗೋದು, ಕಳ್ಳ 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 ಓಡೋದು ಅಂತ ಅವರೇ ಕೂಗ್ಬಿಟ್ಟು ಇನ್ಯಾವುದೋ ದಿಕ್ಕನ್ನು ತೋರಿಸೋದು. ಆಗ ಜನರೆಲ್ಲ ಆ ಕಡೆ ಓಡ್ತಾರೆ. ಇವನು ಸುಸೂತ್ರವಾಗಿ ನಿರಾತಂಕವಾಗಿ ಬಂದುಬಿಡ್ಬೋದು. ಹಾಗಿದೆ ನೀವು ಸ್ತ್ರೀಯರನ್ನು ದೂಷಣೆ ಮಾಡುವುದು ಅಂತ ಸ್ತ್ರೀ ಪ್ರಶಂಸಾಧ್ಯಾಯದಲ್ಲಿ ಬರೀತಾನೆ. ಅವನು ಪಾಪ ಕನ್ಸ್ಟ್ರಕ್ಟಿವ್ ಆದ ತತ್ವದಲ್ಲಿ ಬರದ, ಇದು ಡೆಸ್ಟ್ರಕ್ಟಿವ್ ಆದಂಥ ವರ್ತನೆ. ಆ ಸಂದರ್ಭದಲ್ಲಿ ಇವನನ್ನು ನೋಡೋದಕ್ಕೆ ಯಾರಿಗೆ ಸಾಧ್ಯ? ಕಾಗೆ ಹೊಕ್ಕ ಮನೆಗೆ ಗೂಬೆ ನೆಂಟ ಅಂತ. ಹಾಗಾಗಿ ಇವನನ್ನು ಕಾಣೋದಕ್ಕೆ ಶಕುನಿಗೆ ಸಾಧ್ಯ, ಕರ್ಣನಿಗೆ ಸಾಧ್ಯ, ದುಶ್ಯಾಸನಿಗೆ ಸಾಧ್ಯ, ಇನ್ನು ಯಾರಿಗೂ ಸಾಧ್ಯವಲ್ಲ. ಬರ್ಡ್ಸ್ ಆಫ್ ದಿ ಸೇಮ್ ಫೆದರ್ ಫ್ಲಾಕ್ ಟುಗೆದರ್. ಅದರಿಂದ ಹೊರಗೆ ಬಂದರು ನುಡಿದ ರಂಗೈತಳದ ಬಾಯಿಗಳಲ್ಲಿ ಮಹಾಸ್ವಾಮಿ ಅಂತ ಹೇಳ್ಬಿಟ್ಟು ಬಾಯಿ ಹತ್ತಿರ ಇಟ್ಟುಕೊಂಡು ಸ್ವಾಮಿಗಳ ಹತ್ತಿರ ಎಂಜಲು ಹಾರಬಾರದಲ್ಲ, ಆ ರೀತಿಯಲ್ಲಿ ಬರ್ತಾರೆ. ಆಗ ಶಕುನಿ ಬಂದು ನಿನ್ನಾಣೆ ನನ್ನಾಣೆ ನಿಮ್ಮಪ್ಪರಾಣೆ ಮಕ್ಕಳ ಆಟಿಗೆ ಬೇಡ ನುಡಿ ಧೃತರಾಷ್ಟ್ರನಾಣೆ ಅಂತಂದಾಗ ಅವನು ಆಗಲೂ ಬಿಡೋದಿಲ್ಲ. ಭಾವ ಮಾವ ನೀವು ಮರುಳಾಗದಿರೇ ನನಗಾವ ರುಜೆಯಿಲ್ಲ, ಅಂಗನೆಯರ ಉಪಜೀವಿಯೇ, ನನಗೇನಾದ್ರು ಹೆಣ್ಣಿನ ರೋಗ ಬಂದಿದೆಯೇ? ಯಾವ ಹೆಣ್ಣಿನ ಹಿಂದೆಯೂ ಹೋಗಿಲ್ಲ ಅಂತ. ದುರ್ಯೋಧನ ಅದರೊಳಗೆ ಮಾನವಂತ. ಆಹಾ ಅಪರ ರಾಮ, ಇನ್ನೇನು ಆ ರೀತಿ ಹೇಳಬೇಕು, ಪರದಾರ ಸಹೋದರ. ಆದರೆ ಇವನು ಅಸೂಯಾಂಗನೆಯ ಹಿಂದೆ, ಲೋಭಾಂಗನೆಯ ಹಿಂದೆ, ಕೋಪಾಂಗನೆಯ ಹಿಂದೆ ಎಷ್ಟು ಅಪಕೀರ್ತಿ ನಾರಿಯ ಸೆರಗ ಹಿಡಿದರು ಅಂತ ಕುಮಾರವ್ಯಾಸ ಬರಿತಾನೇ ಇದ್ದಾನೆ. ಆ ನಾರಿಗಿಂತ ಬೇಕೆ ದೊಡ್ಡ ಮಾರಿ ಹೋಗ್ತಿದ್ದಾನೆ. ಹಾಗಾಗಿ ನೋವು ಬೇರಿಲ್ಲ ನನಗೆ ನಿಳೆಯಕ್ಕೆ ನೀವು ಬಿಜಯಂಗೈವುದು ಅಂತರ್ಭಾವ ವನ್ಯನೇಕೆ ಬೆದಕುವಿರಿ. ಒಳಗಿರುವ ಬೆಂಕಿ ಬೂದಿ ಮುಚ್ಕೋತಾ ಇದೆ, ಅದನ್ಯಾಕೆ ಕೆದಕ್ತೀರಿ ಅಂತಾನೆ. ಕೆದಕು ಅಂತ ಅರ್ಥ. ಮತ್ತೆ ಅಯ್ಯೋ ಅದೇನು ಬಿಡ್ರಿ, ಅದೇನು ಹೇಳುವಂಥದ್ದೇನಲ್ಲ ಅಂದರೆ ಇವ್ರಿಗೆ ಮತ್ತಷ್ಟು ಕುತೂಹಲ, ಹೇಳಿಸಲೇಬೇಕು ಅಂತ. ಇವೆಲ್ಲ ನೀನು ಅತ್ತಂಗೆ ಮಾಡೋ, ನಾನು ಹೊಡೆದಂಗೆ ಮಾಡ್ತೀನಿ ಎನ್ನುವಂಥದ್ದು. ಆಮೇಲೆ ಬರುತ್ತೆ ನೋಡಿ ಒಳಗಿಂದ ಹಲಾಹಲ. ಏನು ನಿನ್ನಂತಸ್ಥ ಹೃದಯ ಕೃಶಾನು ಸಂಭವಬೇಕೆ? ಏನು ನಿನ್ನಂತಸ್ಥ ಹೃದಯ ಕೃಶಾನು ಸಂಭವಬೇಕೆ? ನುಡಿ ದುಮ್ಮಾನ ಬೇಡ ಎನ್ನಾಣೆನುತ ಸಂತೈಸಿದನು ನೃಪನ. ಏನು ಭಯ ಬೇಡೆಂದೆನಲು, ಏನು ಭಯ ಬೇಡೆಂದೆನಲು, ಯಮಸೂನು ವೈಭವ ವಕ್ನಿದಗ್ಧ ಮನೋನುಭಾವನೇಕೆ ನುಡಿಸುವಿರಿ ಎಂದನಾ ಭೂಪ. ಯಮಸೂನು ವೈಭವ ವಕ್ನಿದಗ್ಧ ಮನೋನುಭಾವನೇಕೆ ನುಡಿಸುವಿರಿ ಎಂದನಾ ಭೂಪ.
ಭೋಗಿ ಅನ್ನೋದಕ್ಕೆ ಸುಖಪುರುಷ ಅನ್ನುವ ಒಂದು ಅರ್ಥ ಅಲ್ಲದೆ ಹಾವು ಅಂತ ಕೂಡ ಅರ್ಥ ಉಂಟು. ಭೋಗ ಅಂದರೆ ಹೆಡೆ ಇರುವುದು ಹಾವು ಅಂತ. ಆಸಮಂತಾತ್ ಭೋಗಿ, ಮೈಯೆಲ್ಲ ಹೆಡೆಯಾಗಿರುವ ಹಾವು ಇವನು ಆ ಭೋಗಿ ರಾಗದಲ್ಲಿ ಇನ್ನು ಹೇಗಿರೋದಕ್ಕೆ ಸಾಧ್ಯ? ಇವನು ವಿಷಾನಲದಿಂದ ಅಸೂಯಾನಲದಿಂದ ರೋಗಿಯಾದವನು. ಕೇಳ್ತಾನೆ, ಏನು ನಿನ್ನ ಅಂತಸ್ಥ, ನಿನ್ನ ಇಂಗಿತ ಏನಪ್ಪ? ಹೃದಯ ಕೃಶಾನು, ಹೃದಯದ ಬೆಂಕಿ ಏನು ಹೇಳು ಅಂತಂದರೆ, ನುಡಿ ದುಮ್ಮಾನ ಬೇಡ ಅಂತಂದಾಗ, ಯಮಸೂನು ವೈಭವವನ್ನಿದಗ್ಧ ಮನೋನುಭಾವವನೇಕೆ ನುಡಿಸುವಿರಿ. ಆ ಧರ್ಮರಾಜನ ಮೂಲಕ ನಾನು ಪಟ್ಟ ಅವಮಾನವನ್ನು ನೀವು ಯಾತಕ್ಕೆ ಹೊರಗಡೆ ತರಬೇಕು ಅಂತಿದ್ದೀರಿ ಅಂತ ಉತ್ತರವನ್ನೇ ಹೇಳಿ ಆಯ್ತಲ್ಲ, ಏನು ಜಾಣ್ಮೆ ಇದು ಅಂತ. ಅಯ್ಯೋ, ನಮಗಾಗಿರೋ ಸಂಕಟ ಇಂಥದ್ದು, ಅವ್ರು ಮಾಡಿರೋ ಅಂಥದ್ದು, ಅದೆಲ್ಲ ಹೇಳ್ಕೊಂಡ್ರೆ ಆಗತ್ತೆ ಅಂತಂದರೆ ಆಯ್ತಲ್ಲ, ಬಂದುಬಿಡ್ತು ಅಂತ. ಅಂದರೆ ನಾವು ನಮ್ಮ ಅಸಮಾಧಾನಗಳನ್ನು ವ್ಯಕ್ತಪಡಿಸುವ ರೀತಿ ಮುಚ್ಚುವುದರ ಮೂಲಕವೇ ಹೆಚ್ಚಿಸುವಂಥದ್ದು. ಇದೆಲ್ಲ ಮಾನವ ಸ್ವಭಾವವನ್ನು ಅದೆಷ್ಟು ಗಮನಿಸಿ ಎಷ್ಟು ಮಾಡಿ ಅವನ ಒಳಗೆ ಅದೆಷ್ಟು ಪಾತ್ರಗಳಿದ್ದವೋ, ಅದೆಷ್ಟು ಜೀವಗಳಿದ್ದವೋ ಕುಮಾರವ್ಯಾಸನಲ್ಲಿ ಅಂತ ಅನಿಸುತ್ತೆ. ಆಮೇಲೆ ಶಕುನಿ, ಇಲ್ಲ ನಾನು ಆಣೆ ಮಾಡ್ತೀನಪ್ಪ ಅಂಥೇಳಿ ಸಮಾಧಾನಿಸಿ ಅವನಿಗೆ ಭರವಸೆ ಕೊಡ್ತಾನೆ. ಎತ್ತಿದನು ಕಣ್ಣೆವೆಯ ಕಿರುವನಿ ಮುತ್ತುಗಳ ಕೇವಣಿಯ, ಶಕುನಿ ನೃಪೋತ್ತಮನೆ ಬಾಕಂದ ಬಾಯಂದಪ್ಪಿ ಕೌರವನ. ಎತ್ತಿದನು ಕಣ್ಣೆವೆಯ ಕಿರುವನಿ ಮುತ್ತುಗಳ ಕೇವಣಿಯ, ಶಕುನಿ ನೃಪೋತ್ತಮನೆ ಬಾಕಂದ ಬಾಯಂದಪ್ಪಿ ಕೌರವನ. ಕಿತ್ತು ಬಿಸುಡುವೆ ನಹಿತರನು ನಿನಗಿತ್ತೆ ನಿಂದ್ರಪ್ರಸ್ಥವನು. ಕಿತ್ತು ಬಿಸುಡುವೆ ನಹಿತರನು ನಿನಗಿತ್ತೆ ನಿಂದ್ರಪ್ರಸ್ಥವನು. ಹೆತ್ತ ತಾಯಿ ಗಾಂಧಾರಿ ಸಂತೋಷಿಸಲಿ ಬಳಿಕೆಂದ, ಹೆತ್ತ ತಾಯಿ ಗಾಂಧಾರಿ ಸಂತೋಷಿಸಲಿ ಬಳಿಕೆಂದ, ಸಂತೋಷಿಸಲಿ. ಆಗ ಅವನನ್ನು ಮುಖ ಎತ್ತಿ ಮಾತಾಡಿಸ್ತಾನೆ. ಕಣ್ರೆಪ್ಪೆಯನ್ನು ಎತ್ತುತ್ತಾನಂತೆ. ಪಟಪಟ ಪಟಪಟ ಕಣ್ಣೀರು ಸುರಿತಾ ಇದೆ. ಇಡೀ ಮಹಾಭಾರತದಲ್ಲಿ ಗಂಡಸರ ಪೈಕಿ ಇಷ್ಟು ವಾಟರ್ ವರ್ಕ್ಸ್ ಮಾಡಿದ್ದು ಈ ಪಾಪಿಗೆ ಇನ್ಯಾರೂ ಇಲ್ಲ. ಕಂಡವರ ಕಣ್ಣೀರು ಹಾಕಿಸೋದಕ್ಕೆ ಬಂಡವಾಳ ಇವನ ಕಣ್ಣೀರು. ಆ ರೀತಿ ಮಾಡಿಕೊಂಡಿದ್ದು ನೋಡಿ. ಅಭಿಮನ್ಯು ಕಣ್ಣೀರು ಹಾಕಲಿಲ್ಲ, ಕೃಷ್ಣ ಕಣ್ಣೀರು ಹಾಕಲಿಲ್ಲ, ಇವನು ಹಾಕಿದ್ದೇ ಕಣ್ಣೀರು. ಯಾತಕ್ಕೆ? ತನಗೋಸ್ಕರವಾಗಿ ಅತ್ತಿದ್ದು, ಇನ್ಯಾರಿಗೋಸ್ಕರವಾಗಿಯೂ ಅತ್ತಿದ್ದಲ್ಲ. ತನಗೋಸ್ಕರ ಆಳುವಂಥದ್ದು. ಅದು ಎಂಥದ್ದದು ಕಣ್ಣೀರು? ಅಷ್ಟು ಆತ್ಮಾನುಕಂಪವೇ. ಇವನಿಗೆ ಏನು ಬಂದದ್ದು ಕೊರತೆ? ಅಷ್ಟು ಅಸೂಯೆ. ಇತಿಹಾಸದಲ್ಲಿ ಏನೇ ಇವನಿಗಿಂತ ಮಿಗಿಲಾದ ಅಸೂಯಾಗ್ರಸ್ತ ಪ್ರಾಣಿ ಮತ್ತೊಂದಿಲ್ಲ. ಅವನು ನೃಪೋತ್ತಮನೇ ಬಾ, ಕಂದಾ ಬಾ ಅಂತ ಅಪ್ಪಿಕೊಂಡು ನಿನ್ನ ವೈರಿಗಳನ್ನು ಕಿತ್ತು ಬಿಡ್ತೀನಿ, ಇಂದ್ರಪ್ರಸ್ಥವನ್ನು ನಿನಗೆ ತೆತ್ತು ಬಿಡ್ತೀನಿ, ನಿಮ್ಮ ಹೆತ್ತ ತಾಯಿ ಸಂತೋಷ ಪಡಲಿ ಅಂತ ಹೇಳ್ತಾನೆ. ಅಂದರೆ ತನ್ನ ಮೂಲಕ ದೊಡ್ಡವರ ಸಮ್ಮತಿಯೂ ಇರುತ್ತೆ ಇದಕ್ಕೆ ಎನ್ನುವುದರ ಒಂದು ಸೂಚನೆ ಕೊಡ್ತಾನೆ. ಆದರೆ ಈ ಸೂಚನೆಗಳಿಗೆಲ್ಲ ಒಪ್ಪುವಂಥವನೇ. ಅಂದರೆ ಅಷ್ಟು ಬೇಗ ಇದಕ್ಕೆ ಈ ಬುಟ್ಟಿಗೆ ಬೀಳ್ತಾನ? ಅವನಿಗೆ ಗೊತ್ತಿದೆ ಪ್ರಾಬ್ಲಮ್ ಎಂಥದ್ದು ಅಂತ. ಅಲ್ಪ ಸ್ವಲ್ಪದ್ದಾಗಿದ್ದರೆ ತಾನೇ ಮಾಡಿಬಿಡ್ತಾ ಇದ್ದ. ಅದು ಆಗದೇ ಇರೋದ್ರಿಂದ ಬಡವನ ಕೋಪ ದವಡೆಗೆ ಮೂಲ ಅಂತ ಆಗಿದೆ. ಪಾಂಡವರನ್ನು ಅಸೂಯೆ ಪಟ್ಟು ಇವನು ಏನು ಮಾಡೋಕ್ಕಾಗೋದಿಲ್ಲ. ಅದಕ್ಕಾಗಿ ಅದು ಸ್ವಲ್ಪದ್ದಲ್ಪದ್ದಲ್ಲ ಅಂತ ದುರ್ಯೋಧನನ ಮಹಾಪರಾಕ್ರಮಿ ಅಂತ ಕೊಂಡಾಡುವಂಥ ವಿವೇಕ ಮಾಡುವವರು ಇದನ್ನು ಗಮನಿಸ್ಕೊಳ್ಬೇಕು. ಎಲ್ಲಿವರೆಗೂ ಕೆಲವರಿಗೆ ಉಂಟು ಅಂದರೆ ದುರ್ಯೋಧನ ಅಂತಂದರೆ ದುಸ್ ಅಂತೆಲ್ಲ ಪ್ರತ್ಯಯಗಳು ಬಂದಿರೋದು, ಕೆಟ್ಟವನು ಅಂತ ಅವನನ್ನು ಮಾಡೋದಕ್ಕೆ ಪಾಂಡವ ಪಕ್ಷಪಾತಿಗಳು ತಿದ್ದುಬಿಟ್ಟಿದ್ದಾರೆ ಮಹಾಭಾರತವನ್ನು. ಸುಯೋಧನ ಅಂತ ನಿಜವಾದದ್ದು ಅಂತ ನಾಟಕಗಳನ್ನೂ ಬರೆದುಬಿಟ್ಟು ಆಟ ಆಡಿಸಿದ್ದಾರೆ. ಆದರೆ ಅದು ದುರ್ಯೋಧನವಾಗಲಿ ಸುಯೋಧನವಾಗಲಿ ಪ್ರಶಂಸಾರೂಪವಾದದ್ದೇ ನಾಮಧೇಯ ಅನ್ನೋದು ಆ ತಿಳ್ಕೊಂಡಿಲ್ಲ ಯಾತಕ್ಕೋ. ಇರಲಿ. ಹೀಗಾಗಿ ಇವನು ತನ್ನ ಅಳತೆಗೆ ಮೀರಿದ್ದು ಪಾಂಡವರನ್ನ ಗೆಲ್ಲುವುದು ಶಕ್ತಿಯಿಂದ ಗೆಲ್ಲೋಕ್ಕಾಗೋಲ್ಲ ಅಂತ ಗೊತ್ತು. ತನ್ನೊಳಗೆ ಯುಕ್ತಿ ಇಲ್ಲ ಅನ್ನೋದು ಗೊತ್ತು. ಇರುವುದು ಒಂದೇ ಕರುಬುವಂಥದ್ದು, ಅದು ಸದ್ಯಕ್ಕೆ ಮಾಡ್ತಾ ಇದ್ದಾನೆ.
ಹಾಗಾಗಿ ಇನ್ನೇನಾದರೂ ಬೇರೆ ಸಾಧ್ಯ ಇದೆಯೇ ಅಂತಂದಾಗ ಶಕುನಿ ಅವನಿಗೆ ಹೇಳ್ತಾನೆ. ಮಾವಕೆ ಅತಿ ಬಲರು ಗುಣ ಪಾವಮಾನಿಗಳೈವರಿಗೆ ತಾಜೀವ ಸಖ ಗೋವಿಂದನಿಬರ ಗೆಲುವು ಗೋಚರವೇ ಮಾವ ಕೇಳ್ ಮಾವ ಕೇಳ್ ಅತಿ ಬಲರು ಗುಣ ಪಾವಮಾನಿಗಳೈವರಿಗೆ ತಾಜೀವ ಸಖ ಗೋವಿಂದ ಅನಿಬರ ಗೆಲುವು ಗೋಚರವೇ ಸಾವುದಲ್ಲದೆ ತನಗೆ ಬೇರಿನ್ನಾವ ಪರಿಯಲಿ ಸಮತೆ ಮಾವಾ ಸಾವುದಲ್ಲದೆ ತನಗೆ ಬೇರಿನ್ನಾವ ಪರಿಯಲಿ ಸಮತೆ ಸೇರದು ಜೀವಿತವು ವ್ಯವನ್ ಅಮರ ನಿಖರದೊಳರ ಅರಸಿಕೊಳ್ಳೆಂದ ಜೀವಿತವು ವ್ಯವನ್ ಅಮರ ನಿಖರದೊಳರಸಿಕೊಳ್ಳೆಂದ. ಇವನಿಗೆ ಗೊತ್ತೇ ಗೊತ್ತು ಭೀಮಾರ್ಜುನರು ಅವಕ್ರ ವಿಕ್ರಮಿಗಳು ಅಂತ. ಮಾವ ಕೇಳ್ ಫಲ್ಗುಣ ಪಾವಮಾನಿಗಳು, ಪವಮಾನನ ಮಗ ಭೀಮ ಮತ್ತು ಫಲ್ಗುಣ ಇಂದ್ರ ಸಂಭವ ಅವರಿಬ್ಬರು ಅಜಯ್ಯರು. ಇನ್ನು ಅವರೆಲ್ಲರಿಗೂ ಕೂಡ ಗೋವಿಂದನ ಅನುಗ್ರಹ ಇದೆ, ಅವನು ಜೀವಸಖ, ಹೀಗಾಗಿ ಗೆಲುವು ಗೋಚರವೇ, ಕಾಣಿಸೋದೇ ಇಲ್ಲ, ಇನ್ನು ಕೈಗೆಟುಕೋದೆಲ್ಲಿ ಅಂತ ಅಷ್ಟು ಸೊಗಸಾದ ಶಬ್ದ ಬಳಸ್ತಾನೆ. ಸಾವುದಲ್ಲದೆ ತನಗೆ ಬೇರಿನ್ನಾವ ಪರಿಯಲ್ಲಿ ಸಮತೆ ಸೇರದು, ನನಗೆ ನೆಮ್ಮದಿ ಸಾವಿನಲ್ಲದೆ ಮತ್ತೇನೂ ಇಲ್ಲ, ಇನ್ನು ಜೀವಿತವ್ಯ ಬದುಕಬೇಕಾಗಿರೋದು ಎಲ್ಲಿ ಅಂದರೆ ಅಮರ ನಿಖರದಲ್ಲಿ, ಇವನಿಗೂ ಸ್ವರ್ಗ ಸಿಗುತ್ತೆ ಅನ್ನೋ ಗ್ಯಾರಂಟಿ ಇದೆ. ಅದು ಎಲ್ಲಿಂದ ಬಂದಿದೆಯಪ್ಪ ಗೊತ್ತಿಲ್ಲ. ದುಷ್ಟರಿಗೆ ಅದು ಇದ್ದೇ ಇರುತ್ತೆ, ತಾವು ಒಳ್ಳೆಯವರು ನೋಡಿ, ಒಳ್ಳೆಯವರ ಕಾಲ ಇಲ್ಲ ಅಂತ ಹೇಳೋದೇನೆ ಅವ್ರಿಗಾಗ್ಬಿಡುತ್ತೆ. ಅಂದರೆ ಆ ಮೂಲಕ ಅವನ ಅಸ್ವಸ್ಥತೆಯನ್ನು ಕವಿ ಅದೆಷ್ಟು ವ್ಯಂಗ್ಯ ಮಾರ್ಗದಲ್ಲಿ ಹೇಳ್ತಾ ಇದ್ದಾನೆ, ನನಗೆ ಸಮತೆ ಸೇರೋಲ್ಲ ಅಂತ. ಒಳ್ಳೆಯವರ ಜೊತೆ ಕೈ ಜೋಡಿಸೋಕ್ಕೆ ಆಗದೇ ಇದ್ದ ಮೇಲೆ, ಒಳ್ಳೆಯವರನ್ನ ಕಂಡು ಕೈ ಜೋಡಿಸೋಕ್ಕೆ ಆಗದೇ ಇದ್ದ ಮೇಲೆ ಇನ್ನು ಬದುಕಿ ಹಾಕಬೇಕು. ಒಳ್ಳೆಯದು ಸತ್ತ ಮೇಲಾದರೂ ನೆಮ್ಮದಿ ಅನ್ನೋದು ಉಂಟಾ? ಇವನು ಯಾತಕ್ಕೂ ಒಂದು ಪ್ಲ್ಯಾನ್ ಹೊಡೆದಿಲ್ಲ, ಪ್ರೇತವಾಗಿ ಪಿಶಾಚವಾಗಿ ಪಾಂಡವರನ್ನ ಕಾಡಬಹುದು ಅಂತ. ಅದು ಬಂದಿದ್ದರೆ ಅದು ಮಾಡ್ತಾ ಇದ್ದನೋ ಏನೋ ಅಂತ ಅನಿಸುತ್ತೆ. ಹೀಗಾಗಿ ದುರ್ಯೋಧನನ ಈ ದೌಷ್ಟ್ಯದ ಪರಮಾವಧಿ ಇಲ್ಲಿ ತೋರಿಕೊಳ್ಳುತ್ತೆ ನೋಡಿ. ದುರ್ಯೋಧನನಿಗೆ ಶಕುನಿ ಏನೋ ವಸಂತ ರಾಗದಲ್ಲಿ ಬಹಳ ಬಹಳ ಬೆಂಬಲದ ಮಾತನ್ನು ಹೇಳಿದ್ರೆ, ಇವನು ಗೋಳಗೋಳಾದ ಭಾಗ್ಯಶ್ರೀ ರಾಗದಲ್ಲಿ ತನ್ನ ಭಾಗ್ಯ ಹೀಗಾಯಿತು ಅಂತ ಅಲವತ್ತುಕೊಳ್ತಾ ಇದ್ದಾನೆ. ಆ ಸಂದರ್ಭದಲ್ಲಿ ಶಕುನಿ ಮತ್ತೆ ಧೈರ್ಯವನ್ನು ಕೊಡ್ತಾನೆ, ಅವನ ಜಾತಿಯ ಜಾಣ್ಮೆಯ ಧೈರ್ಯವನ್ನೇ ಕೊಡ್ತಾನೆ. ಗೆಲುವೆ ನಾನಂಜದಿರು, ಗೆಲುವೆ ಅಂಜದಿರು, ಪಾಂಡವರಳವಳವ ನಾವರಿವೆ, ಪಾಂಡವರಳವಳವ ನಾನರಿವೆ, ನೃಪನಕ್ಕಳದ ಧರ್ಮಜ್ಞನು ವಿಶೇಷ ದ್ಯೂತಲೋಲುಪನು, ಗೆಲುವ ಮೋಡಿಯನರಿಯುತ್ತ, ಗೆಲುವ ಮೋಡಿಯನರಿಯನ್ ಆತನ ನೆಲೆಯ ಬಲ್ಲೆನು, ಗೆಲುವ ಮೋಡಿಯ ಅರಿಯನು ಆತನ ನೆಲೆಯ ಬಲ್ಲೆನು,
ಜೂಜುಗಾರರ ಕುಲ ಶಿರೋಮಣಿ ತಾನೇ, ಜೂಜುಗಾರರ ಕುಲ ಶಿರೋಮಣಿ ತಾನೇ ಎಂದನು ಶಕುನಿ ಕೌರವಗೆ. ಜೂಜುಗಾರರ ಕುಲ ಶಿರೋಮಣಿ ತಾನು ಎಂದ. ಶಕುನಿ ಇದನ್ನು ಕೇಳಬೇಕಿತ್ತು, ಕಲಿಯಬೇಕಿತ್ತು. ಪಾಪ ಸೈತಾನ ಕೂಡ ಕಲಿಯುವಂಥದ್ದು ಜಗತ್ತಲ್ಲಿದೆ ಅಂತ ಅಂದುಕೊಂಡು ಹೋದನಂತಲ್ಲ. ನ್ಯೂಯಾರ್ಕಿನ ಎಂಪೈರ್ ಸ್ಟೇಟ್ ಬಿಲ್ಡಿಂಗಿನ ಮೇಲೆ ನೋಡಿ ಅದರ ರಾತ್ರಿ ಜೀವನವನ್ನು, ಇಲ್ಲಿ ನಿಜವಾಗಿಯೂ ಒಳ್ಳೆಯದು ಕಲಿಯೋದಿರುತ್ತೆ ಮಹಾಭಾರತದ ದುಷ್ಟರಿಗೆ ಕೂಡ ಅಂತ ಅನಿಸುತ್ತೆ. ದ್ಯೂತಶ್ಚಲಯತಾಮಹಂ ಅಂತ ಕೃಷ್ಣ ಭಗವದ್ಗೀತೆಯಲ್ಲಿ ವಿಭೂತಿ ಯೋಗದಲ್ಲಿ ಹೇಳಿದ, ವಂಚನೆಯಲ್ಲಿ ನಾನು ದ್ಯೂತವಾಗಿದ್ದೀನಿ ಅಂತ. ಕಾಪಟ್ಯದ ಆಯತನ ನೆಲೆಮನೆ ದ್ಯೂತ. ಆ ದ್ಯೂತಕೆಯಲ್ಲಿ ವ್ಯಸನ ವಿಶಾರದನಾದವನು ಇವನು ಶಕುನಿ. ದ್ಯೂತಕೆಯಲ್ಲಿ ವ್ಯಸನದಲ್ಲಿ ಇರುವಂಥವನು ಧರ್ಮರಾಜ ಅಂತಾನೆ. ಜೂಜುಗಾರರ ಕುಲ ಶಿರೋಮಣಿ ಅಂತ ಹೇಳಿ ಗೆದ್ದು ಕೊಡ್ತೀನಿ ಅಂತಂದ. ಇನ್ನು ಅವನಿಗೆ ಧೈರ್ಯವಾಯಿತು. ಯಾಕೆಂದರೆ ಅವನಿಗೆ ಬೇಕಾಗಿದ್ದು ಜಯ. ಅದು ಯಾವ ಮಾರ್ಗದಿಂದಲಾದರೂ ಪರವಾಗಿಲ್ಲ, ಆ ಜಯಕ್ಕೆ ನಯ ಅಂದರೆ ನೀತಿ ಬೇಕಿಲ್ಲ ಅನ್ನುವುದು ಆ ದುಷ್ಟನ ತಾತ್ಪರ್ಯ. ಇವನಿಗೂ ಚೆನ್ನಾಗಿ ಗೊತ್ತು. ಅದಕ್ಕಾಗಿ ಮೋಹನ ಮಂತ್ರ ಜಪ ಮಾಡಿಬಿಟ್ಟ. ಈ ಮೋಹನ ಅಂದರೆ ಮರಳುಗೊಳಿಸುವಂಥದ್ದು ಅಂತ. ಪಾಂಡವರನ್ನೂ ಮರಳುಗೊಳಿಸುವಂಥದ್ದಾಯಿತು, ಸದ್ಯಕ್ಕೆ ದುರ್ಯೋಧನನ್ನೂ ಸಮಾಧಾನ ಮಾಡುವಂಥದ್ದು ಆಯಿತು. ಈ ಸಂಮೋಹನಕ್ಕೆ ಮರಳಾಗದೇ ಇರುವಂಥವರು ಯಾರು? ಆಮೇಲೆ ತತ್ಕ್ಷಣ ತನ್ನ ತಂದೆಯ ಕಡೆಗೆ ತನ್ನ ಸಂಕಟ ಏನಿದೆ ಅದನ್ನು ಸೂಚನೆ ಮಾಡ್ತಾನೆ. ಅವನು ಫೀಲರ್ಸನ್ನು ಎಲ್ಲೆಲ್ಲಿ ಕಳಿಸ್ತಾ ಇದ್ದ ಅಂದರೆ, ಮೊದಲು ತಂದೆಯಿಂದ ಅವನಿಗೆ ಸೀಲ್ ಬಂದುಬಿಡಬೇಕು, ಸಹಿ ಹಾಕಿಬಿಡಬೇಕು. ಇವನು ಯಾವ ಪ್ರಪೋಸಲ್ಗೂ ಇಲ್ಲ ಅಂದೆ ಕುರುಡ ಬೇರೆ, ಕಾಣಲಾಗದು, ಇನ್ನು ಕೇಳಬಾರದು. ಹಾಗಾಗಿ ಅವನು ಹಾಗೆ ಸಹಿ ಹಾಕ್ತಾನೆ. ಅದಕ್ಕೆ ಇವನು ಪ್ರಾಜೆಕ್ಟ್ ಪ್ರಪೋಸಲ್ ಕೊಡ್ತಾನೆ. ಅದೇನು ಆಪರೇಷನ್ ಡೈಸ್ ಪ್ಲೇ ಅಂತ ಅನ್ಬೇಕೆ ಗೊತ್ತಿಲ್ಲ, ಡೈಯಿಂಗ್ ಪ್ಲೇ ಅಂತ ಅನ್ಬೇಕೆ ಗೊತ್ತಿಲ್ಲ. ಆ ರೀತಿಯಾದಂಥ ಒಂದು ಪ್ರಾಜೆಕ್ಟ್ ಪ್ರಪೋಸಲ್ನ ಸಬ್ಮಿಟ್ ಮಾಡ್ತಾನೆ. ಹಿಂದೊಮ್ಮೆ ಮಾಡಿದ್ದ, ಅದು ಸೂಪರ್ ಫ್ಲಾಪ್ ಆಯಿತು ಪ್ರಾಜೆಕ್ಟು. ಅದಕ್ಕೆ ಇನ್ವೆಸ್ಟಿಗೇಟಿಂಗ್ ಎಂಜಿನಿಯರು ಪುರೋಚನ ಇದ್ದದ್ದು, ಅರಗಿನ ಮನೆಯದು. ಆದರೂ ಬುದ್ಧಿ ಬಂದಿಲ್ಲ, ಎಷ್ಟೆಲ್ಲ ಮಾಡೋಕ್ಕೆ ಹೋದ. ಪಾಪ ಸರ್ವ ಪ್ರಕಾರದಿಂದಲೂ ಪಾಂಡವ ನಾಶನಕ್ಕೆ ಇವನಷ್ಟು ಪ್ರಯತ್ನ ಪಟ್ಟವರು ಯಾರೂ ಇಲ್ಲ. ಹಾಗಾಗಿ ಬೇಕಾದರೆ ಅವನನ್ನು ಭಗೀರಥ ಪ್ರಯತ್ನ ಅನ್ನೋಕ್ಕೆ ಬದಲಾಗಿ ದುರ್ಯೋಧನ ಪ್ರಯತ್ನ ಅಂತ ಕರೀಬಹುದು. ಭಗೀರಥ ಒಂದೇ ಬಾರಿ ಪಾಪ ಗಂಗೆಯನ್ನು ತರುವಂಥ ಪ್ರಯತ್ನ ಪಟ್ಟ. ಇವನು ತನ್ನ ಅಸೂಯೆಯನ್ನು ಇಳಿಸಿಕೊಳ್ಳೋದಕ್ಕೆ ಗಂಗೆಗೋ ಇನ್ಯಾವ ವೈತರಣಿಗಾಗಿಯೋ ಎಷ್ಟೆಲ್ಲ ಪ್ರಯತ್ನ ಪಟ್ಟ. ಇಲ್ಲಿ ಕಾಣಿಸುತ್ತೆ, ತಂದೆಯನ್ನು ಕರೆಸ್ಕೊಳ್ತಾನೆ. ತಂದೆ ಮತ್ತು ಇವನನ್ನು ಆಧರಿಸಿ ರೀತಿ ಮಾತಾಡುವ ನೋಡು. ಕರೆಸಿದನು ದುರ್ಯೋಧನನು ಆಧರಿಸಿ ಕಟ್ಟೆ ಕಾಂತದಲ್ಲಿ. ಕರೆಸಿದನು ದುರ್ಯೋಧನನು ಆಧರಿಸಿ ಕಟ್ಟೆ ಕಾಂತದಲ್ಲಿ. ಮೂವರು ವಿಚಾರಿಸಿದರು ಕಟ್ಟೆ ಕಾಂತದಲ್ಲಿ. ಮೂವರು ವಿಚಾರಿಸಿದರು ನಿಜಾನ್ವಯ ಮೂಲನಾಶನವ. ಭರತ ಕುಲ ನಿರ್ವಾಹಕನೆ ಬಾ, ಕುರುಕುಲಾನ್ವಯ ದೀಪ ಬಾಬಾ. ಎನ್ನ ರಸ ಬಾಬಾ, ಎನ್ನ ರಸ ಬಾ, ಎನ್ನಾನೆ ಬಾ ಎಂದ ಅಪ್ಪಿದನು ಮಗನ.
ಎನ್ನರಸ ಎನ್ನಾನೆ ಬಾ 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 ಎಂದಪ್ಪಿದನು ಮಗನ. ದುಗುಡವೇ ಕೈ ಮಗನೇ ಹಿರಿಯೋಲಗವನೀಯ ಗಡ. ದುಗುಡವೇ ಕೈ ಮಗನೇ ಹಿರಿಯೋಲಗವನೀಯ ಗಡ. ಏಕೆ ವೈಗಾಳಿಗಳ ಬೇಟೆಗಳವನಿ ಪಾಲ ವಿನೋದ ಕೇಳಿಗಳ ಬಗೆಯೇ ಗಡ. ಏಕೆ ವೈಗಾಳಿಗಳ ಬೇಟೆಗಳ ಅವನಿ ಪಾಲ ವಿನೋದ ಕೇಳಿಗಳ ಬಗೆಯೇ ಗಡ. ದುಗುಡವೇ ಕೈ ಮಗನೇ ಬಾಂಧವರ ಸಚಿವರ ಹೊಗಿಸೆ ಗಡ. ನಿನ್ನರ ಮನೆಯನು ಬಾಂಧವರ ಸಚಿವರ ಹೊಗಿಸೆ ಗಡ. ನಿನ್ನರ ಮನೆಯನು ಈ ಹಗಲು ನಿನಗೆ ಕಾಯಿತು ಕತ್ತಲೆ. ಈ ಹಗಲು ನಿನಗೆ ಕಾಯಿತು ಕತ್ತಲೆ ಎಂದ ಅಂಧ ನೃಪ. ಅತ್ಯದ್ಭುತವಾದ ಪದ್ಯಗಳು ಎರಡು. ಕರೆಸಿದನು ದುರ್ಯೋಧನನು ಆಧರಿಸಿ ಕಟ್ಟೇ ಕಾಂತದಲ್ಲಿ ಎಲ್ಲ ಪ್ರೈವೇಟ್ ಡಿಸ್ಕಷನ್ಸ್ ಏನೇ ಇವರದು. ಪಬ್ಲಿಕ್ ಯಾವುದೂ ಇಲ್ಲ, ಸದಸ್ಯ ಇಲ್ಲ, ರಹಸ್ಯವೇ ಇದೆಲ್ಲ ಕೂಡ. ದುರ್ಮಂತ್ರಕ್ಕೆ ರಹಸ್ಯವೇ ತಾನೇ ಇರುವಂಥದ್ದು. ನಿಜಾನ್ವಯ ಮೂಲ ನಾಶನವ. ವಿಚಾರಿಸಿದ್ದೇನೋ ಸರ್ವನಾಶವನ್ನೇ ವಿಚಾರಿಸಿದ್ದು ಅಂತ. ಗುಟ್ಟಿನಲ್ಲಿ ಯಾವುದನ್ನು ಮಾಡೋಕ್ಕೆ ಹೋದರೂ ಅದು ದುಷ್ಟತನದ್ದೇ ಆಗಿರುತ್ತೆ. ಸಾರ್ವತ್ರಿಕವಾಗಿ ಮಾಡೋದು ಲೋಕ ಕಲ್ಯಾಣಕಾರಿಯಾದದ್ದೇ ಅಲ್ವೇ. ರಹಸ್ಯ ಯಾವತ್ತೂ ಲೋಕಕ್ಷೋಭಕವೇ. ಸದಸ್ಯವಾದಾಗಲೇ ತುಂಬ ಒಳಿತು ಅನ್ನುವುದನ್ನು ಹೇಳ್ತಾ ಇದ್ದಾನೆ ಕವಿ. ಆಮೇಲೆ ಆ ವ್ಯಂಗ್ಯ, ವಿಚಾರಿಸಿದರೂ ನಿಜಾನ್ವಯ ನಾಶನವ, ನಿಜಾನ್ವಯ ಮೂಲನಾಶನವ. ಆದರೆ ಇವನು ಕರೆದದ್ದು ಭರತಕುಲ ನಿರ್ವಾಹಕನೇ. ಬಾ ಭರತಕುಲ ನಿರ್ವಾಹಕ ಅಂತ ಕರೀತಾ ಇದ್ದಾನೆ. ಭರತಕುಲ ನಿರ್ವಾಹಕ ಏನು? ಭರತಕುಲ ಕಾಲ ನಿರ್ವಾಹಕ, ಭರತಕುಲ ಲಯ ನಿರ್ವಾಹಕ ಅಂತ ಹೇಳಬೇಕು. ಕುರುಕುಲಾನ್ವಯ ದೀಪ ನಿರ್ವಾಪಕ ಅಂತ ಕರಿಬೇಕು. ದೀಪ ಆರಿಸಿದವನೇ ಅಂತ. ಕುರುಕುಲಾನ್ವಯ ದೀಪ ಬಾ, ಅರಸ ಬಾ. ಅದು ನಿಜ, ನನ್ನನ್ನು ಅರಸಲು ಬಾ. ಕುರುಡನ್ನ ನೀನು ಹುಡುಕೊಂಡು ಬರಬೇಕಷ್ಟೇನೆ. ಅರಸ ನ ರಸ ಅಷ್ಟೇ. ಆನೆ ಬಾ ಅಂತ ಕರೀತಾ ಇದ್ದಾನೆ. ಆನೆಗೆ ಮದ ಸಹಜವಾದಂಥದ್ದು. ತಲೆ ಮೇಲೆ ಮಣ್ಣು ಹೊಯ್ಕೊಳ್ಳುವಂಥದ್ದು ಆನೆಗಲ್ಲದೆ ಇನ್ಯಾವುದಕ್ಕೆ. ಲಕ್ಷಣವಾಗಿ ಸ್ನಾನ ಮಾಡಿ ಮೈ ಮೇಲೆ ಮಣ್ಣು ಹೊಯ್ಕೊಳ್ಳುವಂಥದ್ದು ಇದೇ ಕೆಲಸ ಆದದ್ದು. ಅಲ್ಲಿ ಮುಳುಗಿ ಬಿದ್ದಿದ್ದಾನೆ ಆ ಒಂದು ಮೈಸಭೆಯಲ್ಲಿ. ಈಗ ಮಣ್ಣು ಹೊಯ್ಕೊಳ್ತಾ ಇದ್ದಾನೆ ಅಷ್ಟೇ, ಇನ್ನೆಂಥದ್ದು ಅಲ್ಲ. ಎಂದಪ್ಪಿದನು ಮಗನ. ಈ ಕುರುಡನಿಗೆ ಏನಿಲ್ಲದೆ ಇದ್ದರೂ ಮೋಹ ಮಾತ್ರ ಯಥೇಷ್ಟವಾಗಿದೆ. ಜಗತ್ತಿಗೆಲ್ಲ ಹಂಚಿ ಉಳಿಯುವ ಅಕ್ಷಯ ಪಾತ್ರ ಇವನು ಮೋಹಕ್ಕೆ. ದುಗುಡವೇ ಕೈ ಮಗನೇ ಹಿರಿಯೋಲಗವ ನೀಯಗಡ. ಯಾತಕ್ಕೆ ಓಲಗ ಮಾಡ್ತಾ ಇಲ್ಲ ನೀನು? ವೈಹಾಳಿಗಳ ಬೇಟೆಗಳ ಅವನಿಪಾಲ ವಿನೋದ ಕೇಳಿಗಳ. ಈ ರಾಜರುಗಳಿಗೆ ಇರೋದೇ ಎಂಟರ್ಟೈನ್ಮೆಂಟ್ ಅನ್ನುವುದು ಇವನ ಕಲ್ಪನೆ. ಮಗನೂ ಹಾಗೆ ಶಿಲ್ಪನ ಮಾಡಿ ತೋರಿಸಿದ್ದಾನೆ ಬದುಕನ್ನು, ವಿವೇಕದಿಂದ ಅಲ್ಲ. ಹಾಗಾಗಿ ಬಗೆಯಗಡ ಬಾಂಧವರ ಸಚಿವರ ಯಾರಿಗೂ ನೀನು ಅಪಾಯಿಂಟ್ಮೆಂಟೇ ಕೊಡ್ತಾ ಇಲ್ವಲ್ಲಪ್ಪ. ಈ ಹಗಲು ನಿನಗೆ ಕಾಯಿತು ಕತ್ತಲು. ಅದ್ಭುತವಾಗಿದೆ. ಇದನ್ನು ಕೇಳುವವನು ಬದುಕೇ ಕತ್ತಲಾಗಿರುವಂಥ ಅಂಧನೃಪ. ಕುರುಡನಿಗೆ ಕಾಣಿಸುವ ಬೆಳಕು ಕಣ್ಣಿದ್ದ ಮಗನಿಗೆ ಕಾಣಿಸ್ತಾ ಇಲ್ಲ ಅಂದರೆ ಇನ್ನು ಅವನು ಯಾವ ಮಗ? ಎಂಥ ಅದ್ಭುತವಾದ ವ್ಯಂಗ್ಯ ಕವಿ ಹೇಳ್ತಾ ಇದ್ದಾನೆ. ಇದು ವಿವೇಕದ ನೇತ್ರ ಬೇಕು, ಅದು ಇಲ್ಲ. ಈ ನೇತ್ರ ವಿವೇಕಕ್ಕೆ ಇರುತ್ತೆ ಅಂತನ್ನುವಷ್ಟು ಕಲ್ಪನೆ, ಥಿಯರಿ ನಾಲೆಜ್ ಪಾಪ ಅಪ್ಪನಿಗುಂಟು. ಆದರೆ ಹೋಗಬೇಕು ಅನ್ನೋ ಮನಸ್ಸು ಸ್ವಲ್ಪವೂ ಇಲ್ಲ. ಕೃಷ್ಣನೇ ಕಣ್ಣು ಕೊಟ್ಟರು ನಿನ್ನನ್ನು ನೋಡಿದ ಮೇಲೆ ನನಗೆ ಯಾಕೆ ಅಂತ ಕಣ್ಣು ಮುಚ್ಚಿಕೊಂಡ. ಸರಿ, ಬೇಡ ಅಂತನ್ನುವ ವಿವೇಕ ಇದ್ದವನಿಗೆ ಮಗನೇ ಯುದ್ಧ ಬೇಡ ಅಂತ ಹೇಳುವ ವಿವೇಕ ಇತ್ತೇ ಇಲ್ಲ. ಯಥಾನ ವಚ್ಯತಾಂ ಯಾಮ ತಥಾ ವೈಕ್ರೀತಾಂ ಸುತ. ಹೇಗೆ ಮಾಡಿದ್ರೆ ಬೀದಿ ಬಾಯಿಗೆ ಬೀಳಲ್ವೋ ಹಾಗೆ ಮಾಡಪ್ಪ, ಪಬ್ಲಿಕ್ ಸ್ಕ್ಯಾಂಡಲ್ ಆಗದಂತೆ ಮಾಡು ಅನ್ನುವುದನ್ನು ಹಿಂದಿನ ಪ್ರಾಜೆಕ್ಟಲ್ಲಿ ಹೇಳ್ದ. ಈಗಲೂ ಕೊನೆಗೆ ಅದನ್ನೇ ಹೇಳ್ತಾನೆ. ಆಗ ದುರ್ಯೋಧನ ತನ್ನ ಸಂಕಟವನ್ನು ತೋಡಿಕೊಳ್ತಾನೆ.
ಹೇಳಲಮ್ಮೆನು ಹೇಳಲಮ್ಮೆನು ಬೊಪ್ಪ ಹೇಳಲಮ್ಮೆನು ನೀವು ಧರ್ಮದ ಕೂಳಿಯಲಿ ಸಿಲುಕಿದವರು ಎನ್ನನು ಕೂಳನೆಂಬಿರಿ ಕಷ್ಟನೆಂಬಿರಿ ಅಸೂಯನೆಂಬಿರಲೇ ಹೇಳಲಮ್ಮೆನು ಬೊಪ್ಪ ನೀವು ಧರ್ಮದ ಕೂಳಿಯಲಿ ಸಿಲುಕಿದವರು ಎನ್ನನು ಕೂಳನೆಂಬಿರಿ ಕಷ್ಟನೆಂಬಿರಸೂಯನೆಂಬಿರಲೇ ಸಾಲ ಬಂಜಿಕೆಯಾಯಿತು ತನ್ನಯ ಬಾಳಿಕೆಯ ಬೇಳಂಬವೇತಕ್ಕೆ ಸಾಲ ಭಂಜಿಕೆಯಾಯಿತು ತನ್ನಯ ಬಾಳಿಕೆಯ ಬೇಳಂಬವೇತಕ್ಕೆ ಕೇಳುವಿರಿ ಎನ್ನಯ ಬಾಳಿಕೆಯ ಬೇಳಂಬವೇತಕ್ಕೆ ಕೇಳುವಿರಿ ನೀವು ಎಂದನು ತುಂಬಿ ಕಂಬನಿಯ ತುಂಬಿ ಕಂಬನಿಯ ತುಂಬಿ. ದರ್ಬಾರ್ ಕೊಡ್ತಾ ಇಲ್ಲ, ಅರೆ ದರ್ಬಾರಿ ಕಾನಡ ಕೊಡ್ತಾ ಇದ್ದಾನೆ ದುರ್ಯೋಧನ. ಓಲಗವನೇಕೆ ಕೊಡುವುದಿಲ್ಲ ಅಂತೆಲ್ಲ ಕೇಳ್ದ, ಈಗ ಕೊಡ್ತಾ ಇದ್ದಾನಲ್ಲ. ಆ ರಾಗದಲ್ಲಿ ತನ್ನ ರೋಗ ಹಾಡ್ಕೊಳ್ತಾ ಇದ್ದಾನೆ. ಏನಂತ ಹೇಳಲಮ್ಮೆನು, ನನ್ನ ಕೈಲಿ ಹೇಳೋಕ್ಕಾಗೋಲ್ಲ. ಯಾಕೆ? ನೀವು ಧರ್ಮದ ಕೂಳಿಯಲ್ಲಿ ಸಿಲುಕಿದವರು, ನೀವು ಧರ್ಮದ ಒಂದು ಕೂಳಿನಲ್ಲಿ, ಧರ್ಮದ ಬಿಕ್ಕಟ್ಟಿನಲ್ಲಿ ಸಿಕ್ಕಾಕ್ಕೊಂಡವರಂತೆ. ಇವನಿಗೆ ಅಧರ್ಮದ ಮುಕ್ತ ಸ್ವೈರ ಸಮಾಜ ಸ್ವಾತಂತ್ರ್ಯ ಇದೆ ಅಂತ. ಅದು ಸಮಾಜ ಸ್ವಾತಂತ್ರ್ಯ ಅಷ್ಟೇ. ನನ್ನನ್ನು ಕೂಳನೆಂಬಿರಿ ಕಷ್ಟನೆಂಬಿರಿ, ಕೇಳಿದ್ರೆ ನನ್ನನ್ನು ಬೈತೀರಾ, ನೀವು ತಿರಸ್ಕರಿಸ್ತೀರಾ. ಸಾಲಭಂಜಿಕೆಯಾಯಿತು ತನ್ನಯ ಬಾಳಿಕೆಯ ಬೇಳಂಬವೇತಕ್ಕೆ. ತಾನು ಸಾಲಭಂಜಿಕೆ ಥರ ಆಯಿತು ತನ್ನ ಬದುಕು ಅಂತಂದರೆ, ಸಾಲಭಂಜಿಕೆ ಬ್ರ್ಯಾಕೆಟ್ ಫಿಗರ್ಸ್ ಅಂತ ಯಾವುದನ್ನು ಕರೀತಾರೆ, ಈ ಬೋದಿಗೆಯ ಶಿಲ್ಪಗಳು ಅಂತ ಹೇಳ್ಬಿಟ್ಟಿದನುವೆ. ನಮ್ಮ ಬೇಲೂರಿನ ಮದನಿಕಾ ಮೂರ್ತಿಗಳು, ಸುರಸುಂದರಿಯರು, ಸಾಲಭಂಜಿಕೆಯರು, ಅಪ್ಸರೋಗಣ ಅಂತೆಲ್ಲ ಬಗೆ ಬಗೆಯಾದ ಹೆಸರುಗಳಲ್ಲಿ ಶಿಲ್ಪಶಾಸ್ತ್ರದಲ್ಲಿ ಕಾಣಸಿಗುತ್ತವೆ. ಆ ಮೂರ್ತಿಗಳನ್ನು ಮೇಲೆ ಕೆಳಗೆ ಎರಡು ಕಡೆಯೂ ಸಿಕ್ಕಿಸಿಬಿಟ್ಟಿರ್ತಾರೆ. ಬ್ರ್ಯಾಕೆಟ್ ಫಿಗರ್ಸ್, ದೇ ಆರ್ ಬ್ರ್ಯಾಕೆಟೆಡ್, ಆ ಕಡೆ ಈ ಕಡೆ ಅಲ್ಲಾಡದಂತೆ ಮಾಡಿಬಿಟ್ಟಿರ್ತಾರೆ. ನಂದು ಹಾಗೆ ಇಕ್ಕಟ್ಟಿಗೆ ಸಿಕ್ಕಿದ ಭಾಳ ಆಯಿತು ಅಂತ ಅವನ ತಾತ್ಪರ್ಯ. ಜೊತೆಗೆ ಸಾಲಭಂಜಿಕೆ ಯಾವುದೋ ಒಂದು ಭಂಗಿನಲ್ಲಿ ಎಲ್ಲರ ಪ್ರದರ್ಶನವಾಗಿರಬೇಕು. ಅದು ಯಾವ ಕಂಬವೂ ಅಲ್ಲ, ಮತ್ತು ಯಾವುದೂ ಅಲ್ಲ, ಆಧಾರ ಯಾವುದೂ ಅದು ಕೊಡ್ತಾ ಇರೋದಿಲ್ಲ. ಆದರೆ ಅಲಂಕಾರಕ್ಕೆ ಮಾತ್ರ ಇರುತ್ತೆ. ಅದನ್ನು ಅಲಂಕಾರದ ಇಕ್ಕಟ್ಟಿಗೆ ಬಿಕ್ಕಟ್ಟಿಗೆ ಸಿಕ್ಕಿಸಿಬಿಟ್ಟಿರ್ತಾರೆ. ನನ್ನ ಬದುಕು ಹಾಗೆ ಆಗಿದೆ. ಮತ್ತು ಸಾಲಭಂಜಿಕೆ ನರ್ತನದ ಬೆಲೆವೆಣ್ಣು, ನನ್ನ ಬದುಕು ಅದೇ ರೀತಿಯಾಗಿರುವಂಥದ್ದು ಅಂತ ಎಷ್ಟೆಲ್ಲ ಧ್ವನಿ ಪ್ರಪಂಚದಿಂದ ಹೇಳಿಬಿಟ್ಟಿದ್ದಾನೆ ಆ ಮಹಾನುಭಾವ ದುರ್ಯೋಧನ. ಆಮೇಲೆ ಇನ್ಯಾತಕ್ಕೆ ಬೇಕು, ಇನ್ನೇನು ಕೇಳ್ತೀರಿ ಅಂತ ಹೇಳ್ಬಿಟ್ಟು ಒಂದು ರೌಂಡು ಕಣ್ಣೀರು. ಅದು ಮೊದಲನೇ ಸುತ್ತಿನ ಮತದ ಎಣಿಕೆ, ಎರಡನೇ ಸುತ್ತಿನ ಮತದ ಎಣಿಕೆ ಅಂತ ಮೊದಲನೇ ಸುತ್ತಿನ ಕಣ್ಣೀರಿನ ಬಿಂದುಗಳ ಎಣಿಕೆ ಮಾಡಬೇಕು. ಈಗ ಇವನು ಕೊಚ್ಚಿಕೊಂಡು ಹೋಗ್ಬಿಡ್ತಾನೆ ಅಂತ ಗೊತ್ತು. ಆಮೇಲೆ ಅವನಿಗೆ ಕೇಳ್ತಾನೆ, ಪಾಪ ಏನಪ್ಪ ಎಂಥದ್ದು ನಿನಗೆ ಮಾಡೋದು, ಚಿತ್ತದ ಬಯಸಿಕೆಗೆ ಡೊಳ್ಳಾಸಬೇಕೆ ವಿಳಾಸ ಕೂಣಯವೇನು ಹೇಳಾ ನನಗಿನ ಅಭಿರುಚಿಗಳ, ನಿನಗೇನಾದರೂ ಅಭಿರುಚಿಗಳ ಜ್ಞಾಪಕದಲ್ಲಿದ್ದರೆ ಹೇಳಯ್ಯ, ನಾನು ಈಡೇರಿಸ್ತೀನಿ ಅಂತ. ಏನಾದ್ರು ಸ್ಕೂಲ್ ಡೇಸಲ್ಲಿ ಹಾಬಿ ಗೀಬಿ ಅಂತೇನೋ ಕ್ರಾಫ್ಟು ಗಿಫ್ಟು ಕಲ್ತಿದ್ರೆ ಹೇಳಪ್ಪ, ಗಾಳಿಪಟ ಮಾಡೋಣ, ದೋಣಿ ಮಾಡೋಣ, ಕತ್ತಿ ದೋಣಿ ಮಾಡೋಣ, ಚಿತ್ರ ಬರೆಸೋಣ ಅಂತ. ಯಾರಿಗೆ ಕಲಾಸಕ್ತಿ ಇರೋದಿಲ್ಲ ಅವರಿಗೆ ಲೋಕವನ್ನು ಕೊಲ್ಲುವುದರೊಳಗೆ ಆಸಕ್ತಿ ತಾನೆ. ಚಿತ್ತಕ್ಕೆ ಯಾವುದಾದ್ರೂ ಒಂದು ಕ್ರಿಯೇಟಿವ್ ಔಟ್ಲೆಟ್ ಅನ್ನುವುದು ಬೇಕು. ಹಾಗಿಲ್ಲದೆ ಇದ್ದರೆ ಒಳಗೆ ಮತ್ಸರ ಕಿಟ್ಟವಾಗಿ ಕೊಳೆತು ನಾರುತ್ತೆ ಅಲ್ವಾ. ದುರ್ಯೋಧನಿಗೆ ಆಗಿದ್ದದೇನೆ. ಒಂದು ವೀಣೆಯೋ, ಒಂದು ನೃತ್ಯವೋ, ಒಂದು ಸಂಗೀತವೋ ಇದ್ದಿದ್ದರೆ ಅಸೂಯೆಯನ್ನು ಕರಗಿಸ್ಕೊಳ್ಬಹುದಾಗಿತ್ತು. ಪಾಂಡವ ಮಧ್ಯಮ ಅರ್ಜುನ ದೇವಲೋಕಕ್ಕೆ ಹೋದ, ಇಂದ್ರನೇ ಮೊದಲಾದಂಥವರಿಂದ ದಿವ್ಯಾಸ್ತ್ರಗಳನ್ನು ಪಡೆದ, ಸರ್ವವಿದ್ಯಾಧೀಶ್ವರನಾದಂಥ ಪಶುಪತಿಯಿಂದ ಪಾಶುಪತವನ್ನು ಪಡೆದ. ಆದರೆ ಅಲ್ಲಿ ಅವನು ಅವಕಾಶ ಸಿಕ್ತು ಅಂತ ಗಾಂಧರ್ವ ವಿದ್ಯೆಗಳನ್ನು ಕಲಿತ. ಅಂದರೆ ಮನಸ್ಸಿಗೆ ಒಂದು ಒಳ್ಳೆಯ ವಿಕ್ಷೇಪ ಬೇಕು ಅಂತ. ಎಷ್ಟು ಖೇದ ಇದ್ದರೂ ಕೂಡ ನಾವು ಆ ಖೇದವನ್ನು ಹಸಿಯಾಗಿ ತೋರಿಸಿದ್ರೆ ಲೋಕ ಸಹಿಸೋದಿಲ್ಲ. ಅದನ್ನು ಪಾಕ ಮಾಡಿದ್ರೆ ಎಷ್ಟು ಚೆನ್ನಾಗಿ ಆಗುತ್ತೆ. ಡಿ ವಿ ಜಿಯವರು ಎಂ ಆರ್ ಶ್ರೀ ಅವರ ಮಹಾತ್ಯಾಗ ಅನ್ನುವ ಕಾದಂಬರಿಗೆ ಮುನ್ನುಡಿ ಬರಿತಾ ಹೇಳ್ತಾರೆ,
ಅಲ್ಲಿಯ ಮುಖ್ಯ ಪಾತ್ರ ಸರೋಜ ಅಂತ ಬರ್ತಾಳೆ. ಅವಳ ಒಂದು ಬದುಕಿನ ವರ್ತನೆಯ ಬಗ್ಗೆ ಬರಿತಾ ಹೇಳ್ತಾರೆ, ಹಾಲನ್ನು ಕೀರು ಮಾಡಬೇಕು ಅಂತ ಸರೋಜ ಇಟ್ಟಿದ್ದಳು. ಯಾರೋ ಅಜಾಗರೂಕತೆಯಿಂದ ಒಂದು ಹನಿ ನಿಂಬೆಯ ಹುಳಿ ಹಾಕಿದ್ರು, ಹಾಲು ಒಡೆದು ಹೋಯಿತು. ಅವಳು ಗೋಳಾಟ ಮಾಡಿ ಚರಂಡಿಗೆ ಚೆಲ್ಲಿ ಸಂಕಟ ಪಡದೆ ಅದನ್ನೆಲ್ಲವನ್ನೂ ಕೂಡ ಸೊಗಸಾಗಿ ಅವಳು ರಸಗುಲ್ಲ ಮಾಡಿ ಬಡಿಸಿದಳು ಅಷ್ಟೇನೆ ಅಂತ. ಅಂದರೆ ನಮ್ಮ ದುಃಖವನ್ನು, ನಮ್ಮ ಸಂಕಟವನ್ನು, ನಮ್ಮ ಕ್ರೋಧವನ್ನು ಸಾಧಾರಣೀಕರಣ ಮಾಡಿ ಅದನ್ನು ಟೆಂಪರ್ ಮಾಡಿದ್ರೆ, ಸೀಸನ್ ಮಾಡಿದ್ರೆ ಅದು ಕಲೆಯಾಗುತ್ತೆ. ವಾಲ್ಮೀಕಿಯ ಶೋಕ ಶ್ಲೋಕವಾದದ್ದು ಯಾತಕ್ಕೆ? ಋಷಿಯಾಗಿದ್ದರಿಂದ. ಅಂದರೆ ವಿಷಯಗಳ ನಡುವೆ ಒಂದು ಅಂತರವನ್ನು, ಒಂದು ಪಾಕವನ್ನು ಕಾಪಾಡಿಕೊಂಡ್ರೆ ಇದೇ ನಮ್ಮ ಮಾತೇ ಕಾವ್ಯ ಆಗುತ್ತೆ, ನಮ್ಮ ಬದುಕೇ ನಾಟಕವಾಗುತ್ತೆ, ನಮ್ಮ ಚೀತ್ಕಾರವೇ ಸಂಗೀತವಾಗುತ್ತೆ, ನಮ್ಮ ಚಟುವಟಿಕೆಯೇ ನೃತ್ಯವಾಗುತ್ತೆ, ನಮ್ಮ ಚೆಲ್ಲಾಟವೇ ಚಿತ್ರವಾಗುತ್ತೆ. ಈ ಸ್ಥಿತಿ ಬರೋದು ಹೇಗೆ? ಅದಕ್ಕೆ ಒಂದು ಸಂಯಮ ಬೇಕು, ಒಂದು ಪಾಕ ಬೇಕು, ಮಹತ್ತನ್ನು ಗೌರವಿಸುವಂತಹ ಸಂಸ್ಕಾರ ಬೇಕು. ದೊಡ್ಡದನ್ನು ಕಂಡು ಕೈ ಮುಗಿಯದ ಬದುಕಿಗೆ ಎಂದೂ ಕೂಡ ತಾರಕ ಮಾರ್ಗ ಇಲ್ಲ ಅನ್ನುವುದನ್ನು ಮಹಾಭಾರತಾದಿ ಸಕಲ ಕಾವ್ಯಗಳು ಹೇಳ್ತಾ ಇವೆ. ಪ್ರಪಂಚದ ಕ್ಲಾಸಿಕ್ಸ್ದೆಲ್ಲ ಇದೇ ಪಲ್ಲವಿಯಾಗಿದೆ. ಆದರೆ ಅವನಿಗೆ ಗೊತ್ತಾಗ್ತಾ ಇಲ್ಲ. ಈಗ ಮತ್ತಷ್ಟು ಪೂರ್ಣಿಸ್ತಾನೆ ಮಾತಿಗೆ ಮಾತನ್ನು. ಏನನೆಂಬೆನು ಪೊಪ್ಪ ಕುಂತಿ ಸೂನುಗಳ ಸಾಮರ್ಥ್ಯ ಪಣವನು ದಾನವಾರಿಯ ಹಾಸು ಹೊಕ್ಕಿನ ಸೌಖ್ಯ ಸಂಗತಿಯ. ಏನನೆಂಬೆನು ಬೊಪ್ಪ ಕುಂತಿ ಸೂನುಗಳ ಸಾಮರ್ಥ್ಯವನು, ಕುಂತಿ ಸೂನುಗಳ ಸಾಮರ್ಥ್ಯ ಪಣವನು ದಾನವಾರಿಯ ಹಾಸು ಹೊಕ್ಕಿನ ಸೌಖ್ಯ ಸಂಗತಿಯ. ತಾನ ಪುಂಸಕನಾದ ಪರಿಯನು ಅದೇನ ವಿಸ್ತರಿಸುವೆನೋ, ತಾನ ಪುಂಸಕನಾದ ಪರಿಯನು ಅದೇನ ವಿಸ್ತರಿಸುವೆನು. ಲಜ್ಜಾಮಾನಿನಿಗೆ ತನ್ನೊಕ್ಕತನವಿಂದಿಳಿದು ಹೋಯ್ತೆಂದ. ಲಜ್ಜಾಮಾನಿನಿಗೆ ತನ್ನೊಕ್ಕತನವಿಂದಿಳಿದು ಹೋಯ್ತೆಂದ. ನೆಗೆದ ಪುಗುಟದೆ ಹಣೆಯಲ್ ಅವರೋಲಗದ ಸಭೆಯಲ್ಲಿ ನೆನೆದ ಸೀರೆಯ ತೆಗೆಸಿ ಕೊಟ್ಟರು ತಮ್ಮ ಮಡಿವರ್ಗದ ನವಾಂಬರವ. ನೆಗೆದ ಬುಗುಟದೆ ಹಣೆಯಲ್ ಅವರೋಲಗದ ಸಭೆಯಲ್ಲಿ ನನದ ಸೀರೆಯ ತೆಗೆಸಿ ಕೊಟ್ಟರು ತಮ್ಮ ಮಡಿವರ್ಗದ ನವಾಂಬರವ. ಬೆಗಡುಗೊಳಿಸಿದರೆನ್ನನು ಅವರೋಲಗದ ಸೂಳೆಯರು, ಬೆಗಡುಗೊಳಿಸಿದರೆನ್ನನು ಅವರೋಲಗದ ಸೂಳೆಯರು. ಅವರ ಸೂಳಿನ ನಗೆಯ ನೆನೆ ನೆನೆದನ್ನ ಮನ ಜರ್ಜರಿತವಾಯಿತು. ಬೆಗಡುಗೊಳಿಸಿದರೆನ್ನನು ಅವರೋಲಗದ ಸೂಳೆಯರು. ಅವರ ಸೂಳಿನ ನಗೆಯ ನೆನೆ ನೆನೆದೆನ್ನ ಮನ ಜರ್ಜರಿತವಾಯಿತು. ಎನ್ನ ಮನ ಜರ್ಜರಿತವಾಯಿತೆಂದ. ಶಾಹನ ತುಂಬ ಇಕ್ಕಟ್ಟಾದ ರಾಗ. ದುರ್ಯೋಧನನು ಇಕ್ಕಟ್ಟಿನ ಪರಿಸ್ಥಿತಿಗೆ ಸಿಲುಕಿಸ್ತಿದ್ದಾನೆ ಜಗತ್ತನ್ನು, ಮೊದಲಿಗೆ ತನ್ನಪ್ಪನ್ನ.
ಆ ತುಯ್ದಾಟ ಫೊಯ್ದಾಟಗಳು ರಾಗದಲ್ಲಿ ಅನನ್ಯವಾಗಿ ಬರುತ್ತವೆ. ಆ ಏರಿಳಿತಗಳೇ ಅದರ ಜೀವಾಳ. ಇಲ್ಲಿ ಕೂಡ ಅವನು ಹಾಗೆ ಹೀಗೆ ಹೊಯ್ದಾಡಿ ತನ್ನ ಭಾವವನ್ನು ಹಿಂಡಿ ಹೇಳ್ತಾ ಇದ್ದಾನೆ. ಏನನೆಂಬೆನು ಬಪ್ಪ ಕುಂತೀಸೂನುಗಳ ಸಾಮರ್ಥ್ಯ ಪಾಣವನು. ವೈರಿಗಳು ಮೆಚ್ಚುವಂಥದ್ದು ಪಾಂಡವರ ಯೋಗ್ಯತೆ ಅಂತ ಇಲ್ಲಿಗೆ ಗೊತ್ತಾಯ್ತಲ್ಲ. ನಮ್ಮ ಬಯೋಡೇಟಾ ನಮ್ಮ ಹತ್ರಕ್ಕಿಂತ ಅಪ್ ಟು ಡೇಟ್ ಆಗಿ ನಮ್ಮ ವೈರಿಗಳ ಹತ್ತಿರ ಇರುತ್ತೆ. ಯಾಕೆಂದರೆ ನಮ್ಮ ಅಭ್ಯುದಯವನ್ನು ಸದಾ ಅವರು 1000 ಕಣ್ಣುಗಳಿಂದ ಕಾಣ್ತಾ ಇರ್ತಾರೆ. ಹಾಗಾಗಿ ಅವನು ಹೇಳ್ತಾನೆ, ಜೊತೆಗೆ ದಾನವಾರಿಯ ಹಾಸುಹೊಕ್ಕಿನ ಸಖ್ಯ, ಕೃಷ್ಣನ ಸ್ನೇಹ ಸಿಕ್ಕಿದ್ದು. ಯಾತಕ್ಕೆ? ಕೃಷ್ಣ ಹೇಳಿಬಿಟ್ಟಿದ್ದಾನೆ ಪಾಂಡವರನ್ನು ಯಾಕೆ ಇಷ್ಟಪಡ್ತೀನಿ ಅಂತ. ಗತೇ ಶೋಕಂ ನ ಕುರ್ವಂತಿ ಭವಿತವ್ಯೇನ ಕಾತರಾಹ ವರ್ತಮಾನೇನ ವರ್ತಂತೆ ತಸ್ಮಾನ್ಮೇ ಪಾಂಡವ ಪ್ರಿಯ. ವಿಷ್ಣು ಪುರಾಣದ ಮಾತಿದು. ಅವರು ಆಗಿ ಹೋದದ್ದರ ಬಗ್ಗೆ ಸಂಕಟ ಪಡೋಲ್ಲ, ಇನ್ನೇನೋ ಆಗಬೇಕು ಅಂತ ಹೇಳ್ಬಿಟ್ಟು ಸಂಭ್ರಮ ಪಡೋಲ್ಲ, ವರ್ತಮಾನದಲ್ಲಿ ಇರ್ತಾರೆ. ಆ ಕಾರಣವಾಗಿ ನಾನು ಅವರನ್ನು ಬಹಳ ಇಷ್ಟಪಡ್ತೀನಿ ಅಂತ. ಮೊನ್ನೆ ದಿವಸ ಭೈರಪ್ಪನವರು ತಮ್ಮ ಸೊಗಸಾದ ಲೇಖನದಲ್ಲಿ ಅದೇ ಹೇಳ್ತಾರೆ. ಒಂದು ಸಮಾಜ ತನ್ನ ಹಿಂದಿನವರ ಯಾವುದೋ ಒಂದು ಸಾಧನೆಗೆ ಹಿಗ್ಗುವುದಾಗಲಿ ಮತ್ತಾವುದಕ್ಕೋ ಕುಗ್ಗುವುದಾಗಲಿ ಮಾಡಿಕೊಂಡು ಆತ್ಮಾನುಕಂಪವನ್ನು ಆತ್ಮಾಹಂಕಾರವನ್ನು ಬೆಳೆಸಿಕೊಳ್ಳುವುದು 2 ಅಪಕ್ವತೆಯ ಲಕ್ಷಣ ಅಂತ. ಬೇಕು, ಹೆಮ್ಮೆಯೂ ಬೇಕು, ಪಶ್ಚಾತ್ತಾಪವೂ ಬೇಕು. ಆ ಹೆಮ್ಮೆ ಪಶ್ಚಾತ್ತಾಪಗಳು ವರ್ತಮಾನದಲ್ಲಿ ಬದುಕು ಉತ್ತರೋತ್ತರ ಉತ್ಕೃಷ್ಟವಾಗುವ ಕಡೆಗೆ ಪ್ರಯತ್ನ ಪಡುವಂತೆ ಆಗಬೇಕು. ಹಾಗಿಲ್ಲದೇ ಇದ್ದರೆ ಅದಕ್ಕೆ ಯಾವ ಬೆಲೆಯೂ ಇರೋದಿಲ್ಲ. ನಮ್ಮ ತಾತ ಮುತ್ತಾತಂದರೆಲ್ಲ ತುಪ್ಪವನ್ನೇ ತಿಂದು ತೇಗ್ತಾ ಇದ್ರು, ನೋಡಿ ನಮ್ಮ ಬಾಯೊಳಗೂ ಅದೇ ವಾಸನೆ ಇದೆ ಅಂತಂದರೆ ಏನು ಬರುತ್ತೆ? ಗಬ್ಬು ವಾಸನೆ ಅಷ್ಟೇ. ಆ ರೀತಿಯಾದದ್ದು ಅದು ಬೇಕಾದ್ದಲ್ಲ. ಹಾಗೆ ನಮ್ಮ ಪರಂಪರೆಯನ್ನೆಲ್ಲ ನಿರಾಕರಿಸುವಂಥ ನೆಗೇಷನಿಸಮ್ ಕೂಡ ಬೇಕಾಗಿಲ್ಲ. ಯಾವುದೂ ಏನೂ ಆಗಲಿಲ್ಲ ಅನ್ನುವಂಥದ್ದು. ಹೀಗೆ ದುರ್ಯೋಧನ ಆ ಒಂದು ದುಷ್ಟತೆಯಲ್ಲಿ ಮುಳುಗಿ ತೇಲುವವನು. ಪಾಂಡವರಂಥವರಲ್ಲ, ತಾವಾಗಿ ಕಷ್ಟಪಟ್ಟು ಮುಂದೆ ಬಂದವರಲ್ಲವೇ. ಬದುಕಿನ ಆರಂಭದಲ್ಲಿ ಆದರೂ ಮನುಷ್ಯ ಒಂದಿಷ್ಟು ಕಷ್ಟಪಟ್ಟರೆ ಅದೊಂದು ಸಂಸ್ಕಾರವಾಗುತ್ತೆ. ಆಗ ಸುಖವೂ ಕೂಡ ಒಂದು ಸಂಸ್ಕಾರವಾಗುತ್ತೆ. ಕಷ್ಟದಿಂದ ಪಾಕಗೊಂಡು ಭಾವನೆಗೊಂಡಂತಹ ಕಾಮ ಅದು ಪುರುಷಾರ್ಥಗಳಲ್ಲಿ ಒಂದಾಗುತ್ತೆ. ಆದರೆ ಸುಖದಿಂದಲೇ ಪುಟಬಿಟ್ಟಂತಹ ಕಾಮ ಅರಿಷಡ್ವರ್ಗದಲ್ಲಿ ಒಂದಾಗುತ್ತೆ. ಈ ಒಂದು ಸ್ಥಿತಿ ಇವನಿಗೆ ಬಂದಿದೆ. ಅರಿಷಡ್ವರ್ಗದ ಆದಿಮ ಶಕ್ತಿ ಇವನನ್ನು ಆವರಿಸಿ ನಿಶ್ಶಕ್ತನನ್ನಾಗಿ ಮಾಡ್ತಾ ಇದೆ. ಆದರೆ ಅಧಿಕಾರ ಇವನ ಕೈಯಲ್ಲಿರೋದು ದೊಡ್ಡ ಕಷ್ಟ ಆಗಿದೆ. ಇವನು ಯಾವನೋ ಒಬ್ಬ ಟಾಮ್ ಡಿಕ್ ಅಂಡ್ ಹ್ಯಾರಿ ಆಗಿದ್ದಿದ್ರೆ ವೆಂಕಾಶೀನ ನಾಣಿ ತೊಂದರೆ ಇರ್ತಿರಲಿಲ್ಲ. ರಾಜ್ಯ ಸೂತ್ರಗಳನ್ನು ಇಟ್ಟುಕೊಂಡಿರ್ತಕ್ಕಂಥವನಾದನಲ್ಲ, ಅದು ಬಂದಿರುವಂಥದ್ದು ದೊಡ್ಡ ಕಷ್ಟ. ಆಮೇಲೆ ಹೇಳ್ತಾನೆ, ತಾನು ನಪುಂಸಕನಾದ ಪರ್ಯಂತ. ಅರ್ಜುನ ನಪುಂಸಕನಾದಾಗಲೂ ಕೂಡ ವಿವೇಕವನ್ನು, ವಿದ್ಯೆಯನ್ನು, ವೀರ್ಯವನ್ನು, ವೈಭವವನ್ನು ಉಳಿಸಿಕೊಂಡ. ಇವನಿಗೆ ಆಗದೇನೆ ಆದಂಥ ಸ್ಥಿತಿ ಬಂದಿದೆ ಅಂದರೆ ಹೀ ಈಸ್ ಮೆಂಟಲಿ ಸ್ಪಿರಿಚುವಲಿ ಸ್ಟರೈಲ್. ಅದು ಅಲ್ಲಿರುವ ಅವಿವೇಕ. ಆತ್ಮವಂತಿಕೆ ಇಲ್ಲದೆ ಇದ್ದರೆ ಅದಕ್ಕಿಂತ ದೊಡ್ಡ ಹೀನ ಇನ್ಯಾವುದು? ಲಜ್ಜಾಮಾನಿನಿಗೆ ತನ್ನೊಕ್ಕತನವಿಂದಿಳಿದು ಹೋಯಿತು ಅಂತ. ನಾಚಿಕೆಯ ಹೆಂಗಸಿಗೆ ತಾನು ಸೇವಕನಾಗಿ ಬಿಟ್ಟೆ ಅಂತ ಹೇಳ್ತಾನೆ. ಮತ್ತು ಹಣೆಯಲ್ಲಿ ಆಗಿರ್ತಕ್ಕಂಥದ್ದು ಇದೆಲ್ಲ ಮಾನಸಿಕವಾದದ್ದು. ಇನ್ನು ದೈಹಿಕವಾದದ್ದು ಏನು? ಮೆಂಟಲ್ ಪ್ಲೇನಲ್ಲಿ ಆದದ್ದು. ಇನ್ನು ಫಿಸಿಕಲ್ ಪ್ಲೇನಿಂದ ಹೇಳ್ತಾ ಇದ್ದಾನೆ. ನೆಗೆದ ಬುಗುಟದಿ ಜಾರಿ ಬಿದ್ದು ನೋಡು ಬೋರೆ ಬಂದಿದೆ ಅಂತ ಹಣೆಯನ್ನು ತೋರಿಸ್ತಾ ಇದ್ದಾನೆ. ಮುದುಕ ಸವರಿ ನೋಡ್ತಾನೆ. ಅದು ಹಾಗೇ ಬರುತ್ತೆ, ಮುಂದೆ ಬರುತ್ತೆ. ಆ ಮಾತು ಕೂಡ ಪದ್ಯ ಇಟ್ಟುಕೊಂಡಿಲ್ಲ, ಸವರಿದನು ಅಂತಲೇ ಬರುತ್ತೆ. ಅವನು ಕಾಣುವಲ್ಲ, ಅದರಿಂದ ಕೈಯೇ ಕಾಣಬೇಕಲ್ವ, ನೋಡ್ಕೋತಾನೆ. ಮತ್ತು ಅವರ ಓಲಗದ ಸಭೆಯಲ್ಲಿ ನನಗೆ ಹಣೆ ತಾಕಿತು, ನೆನೆದ ಸೀರೆಯ ತೆಗೆಸಿಕೊಟ್ಟರು ತಮ್ಮ ಮಡಿವರ್ಗದ ನವಾಂಬರವ. ದುರ್ಯೋಧನ ಸೀರೆ ಉಟ್ಕೋತಾ ಇದ್ದಾನ ಅಂದರೆ ಚೀರ, ಅದರಿಂದ ಸೀರೆ ಬಂತು. ತೆಲುಗಿನಲ್ಲಿ ಇನ್ನೂ ಚೀರ ಅನ್ನುವ ಶಬ್ದವೇ ಸೀರೆಗೆ ಉಳಿದಿರುವಂಥದ್ದು ಕಾಣಿಸುತ್ತೆ. ಮತ್ತು ಹಿಂದಿಯಲ್ಲಿ ಸಾಡಿ, ಅದು ಶಾಟಿ ಅಂತನ್ನುವ ಶಬ್ದದಿಂದ ಬಂದದ್ದು. ಶಾಟಿ ಅಂತನ್ನುವುದು ಯಾವುದೇ ಒಂದು ವಸ್ತ್ರಕ್ಕೆ. ಕಾವಿ ಶಾಟಿ ಉಟ್ಕೊಂಡು ತಿರುಗ್ತಾ ಇದ್ದಾರೆ, ಈ ರೀತಿಯಾಗಿ ಸನ್ಯಾಸಿಗಳ ಬಗ್ಗೆ ಇನ್ನೂ ಹೇಳೋದುಂಟು. ಆ ಸಾಡಿನೇ ಹಿಂದಿ ಸಾಡಿ, ಇಂಗ್ಲೀಷ್ನಲ್ಲಿ ಸ್ಯಾರಿ ಆಗಿರತಕ್ಕಂಥದ್ದು. ಹೀಗಾಗಿ ಒಂದು ಚೀರ, ಇನ್ನೊಂದು ಶಾಟಿ ಎರಡೂ ಕೂಡ ಸ್ತ್ರೀಯರೇ ಉಡುವಂಥ ವಸ್ತ್ರವಲ್ಲ, ಆದರೆ ಅದು ಸ್ತ್ರೀಯರ ವಸ್ತ್ರವೇ ಆಗಿಂದು ಪರಿಣಮಿಸಿದೆ. ಅಂದರೆ ವಸ್ತ್ರ ಪುಂಸ್ತವನ್ನು ಕಳ್ಕೊಂಡು ಸ್ತ್ರೈಣಕ್ಕೆ ಬಂತ ಗೊತ್ತಿಲ್ಲ. ಮತ್ತು ಅವರು ತಮ್ಮ ಮಡಿ ಬಟ್ಟೆಯನ್ನು ತೆಕ್ಕೊಟ್ರು ಅಂತಾನೆ. ಇನ್ನೇನು ಮಾಡಬೇಕಾಗಿತ್ತು? ಅದನ್ನು ಕಿತ್ತುಕೊಂಡು ಕಳಿಸ್ಬೇಕಾಗಿತ್ತೆ. ಬಟ್ಟೆ ಒದ್ದೇ ಆಯಿತು ಅಂದರೆ ಒಣಗಿದ ಬಟ್ಟೆಯನ್ನು ತಂದು ಕೊಟ್ಟರು ಕೂಡ ಇವನು ಆಕ್ಷೇಪ ಮಾಡಿದ್ರೆ ಇನ್ನೇನಂತ ನೋಡ. ಒಂದು ಜಾನಪದ ಗೀತ ಉಂಟು, ಅರಿಯದೆ ಬಿದ್ದಿರೆ ಭಾವ ನಿಮ್ಮ ಕುರುಡರ ಕುರುಕುಲ ದೇವ ಅಂತ. ಹಾಗೆ ಯಾರೂ ಗೇಲಿ ಮಾಡಲಿಲ್ಲ. ಇವನು ಅಲ್ಲಿದ್ದ ಹೆಂಗಸರು ಗೇಲಿ ಮಾಡಿದ್ರಂತೆ. ಅದನ್ನು ಮುಂದೆ ಹೇಳ್ಕೊತಾನೆ, ಬೆಗಡುಗೊಳಿಸಿದರೆ ನನ್ನ ವರೋಲಗದ ಸೂಳೆಯವರು ಅಂತ. ಸೂಡ ಅನ್ನುವ ಒಂದು ಗೇಯ ಪ್ರಬಂಧ
ಅದನ್ನು ಅಭಿನಯವಾಗಿ ಮಾಡಿಕೊಂಡಾಗ ಅದು ಸೂಡಪ್ರಬಂಧ ಅಭಿನಯಕ್ಕೆ ಬರುತ್ತೆ. ಅದನ್ನು ಮಾಡುವವರು ಸೂಳೆಯರು ಅಂತ ಅಷ್ಟೇ ಇರುವಂಥದ್ದು. ಹಿಂದೆ ಆ ಶಬ್ದ ಸಭ್ಯಾರ್ಥದಲ್ಲೇ ಇತ್ತು. ಆಮೇಲೆ ನರ್ತನಕ್ಕೂ ವೇಶ್ಯಾವೃತ್ತಿಗೂ ತಳುಕು ಬಂದ ಮೇಲೆ ನರ್ತನ ಹೋಯಿತು, ಆ ವೃತ್ತಿ ಮಾತ್ರ ಉಳಿಯಿತು. ಕಲೆ ಹೋಯಿತು, ಕಸಬು ಉಳಿಯಿತು. ಆಗ ಆದಂಥದ್ದು ಅನರ್ಥ ಇರಲಿ. ಅವರ ಸೂಳಿನ ಅಂದರೆ ಸರದಿಯ ಲಹರಿಯಾಗಿ ಬಂದಂಥ ಆ ನಗೆ ಯಾವುದಿದೆ ಅದನ್ನು ನೆನೆದು ಇಲ್ಲಿ ಮತ್ತೆ ನೆನೀತಾ ಇದ್ದಾನೆ. ಒದ್ದೆ ಆಗ್ತಾ ಇದೆ ಅವನ ಪಂಚೆ ಮತ್ತೆ. ಕವಿ ಆ ಒದ್ದೆಯನ್ನು, ಆ ಹಸಿಯಾದ ನೋವನ್ನು, ಆ ಹಸಿ ವ್ರಣವನ್ನು ಕೀತುಕೊಂಡಿರುವುದನ್ನು ಅದೆಷ್ಟು ಚೆನ್ನಾಗಿ ತೋರಿಸ್ತಾ ಇದ್ದಾನೆ ಅಂತಂದರೆ ಅಂತರಂಗವನ್ನೇ ಡಿಸೆಕ್ಟ್ ಮಾಡ್ತಾ ಇದ್ದಾನೆ. ಮನ ಜರ್ಜರಿತವಾಯಿತು, ಮನಸ್ಸು ನೊಂದು ಬಿಡುತ್ತು ಅಂತಿದ್ದಾನೆ. ಯಾರೇ ಜಾರಿ ಬಿದ್ದರೆ ನಗುವುದು ಸಹಜ, ಅದಕ್ಕೆ ತಾನು ನಕ್ಕು ಬಿಟ್ಟರೆ ಹೋಗುತ್ತೆ. ಅವನು ಜಾರಿ ಬಿದ್ದು ಕೈಮೈಗಳನ್ನು ಮಲ್ಟಿಪಲ್ ಫ್ರ್ಯಾಕ್ಚರ್ ಮಾಡ್ಕೊಂಡಿದ್ರೆ ಯಾರೂ ನಗ್ತಾ ಇರಲಿಲ್ಲ. ಯಾವಾಗ ಲಘುವಾಗಿ ಒಂದು ಕ್ರಿಯೆಯಲ್ಲಿ ನಾವು ಬೇಸ್ತಿ ಬೀಳ್ತೀವೋ ಆಗ ನಗ್ತಾರೆ. ನಾವು ಆಕಸ್ಮಿಕವಾಗಿ ಒಂದು ಸಣ್ಣ ತಪ್ಪು ಮಾಡಿದಾಗ ಜನ ನಕ್ಕು ಹೇಳ್ತಾರೆ, ಆತ್ಮೀಯರು. ಅದು ದೊಡ್ಡ ತಪ್ಪಾದರೆ ಪಾಪ ವಿಚಾರಿಸೋಕ್ಕೆ ಬರ್ತಾರೆ, ಸಾಂತ್ವನ ಹೇಳ್ತಾರೆ, ಎಲ್ಲ ಮಾಡ್ತಾರೆ. ಇವನಿಗೆ ಸೆನ್ಸ್ ಆಫ್ ಹ್ಯೂಮರೇ ಇಲ್ಲ. ಹತ್ತಿರೋದಷ್ಟು ಕೇಸ್ ಬೇಕಾದಷ್ಟಿದೆ ದುರ್ಯೋಧನಂದು, ನಕ್ಕಿರುವ ಕೇಸ್ ಇಲ್ಲವೇ ಇಲ್ಲ. ನಕ್ಕಿದ್ದು ಯಾವಾಗ? ಪ್ರಾಯಶಃ ದ್ರೌಪದಿಯನ್ನು ವಿವಸ್ತ್ರೆಯಾಗಿ ಮಾಡುವ ಸಂದರ್ಭದಲ್ಲಿ ನಕ್ಕಿರಬೇಕಷ್ಟೇ. ಇನ್ನೊಬ್ಬರನ್ನು ನೋಡಿ ನಗ್ತಾನೆ, ತನ್ನನ್ನು ನೋಡಿ ನಗಲಾರ. ಆತ್ಮಸ್ಥ ಹಾಸ ಇಲ್ಲದೇ ಇರೋನು ಯಾವುದಕ್ಕೆ ದಾಸನಾಗೋಲ್ಲ. ಇದು ಇವನ ದುರ್ಯೋಧನ ರೀತಿ. ಮುಂದೆ ವಿಮಲ ಸ್ಫಟಿಕ ಭೂಮಿಯದೊಂದು ಠಾವಿನೊಳ್, ಮುಂದೆ ವಿಮಲ ಸ್ಫಟಿಕ ಭೂಮಿಯದೊಂದು ಠಾವಿನೊಳೀಕ್ಷಿಸುತ್ತೆ ಕೊಳನೆಂದು ಬಗೆದೆನು ನಿಂದು ಸಂವರಿಸಿದೆನು ಮುಂಜರಗ. ಮುಂದೆ ವಿಮಲ ಸ್ಫಟಿಕ ಭೂಮಿಯದೊಂದು ಠಾವಿನೊಳ್ ಈಕ್ಷಿಸುತ್ತೆ ಕೊಳನೆಂದು ಬಗೆದೆನು ನಿಂದು ಸಂವರಿಸಿದೆನು ಮುಂಜರಗ. ಅಂದು ದ್ರೌಪದಿ ಸಹಿತ ನಾರೀ ವೃಂದ ಅಂದು ದ್ರೌಪದಿ ಸಹಿತ ನಾರೀ ವೃಂದ ಕೈಗಳ ಹೊಯ್ದು ಮಿಗೆ ಗೊಳ್ಳೆಂದು ನಕ್ಕುದು. ಅಂದು ದ್ರೌಪದಿ ಸಹಿತ ನಾರೀ ವೃಂದ ಕೈಗಳ ಹೊಯ್ದು ಮಿಗೆ ಗೊಳ್ಳೆಂದು ನಕ್ಕುದು. ನೊಂದು ತಲೆವಾಗಿದೆನು ಲಜ್ಜೆಯಲಿ ನೊಂದು ಲಜ್ಜೆಯಲಿ ನೊಂದು ತಲೆವಾಗಿದೆನು ತಲೆವಾಗಿದೆನು. ಪಾಪ ಈ ಅಶಿವ ಕೃತ್ಯಕ್ಕೆ ಪೀಠಿಕೆ ಹಾಕುವ ದುರ್ಯೋಧನ ಅಮಂಗಳ ಕಾರ್ಯಕ್ಕೆ ಶಿವರಂಜನಿಯಲ್ಲಿ ಹಾಡ್ತಾ ಇದ್ದಾನೆ. ಆದರೆ ನೋವು ಮಾತ್ರ ರಾಗದಲ್ಲಿ ಚೆನ್ನಾಗಿದೆ. ತಾನು ಜಾರಿ ಬಿದ್ದು ಬಟ್ಟೆ ಒದ್ದೆ ಆದದ್ದು ಆದಮೇಲೆ ನೀರಿಲ್ಲದ ಜಾಗದಲ್ಲಿ ನೀರಿದೆ ಅಂತ ಭ್ರಮಿಸಿ ಪಂಚೆಯನ್ನು ಮೇಲೆತ್ತುಕೊಂಡು ನಡೆಯುವಾಗ ದ್ರೌಪದಿ ಸಹಿತ ನಾರಿ ವೃಂದ ಕೈಚಪ್ಪಾಳೆ ಇಟ್ಟು ಗೊಳ್ಳಂತ ನಕ್ಕು ಬಿಡ್ತು. ಅದಕ್ಕಿಂತ ದೊಡ್ಡ ಅವಮಾನ ಇನ್ಯಾವುದಿದೆ ಅಂತ ಕೇಳ್ತಾ ಇದ್ದಾನೆ. ನಿಜವೇ ನೋಡಿ ನಗ್ತಾರೆ, ಗೊತ್ತಿಲ್ಲದೆ ಇದ್ದಾಗ ಹಾಗೆ ಮಾಡ್ತಾರೆ. ಅದಕ್ಕೆ ಇಷ್ಟು ಕೋಪವೇ, ಇಷ್ಟು ತಾಪವೇ? ವಸ್ತುತಃ ಮೂಲದಲ್ಲಿ ದ್ರೌಪದಿ ಅದನ್ನು ನೋಡಿ ನಕ್ಕಂತೆ ಬರುವುದಿಲ್ಲ.
ಕುಮಾರವ್ಯಾಸನು ದ್ರೌಪದಿ ನಕ್ಕಳು ಅಂತ ಬರೆದಿಲ್ಲ, ದುರ್ಯೋಧನನ ವರ್ಷನ್ನು. ಪಾಪ ದ್ರೌಪದಿ ಯಜ್ಞಶಾಲೆಯಲ್ಲಿದ್ದಳು, ಯಜ್ಞಶಾಲೆಯಿಂದ ಆಚೆ ಬರುವಂತೆ ಇಲ್ಲ. ಪತ್ನಿ ಶಾಲೆ ಅಂತ ಇರುತ್ತೆ ಶ್ರೌತಿಯಾಗಗಳಲ್ಲಿ, ಅದರೊಳಗಿರಬಹುದು ಅಥವಾ ಪ್ರಾಗ್ವಂಶದಲ್ಲಿ ಇರಬಹುದು. ಅಂದರೆ ಅವಳು ಯಾವ ಒಂದು ದಕ್ಷಿಣಾಗ್ನಿ ಇರುತ್ತೆ, ದಕ್ಷಿಣಾಗ್ನಿಯ ಹತ್ತಿರ ಬ್ರಹ್ಮನ ಪಕ್ಕದಲ್ಲಿಯೇ ಇರಬೇಕು, ಮತ್ತೆ ಆ ಜಾಗ ಬಿಟ್ಟು ಎಲ್ಲಿಗೂ ಹೋಗುವಂತೆ ಇಲ್ಲ. ವಿಶ್ರಾಂತಿಗೆ ಪತ್ನಿ ಶಾಲೆ ಅಂತ ಅವಳಿಗೆ ಸಪರೇಟ್ ಆದಂಥ ಒಂದು ಸಣ್ಣ ಪ್ರಕೋಷ್ಠ ಅದೇ ಯಜ್ಞಶಾಲೆಯ ಒಳಗೆ ಇರುತ್ತೆ. ಅದರಿಂದ ಆಚೆಗೆ ಯಜ್ಞ ದೀಕ್ಷಿತ ಹೋಗಬಾರ್ದು, ಅವನ ಪತ್ನಿಯೂ ಕದಲಬಾರದು ಅಂತ ಇದೆ. ಇನ್ನು ಎಷ್ಟೋ ದೂರದಲ್ಲಿದ್ದಂಥ ಮಯಸಭೆಗೆ ಇವಳು ಯಾಕೆ ಹೋಗಿ ಏನು ಕನಸು ಬಿದ್ದಿತ್ತ, ಇವನು ಜಾರ್ತಾನೆ, ಇವನು ಎಡವುತ್ತಾನೆ ಅಂತ ಹೇಳಿಬಿಟ್ಟಿದನುವೆ, ಇನ್ನೇನು ಕೆಲಸವಿಲ್ವಾ, ಏನು ವಿಡಿಯೋ ಕ್ಯಾಮ್ರಾ ಇಟ್ಕೊಂಡು ಹೋಗಿದ್ಲ. ಅಂದರೆ ರಾಗದ್ವೇಷಗಳ ಮನಸ್ಸು. ಯಾವ ಸೆರಗು ಕಂಡರೂ ದ್ರೌಪದಿ ಸೆರಗೆ ಇವನಿಗೆ ಕಾಣಿಸುವಂಥದ್ದು, ಇನ್ನೆಂಥದ್ದು. ಯಾವ ಹೆಣ್ಣಿದ್ರೂ ಕೂಡ ಅವನು ದ್ರೌಪದಿ ಅಂತಲೇ ಭಾವಿಸ್ಕೊಳ್ತಾನೆ. ಇನ್ಯಾರೋ ಮಾಡಿದ್ರು ಅಂತ ಕೆಲವರಿಗೆ ಸದಾ ತಮ್ಮ ಬಗ್ಗೆ ಅವರು ಏನು ಅಂದುಕೊಂಡ್ರು, ತಮ್ಮ ಬಗ್ಗೆ ಅವರು ಏನು ಆಡಿದ್ರು ಅನ್ನೋ ಎನ್ಕ್ವೈರಿ ಮೇಲೆ ಎನ್ಕ್ವೈರಿ ಮಾಡ್ತಾ ಇರೋದು. ಯಾತಕ್ಕೆ? ತಮ್ಮ ಕೆಲಸ ಸರಿಯಾಗಿಲ್ಲ ಅನ್ನುವಂಥದ್ದು. ಹೀಗಾಗಿ ಇವನು ದ್ರೌಪದಿಯ ಮೇಲೆ ಇಲ್ಲದ ಗೂಬೆಯನ್ನು ಕೂಡಿಸುವ ಕೆಲಸ ಮಾಡಿದ್ದಾನೆ. ಮತ್ತೆ ಗೊಳ್ಳೆಂದುದು ನೃಪಾಲನ ಮತ್ತ ಕಾಶಿನಿಯರು ಅಂತ ಹೇಳಿಬಿಟ್ಟು ಬತ್ತಿತೆನ್ನ ಅಭಿಮಾನ ಜಲನಿಧಿ. ಅಭಿಮಾನ ಬತ್ತೋಯ್ತು ಅಂತ ಮತ್ತೆ ಮತ್ತೆ ಗೋಳಾಡ್ತಾ ಇರ್ತಾನೆ. ಆಮೇಲೆ ಗೋಡೆಗಳನ್ನು ಗೊತ್ತಾಗದೆ ಬಾಗಿಲು ಅಂತ ಭಾವಿಸಿ, ಬಾಗಿಲನ್ನು ಗೋಡೆ ಅಂತ ಭಾವಿಸಿ ಹೀಗೆ ಒದ್ದಾಡ್ತಾನೆ. ಆ ನಗೆ ಎಂಥದ್ದಾಯಿತು ಅಂತ ಮುಂದೆ ಹೇಳ್ತಾನೆ. ನಗೆಗೆ ನಗೆ ಕುಂಟಣಿ ವಿವೇಕದ ಹೊಗೆಗೆ ಹೊಗೆ ಸಖಿಯಾದುದು. ನಗೆಗೆ ನಗೆ ಕುಂಟಣಿ ವಿವೇಕದ ಹೊಗೆಗೆ ಹೊಗೆ ಸಖಿಯಾದುದು. ಅಲ್ಲಿಯ ಹಗರಣಿಗ ನಾನಾದೆನ್ ಅದು ನೋಟಕದು ಜನವಾಯಿತು. ಅಲ್ಲಿಯ ಹಗರಣಿಗ ನಾನಾದೆನ್ ಅದು ನೋಟಕದು ಜನವಾಯಿತು. ನಗುವವರ ಜರೆದನೆ ಯುಧಿಷ್ಠಿರ ನಗೆಯ ಮರೆದನೆ. ನಗುವವರ ಜರೆದನೆ ಯುಧಿಷ್ಠಿರ ನಗೆಯ ಮರೆದನೆ ಬಪ್ಪ. ನಿಮ್ಮಯ ಮಗನವಸ್ಥಾರೂಪವಿದು ಬಪ್ಪ. ನಿಮ್ಮಯ ಮಗನ ಅವಸ್ಥಾರೂಪವಿದು ಚಿತ್ತವಿಸಿ ನೀವು ಬಪ್ಪ. ನಿಮ್ಮಯ ಮಗನ ಅವಸ್ಥಾರೂಪವಿದು. ಚಕ್ರವಾಕದಲ್ಲಿ ವಕ್ರವಾಕ್ಯವನ್ನು ದುರ್ಯೋಧನ ಆಡ್ತಾ ಇದ್ದಾನೆ. ನಗೆಗೆ ನಗೆ ಕುಂಟಿಣಿ, ಒಂದು ನಗೆ ಇನ್ನೊಂದು ನಗೆಯ ತಲೆ ಹಿಡಿತಾ ಇದೆ ಅಂತ. ಎಷ್ಟು ಒಳ್ಳೆಯ ಕಲ್ಪನೆ. ಕವಿ ಆ ಪಾತ್ರಕ್ಕೆ ತಕ್ಕ, ಆ ಸಂಸ್ಕಾರಕ್ಕೆ ತಕ್ಕ ಮಾತುಗಳನ್ನು ಆಡಿಸ್ತಾ ಇದ್ದಾನೆ. ಎಲ್ಲ ಕೂಡ ವೇಶ್ಯಾವೃತ್ತಿಯ ಪರಿಭಾಷೆಯನ್ನೇ ಬಳಸ್ತಾ ಇದ್ದಾನೆ ಇವನು. ಅಂದರೆ ಏನಾಗಿರಬೇಕು ಇವನ ಅಂತರಂಗ? ನಗೆಗೆ ನಗೆ ಕುಂಟಣಿ, ವಿವೇಕದ ಹೊಗೆಗೆ ಹೊಗೆ ಸಖಿಯಾದುದು. ಆ ವಿವೇಕದ ಹೊಗೆ ಏನಿದೆ, ವಿವೇಕದಲ್ಲಿ ಹೊಗೆ ಎಲ್ಲಿರುತ್ತೆ? ಅವಿವೇಕದಲ್ಲಿ ತಾನೇ ಇರೋದು. ಇವನಿಗೆ ಅವಿವೇಕ ಕವಿದಿದೆ. ನಾನು ಹಗರಣಿಗನಾದೆ ಅಂತ. ಹಗರಣ ಅಂತಂದರೆ ನಾವೀಗ ತಗಾದೆ ಅಂತ ಅಂದುಕೊಂಡಿದ್ದೀವಿ. ಆದರೆ ಹಳಗನ್ನಡದಲ್ಲಿ ಕವಿರಾಜಮಾರ್ಗ, ಕಾವ್ಯಾವಲೋಕನ ಇತ್ಯಾದಿ ಗ್ರಂಥಗಳಲ್ಲಿ ಬರುವಂತೆ ನೋಡಿದ್ರೆ ಗೊತ್ತಾಗುತ್ತೆ. ಪ್ರಕರಣ ಅಂತ ಸಂಸ್ಕೃತದ ಸಾಮಾಜಿಕ ನಾಟಕ ಅಂತ ಯಾವುದಿದೆ ಅದು ಪ್ರಕರಣ ತದ್ಭವವಾಗಿ ಹಗರಣ ಅಂತ ಆಗುತ್ತೆ. ಆ ಹಗರಣದಲ್ಲಿ ಲೌಕಿಕವಾದ ರೀತಿಯಲ್ಲಿ ಮಾಡ್ತಾರೆ. ಅಂದರೆ ಯಾವುದನ್ನು ತುಂಬ ಜನರಂಜನೆಗೆ ಬೀದಿ ನಾಟಕದಂತೆ ಹೊತ್ತು ಮಾಡ್ತೀವಲ್ಲ, ಆ ರೀತಿಯಾಗಿ ಒಂದು ಅಬ್ಬರ, ಸಾಮಾಜಿಕವಾದ ಸಮಸಾಮಯಿಕವಾದಂಥ ಕೋಲಾಹಲಗಳು ಎಲ್ಲ ಇರುತ್ತವೆ. ಮತ್ತು ಮಾತಿನಲ್ಲಿ ಎಗ್ಗಿರೋದಿಲ್ಲ, ಶ್ಲೀಲಾಶ್ಲೀಲಗಳ ಎಲ್ಲೆ ಗಡಿಗಳನ್ನು ಮೀರ್ತಾ ಇರುವಂಥದ್ದು. ಹಾಗಾಗಿ ಹಗರಣಿಗರನ್ನು ಹತ್ತಿರ ಸೇರಿಸಬಾರದು ಅಂತ. ಈ ಹಗರಣಿಗರು ಅಂದರೆ ಪ್ರಕರಣವನ್ನೆಲ್ಲ ಮಾಡುವಂಥ ನಟರು, ಬೀದಿ ಬಯಲಾಟದವರು,
ಅವರ ರೀತಿಯಲ್ಲಿ ನಾನು ಬೀದಿಯಲ್ಲಿ ನಿಲ್ಲುವಂಥ ವಸ್ತುವಾಗ್ಬಿಟ್ಟೆ, ಎಲ್ಲರೂ ನನ್ನ ನೋಡೋಕ್ಕೆ ಆರಂಭ ಮಾಡಿದ್ರು, ಲಾಫಿಂಗ್ ಸ್ಟಾಕ್ ತರಹ ಆಗಿಬಿಟ್ಟೆ ಅಂತ ಹೇಳ್ಕೊತಾ ಇದ್ದಾನೆ. ಇದು ನಿಮ್ಮ ಮಗನ ಅವಸ್ಥಾ ರೂಪ ಚಿತ್ತವಿಸಿ ಅಂತ. ರೂಪ ಕಾಣದೇ ಇರುವವನಿಗೆ ರೂಪ ಇದು ಅಂತ ಕೇಳ್ತಾ ಇದ್ದಾನೆ, ಹೇಳ್ತಿದ್ದಾನೆ. ಮತ್ತು ಅಲ್ಲಿ ಧರ್ಮರಾಜ ಆಕ್ಷೇಪಿಸಲಿಲ್ಲ ಅಂತ, ಅವನು ಪಾಪ ಮೂಗಿಡ್ಕೊಂಡು ಯಜ್ಞಶಾಲೆಯಲ್ಲಿ ಕೂತಿದ್ದಾನೆ, ಅವನಿಗೇನು ಆಕ್ಷೇಪ ಮಾಡೋದಕ್ಕೆ ಸಾಧ್ಯ ಇದೆ? ಇದು ಎಲ್ಲ ದಾಸದಾಸಿಯರು ಎಲ್ಲಿದ್ದರೂ ಮಾಡ್ತಾರೆ. ದುರ್ಯೋಧನನ ಮನೆಯಲ್ಲೇ ದುರ್ಯೋಧನ ಗೇಲಿ ಮಾಡ್ತಾ ಇರ್ಬೋದು, ಇವನು ಕಂಡಿಲ್ಲ ಅಷ್ಟೇ. ನಮ್ಮನ್ನು ಅನುಕರಿಸುವವರು ಅತ್ಯಂತ ಹತ್ತಿರದಲ್ಲಿದ್ದವರೇ ತಾನೆ, ದೂರದಲ್ಲಿದ್ದವರಿಗೆ ಅನುಕರಣೆ ಮಾಡೋದಕ್ಕೆ ಸಾಧ್ಯವಾಗುತ್ತಾ? ನಮ್ಮ ಅಂಗಭಂಗಿಗಳು, ವಿಕಾರಗಳು, ಲೋಪದೋಷಗಳು ಎಲ್ಲ ಗೊತ್ತಿರಬೇಕು. ಅದನ್ನು ನೋಡಿ ನಗುವಂಥ ಮನೋಧರ್ಮ ಕೂಡ ಇರಬೇಕು. ಅದು ಅರಮನೆಯ ಸಹಜ ವಾತಾವರಣದಲ್ಲಿ ನಡೆದಿದೆ. ಅದಲ್ಲದೆ ರಾಜಸೂಯದಲ್ಲಿ ಎಷ್ಟೋ ಜನ ಬಂದು ಈ ಥರ ಆಗಿದ್ದಾರೆ. ಅದು ಒಬ್ಬ ದುರ್ಯೋಧನಿಗೆ ಮಾತ್ರವೇ, ಮೈಸಭೆಯೇ ಆ ರೀತಿಯಾಗಿ ಚಿತ್ತ ವಿಭ್ರಮೆಯನ್ನು ಮಾಡುವಂಥದ್ದು. ನಮ್ಮ ದೋಷ ಲೋಪಗಳನ್ನು, ಕೆಲವೊಮ್ಮೆ ಆಗುವಂತಹ ದೌರ್ಬಲ್ಯಗಳನ್ನು ನಾವು ಒಪ್ಪಿಕೊಂಡು ಬಿಟ್ಟರೆ ಅರ್ಧ ಭಾರ ಇಳಿದು ಬಿಡುತ್ತೆ. ಒಪ್ಪಲಾಗದೆ ವಿರೋಧ ಮಾಡುವಾಗ ನಮ್ಮ ಯುದ್ಧ ಶಕ್ತಿ ಹೋಗುತ್ತೆ. ಕಾರಣ ನಮ್ಮ ಜೊತೆಗೆ ನಾವು ಯುದ್ಧ ಮಾಡಬೇಕಾಗತ್ತೆ. ಇದು ದುರ್ಯೋಧನಿಗೆ ಬಂದ ಸಮಸ್ಯೆ. ಹಾಗಾಗಿ ಅಲ್ಟಿಮೇಟಮ್ ಒಂದು ಕೊಟ್ಟುಬಿಡ್ತಾನೆ ಮಾತಲ್ಲಿ. ಸಗೀತ ನೀನೇ ರಾಯನಾಗಿರು ಮೇಣು, ಆಯುಧಿಷ್ಠಿರ ಸಗೀತ ನೀನೇ ರಾಯನಾಗಿರು ಮೇಣು, ನಮ್ಮಿ ತಾಯಿ ಸಂತಸ ಬಡಲಿ ದುಶ್ಯಾಸನನ ಪಟ್ಟದಲ್ಲಿ, ನಮ್ಮಿ ತಾಯಿ ಸಂತಸ ಬಡಲಿ ದುಶ್ಯಾಸನನ ಪಟ್ಟದಲ್ಲಿ, ರಾಯತನವೇ ಮಗೀಂದ್ರ ಲೋಕದ ಲಾಯದಲ್ಲಿ ದಿಟವೆಂದು, ರಾಯತನವೇ ಮಗೀಂದ್ರ ಲೋಕದ ಲಾಯದಲ್ಲಿ ದಿಟವೆಂದು, ನುಡಿವರು ಜೋಯಿಸರು ಸಾಕವರ ವಚನ ನಿರರ್ಥವಲ್ಲ ಎಂದ. ಅದ್ಭುತವಾದ ಪದ್ಯ. ಇವನು ರಸಿಕ ಭೈರವ ಅಲ್ಲ, ವಿಕಟ ಭೈರವ. ಆ ಭೈರವಿ ಇವನು ಭಯಾನಕವಾದ ಆಲೋಚನೆಯನ್ನು ಬಿತ್ತರಿಸ್ತಿದೆ. ಆ ಯುಧಿಷ್ಠಿರ ಸಹಿತ ನೀನೇ ರಾಯನಾಗಿರು, ನೀವೇ ಸಾಮ್ರಾಜ್ಯ ಆಳ್ಕೊಂಡು ಹಾಳಾಗಿ ಹೋಗಿ. ಅಂದರೆ ಅದು ಎಷ್ಟು ಕಂಟೆಂಪ್ಟ್. ನಮ್ಮೀ ತಾಯಿ ಸಂತಸ ಪಡಲಿ, ಗಾಂಧಾರಿನೂ ಸಂತೋಷವಾಗಿರಲಿ. ಇದೇ ತರಹ ಬೈದಿದ್ದ. ಏನು ಒಂದೇ ರೆಕಾರ್ಡು, ಸ್ವಲ್ಪ ಬೇರೆ ಸಂಗತಿಗಳಷ್ಟೇ. ಸಾಹಿತ್ಯ ಒಂದೇ, ಸಂಗತಿ ಬೇರೆ. ಹಳೆ ಹಾಡು ಹೊಸ ರಾಗ. ಇದು ಇವನ ಸ್ಟ್ಯಾಂಡರ್ಡ್ ಮಾಡೆಸ್ ಅಪರೆಂಡಿ. ಆ ಸಂದರ್ಭದಲ್ಲಿ ಧರ್ಮರಾಜನಿಗೆ ಯೌವರಾಜ್ಯಾಭಿಷೇಕವನ್ನು ಮಾಡುವಾಗ ಬಹಳ ಗಲಾಟೆ ಮಾಡಿ ಅರಗಿನ ಮನೆಯ ಪ್ರಸ್ತಾವ ತಂದನಲ್ಲ. ಆಗ ಬರಿದೆ ಕೆಡಿಸಿದೆ ತಾಯ ಯೌವನವ ಅಂತಂದುಬಿಟ್ಟ. ನಮ್ಮನ್ನು ಹೆರೆಸಿಬಿಟ್ಟು ನಮ್ಮಮ್ಮನ ಯೌವನ ಕೆಡಿಸಿದ್ದಲ್ಲದೆ ನೀನೇನು ಮಾಡಿದ್ದು ಅಂತನ್ನುವ ಅಷ್ಟು ಕೆಟ್ಟ ಅನ್ಪಾರ್ಲಿಮೆಂಟ್ರಿ ಮಾತನ್ನು ಆಡಿದ್ದ. ಅದು ಆದಿಪರ್ವದಲ್ಲಿ. ಈಗಿನ್ನೂ ಬೆಳೆದಿದ್ದಾನಲ್ವಾ, ಆ ಬೆಳವಣಿಗೆಗೆ ತಕ್ಕಂತೆ ಇನ್ನೂ ಚೆನ್ನಾಗಿ ಮನುಷ್ಯನ ನಂಜಿನ ಮಾತನ್ನು ಆಡ್ತಾನೆ. ತಾಯಿ ಸಂತಸ ಬಡಲಿ ದುಶ್ಯಾಸನನ ಪಟ್ಟದಲ್ಲಿ, ತಮ್ಮ ರಾಜ್ಯವಾಳಲಿ ಅಷ್ಟು ಔದಾರ್ಯ. ರಾಯತನ ವೆಮಗೆ ಇಂದ್ರಲೋಕದ ಲಾಯದಲ್ಲಿ. ಅದೇನು ಕುದುರೆಲದ್ದಿ ಎತ್ತೋದಿಕ್ಕ ಉಚ್ಚೈಶ್ರವಸ್ಸಿಂದ. ಆಹಾ, ಇಂದ್ರಲೋಕದ ಲಾಯದಲ್ಲಿ ನಮಗಿನ್ನ ರಾಯತನ ಅಂತ. ಲಾಯ ಅನ್ನುವುದಕ್ಕೆ ಆಸ್ಥಾನ ಅನ್ನುವ ಅರ್ಥ ಕೂಡ ಉಂಟು. ಹಾಗಾಗಿ ನಾವಿನ್ನ ಸುಧರ್ಮದಲ್ಲಿ ಇರ್ತೀವಿ ಅಂತ ಈ ಅಧರ್ಮಿ ಹೇಳ್ತಾ ಇದ್ದಾನೆ. ಇಂದ್ರನ ಸಭೆ ಸುಧರ್ಮ, ಅದು ಸತ್ಯ. ನಾವಿನ್ನ ದೇವಲೋಕಕ್ಕೆ ಹೋಗ್ತೀವಿ ಅಂತ ಜ್ಯೋತಿಷ್ಕರು ಬೇರೆ ಹೇಳಿದ್ದಾರೆ ಅಂತ. ಅದು ಯಾವಾಗ ಜಾತಕ ತೋರಿಸಿದ್ನೋ ಅದು ಗೊತ್ತಿಲ್ಲ.
ಅಂದರೆ ಮಾತಿಗೆ ಯಾವುದನ್ನೆಲ್ಲ ಕೂಡ ತಂದು ತಂದು ಪುರಾವೆಯಾಗಿ ಸಾಕ್ಷಿಯಾಗಿ ಹೇಳ್ತಾನೆ. ಈ ಅಯೋಧ್ಯೆಯಲ್ಲಿ ರಾಮನ ಮಂದಿರ ಇತ್ತೇ ಇಲ್ಲವೇ ಅನ್ನೋದಕ್ಕೆ ದೊಡ್ಡ ಕೋಲಾಹಲವಾಯ್ತಲ್ಲ. ಆಗ ಈ ಮಾರ್ಕ್ಸಿಸ್ಟ್ಗಳು, ವಿಕಾರವಾದಿಗಳು, ವಿಚಾರವಾದಿಗಳು ಎಲ್ಲ ಆಧಾರವಾಗಿ ತಗೊಂಡು ಹೋಗಿದ್ದು ಏನಂದರೆ ಒಂದು 80-90 ಪತ್ರಿಕೆಗಳಲ್ಲಿ ಬಂದ ಪೇಪರ್ ಕಟ್ಟಿಂಗ್ಸ್. ಪಾಪ ಇವರು ತೆಗೆದುಕೊಂಡು ಹೋಗಿದ್ದು ಏನೋ ಎಲ್ಲ ಶಾಸನಗಳನ್ನು, ಇತಿಹಾಸವನ್ನು, ಪುರಾವೆಗಳನ್ನು, ಇವನ್ನೆಲ್ಲ. ಆದರೆ ಇವ್ರದ್ದು ಏನು, ಪತ್ರಿಕೆಗಳಲ್ಲಿ ಇವರೇ ಬರ್ಕೊಂಡಂಥ ಲೇಖನಗಳು ಇವರಿಗೆ ಪ್ರಮಾಣ. ಅಂದರೆ ನಾನು ಪ್ರಮಾಣ ಯಾಕೆ? ವೇದದಲ್ಲಿ ಇದೆ ನಾನು ಹೇಳಿದಂಥ ಮಾತು. ಆ ವೇದ ಯಾವುದು? ನಾನೇ ಬರೆದಂಥ ವೇದ. ಬೀಚಿಯವರು ಬರೀತಾರಲ್ಲ, ಈ ಜಗತ್ತಿನಲ್ಲಿ ಅತಿ ಸುಂದರ ಯಾರು? ಮದನ. ಅತಿ ಮೇಧಾವಿ ಯಾರು? ಮದನ. ಅತಿ ಶ್ರೀಮಂತ ಯಾರು? ಮದನ. ಇದನ್ನೆಲ್ಲ ಬರಕೊಂಡವನು ಯಾರು? ಮದನ. ಹಾಗೆ ತನಗೆ ತಾನೇ ಪ್ರಮಾಣವಾಗಿ ನಿಂದಂಥದ್ದು ದುರ್ಯೋಧನ. ಹಾಗೆ ತನ್ನ ಕೂಟ ಸಾಕ್ಷ್ಯಗಳನ್ನೆಲ್ಲ ಸೇರಿಸಿಕೊಂಡು ಬಂದು ವ್ಯವಸ್ಥೆಯನ್ನು ಮಾಡ್ತಾನೆ. ಆಮೇಲೆ ಇನ್ನೂ ಮೀರಿ ಮುಸಲಹತಿಗಳ ಮಾತನ್ನು ಆಡ್ತಾನೆ. ಅದನ್ನು ನೋಡಿ, ಅದು ಮಾತು ಹಾಗೇ ಬರುತ್ತೆ. ಛಲವಭಿಮಾನ ಹೋಗಲಿ, ಕಾಯಬೇಕಂಬರ ನೃಪಾಲರ ಬಾಯ ತಂಬುಲ ತಿಂದು ಹೊರವೆವು ಬೆಂದ ಬಸರುಗಳ. ಆಯ ಛಲವಭಿಮಾನ ಹೋಗಲಿ, ಕಾಯಬೇಕೆಂಬರ ನೃಪಾಲರ ಬಾಯ ತಂಬುಲ ತಿಂದು ಹೊರೆವೆವು ಬೆಂದ ಬಸುರುಗಳ. ಆಯ ಛಲವಾ ಚಂದ್ರ ತಾರಕ ಕಾಯವಧ್ರುವವೆಂಬಡಿದಕ್ಕೆ ಸಹಾಯ ವಿರಲ ಕಾಲಕೂಟ ಕಠೋರ ನದಿಯಂದ. ಕಾಲಕೂಟ ಕಠೋರ ನದಿಯಂದ. ಭೈರವಿ ಆನಂದ ಭೈರವಿ ಆಗಿದೆ. ಆದರೆ ಉಳಿದದ್ದು ಒಂದೇ ಭೈರವ. ಭೈರವ ರವ ಅಂದರೆ ನಾಯ ಬೊಗಳುವಿಕೆ ಅಂತ ಅರ್ಥ. ಅದು ಮಾಡ್ತಿದ್ದಾನೆ. ನೀವೇ ಚೆನ್ನಾಗಿರಿ, ನೀವೇ ಪುತ್ರವತ್ಸಲರು, ಅರಸ ಧರ್ಮಿಷ್ಠನು ಯುಧಿಷ್ಠಿರ, ಧರಣಿಪತಿ ಉತ್ತಮನು, ಪವನಜ ನರರು ವಿನಯಾನ್ವಿತರು, ಇವರೆಲ್ಲ ಚೆನ್ನಾಗಿದ್ದಾರೆ, ನಿಮ್ಮಯ ಕರುಣ ಸಾಮ್ರಾಜ್ಯ ನಮ್ಮನ್ನು ಬೀಳುಗೊಡಲಿ ಅಂತೆಲ್ಲ ಅಂದುಬಿಟ್ಟು ಆಯ ಛಲ ಅಭಿಮಾನ ಹೋಗಲಿ. ನಮ್ಮದೇನಿದೆ ಸೌಭಾಗ್ಯ, ನಮ್ಮ ಛಲ ಯಾವುದಿದೆ, ಅಭಿಮಾನ, ಅದೆಲ್ಲ ಹೋಗಲಿ. ಕಾಯ ಬೇಕೆಂಬರೆ ನೃಪಾಲರ ಬಾಯ ತುಂಬುಲ ತಿಂದು ಹೊರೆವು ಬೆಂದ ಬಸುರುಗಳ. ನಮಗೆ ಈ ಹೊಟ್ಟೆ ಹೊರ್ಕೊಳ್ಬೇಕು ಅಂತಿದ್ರೆ ಯಾರು ರಾಜರುಗಳು ಉಗಿದ ಎಲೆಡಿಕೆಯನ್ನು ತಿಂದುಕೊಂಡು ಈ ಬೆಂದ ಅಸೂಯೆಯಿಂದ ಬೆಂದು ಹೋಗಿದೆ ಬಸಿರು, ಅದನ್ನು ಹೊತ್ಕೋತೀವಿ ನಾವು. ಆದರೆ ಆಯ ಛಲ ಅವು ಆಚಂದ್ರ ತಾರಕ. ಇಷ್ಟು ದೊಡ್ಡ ಸತ್ಯ ಹೇಳ್ತಾ ಇದ್ದಾನೆ. ದ್ವೇಷ, ಛಲ, ಅಭಿಮಾನ ಇವು ಉಳಿಯುವಂಥದ್ದು, ಕಾಯ ಅಧ್ರುವ. ಈ ದೇಹ ಅಶಾಶ್ವತ ಅಂತ, ಕೀರ್ತಿ ಶಾಶ್ವತ, ದೇಹ ಅಶಾಶ್ವತ, ಇಂಥದ್ದು ಡೆವಿಲ್ ಕೋಟಿಂಗ್ ದಿ ಸ್ಕ್ರಿಪ್ಚರ್ಸ್. ಇದಕ್ಕಿಂತ ಇನ್ನೇನು ಬೇಕಾಗಿರುವಂಥದ್ದು ಮಹಾನೀತಿಯನ್ನು ಹೇಳಿಬಿಡ್ತಾನೆ. ಹಾಗಾಗಿ ಇದಕ್ಕೆ ಬೇಡ ಅಂತಂದರೆ ಸಹಾಯ ವಿದಲ ಕಾಲಕೂಟ ಕಠೋರ ನದಿ. ನದಿಯಲ್ಲಿ ಬಿದ್ದು ಸಾಯ್ತೀನಿ, ವಿಷದ ತಿಂದು ಸಾಯ್ತೀನಿ, ಏನು ಬೇಕಾದರೂ ಮಾಡ್ಕೊಳ್ತೀನಿ, ನನಗಂತೂ ಇನ್ನು ಇರೋದಕ್ಕೆ ಸಾಧ್ಯವೇ ಇಲ್ಲ ಅನ್ನುವ ಮಾತನ್ನು ಹೇಳ್ತಾನೆ. ತಂದೆಯ ದೌರ್ಬಲ್ಯ ಮಗನಿಗೆ ಚೆನ್ನಾಗಿ ಗೊತ್ತು. ನಾನು ಸಾಯ್ತೀನಿ ಅಂತಂದರೆ ಅವನು ತಕ್ಷಣವೇ ICUನಲ್ಲಿ ICCನಲ್ಲಿ ಎಲ್ಲ ತೆಗೆದುಕೊಂಡು ಬಂದು ಆಕ್ಸಿಜನ್ ಕೊಟ್ಟು ಬದುಕಿಸ್ಬಿಡ್ತಾನೆ. ಕಾಪಟ್ಯ. ಅದಕ್ಕಾಗಿ ಇವನಷ್ಟು ಕೂಡ ತಂದೆ ತಾಯಿಗಳ ಮೋಹ ಮಮಕಾರಗಳ ಮೇಲೆ, ದೌರ್ಬಲ್ಯಗಳ ಮೇಲೇ ಬದುಕ್ತಾ ಇದ್ದಂಥ ನೀಚ. ಇಷ್ಟು ದುರ್ಯೋಧನನ್ನು ಬೈಬೇಕೆ? ವ್ಯಕ್ತಿಯಾಗಿ ಬೈಬೇಕು, ಪಾತ್ರವಾಗಿ ಅಸಾಧಾರಣ. ದುರ್ಯೋಧನನ ಪಾತ್ರ ತುಂಬ ನಮಗೆ ಪ್ರಿಯವಾದದ್ದು. ಯಾಕೆಂದರೆ ನಮ್ಮ ಅಂತರಂಗಕ್ಕೆ ಅದು ಎಂಥ ದೊಡ್ಡ ಕನ್ನಡಿಯನ್ನು ನಿರ್ಮಾಣ ಮಾಡಿಕೊಟ್ಟಿದೆ. ಸ್ವಂತಕ್ಕೆ ದುರ್ದರ್ಶ ಮಂಕುತಿಮ್ಮ ಅನ್ನುವಂಥದ್ದು ಕಾವ್ಯವಾಗಿ ಅನ್ಯಾದೃಶವಾದದ್ದು, ವ್ಯಕ್ತಿಯಾಗಿ ಮಾತ್ರ ದುರ್ದರ್ಶನೀಯವಾದಂಥದ್ದು. ಇಂಥದ್ದು ಈ ಪಾತ್ರ ನಿರ್ಮಾಣದ ಕೌಶಲ. ಮೂಲದಲ್ಲಿ ಅವನು ಮಾಡಿದ
ಅವರು ಮಹಾನುಭಾವರಾದ ವೇದವ್ಯಾಸರು ಮಾಡಿದ್ರು, ಇನ್ನು ನಮ್ಮ ಕುಮಾರವ್ಯಾಸ ಮಾಡಿದ. ಈ ರೀತಿಯಾದ ಚಿತ್ರಣವನ್ನು ಪಂಪ ರನ್ನರು ಏನೂ ಮಾಡಿಲ್ಲ ಅನ್ನಬೇಕು. ಅಷ್ಟೇಕೆ ವ್ಯಾಸಬದ್ಧ ಕಥಾರ್ಥ ಅಂತ ಹೇಳುವಂಥ ತೆಲುಗಿನ ಭಾರತದಲ್ಲಿಯೂ ಈ ಜೀವಂತ ಈ ಜೀವಕಳೆ ಚಿವುಟಿದರೆ ರಕ್ತ ಹರಿದು ಬಿಡುತ್ತಾ ಅನ್ನುವಂಥದ್ದು ಕಾಣಿಸೋದಿಲ್ಲ. ಈಗ ನೋಡಿ ಅವನ ರಿಯಾಕ್ಷನ್ನು, ಧೃತರಾಷ್ಟ್ರನ ವರ್ತನೆ. ಕರಗಿದಳು ಗಾಂಧಾರಿ, ಕರಗಿದಳು ಗಾಂಧಾರಿ, ಕಂಬನಿದುರುಗಲಲಿ ಧೃತರಾಷ್ಟ್ರನೆದೆ ಝರ್ಝರಿತವಾದುದು. ಕರಗಿದಳು ಗಾಂಧಾರಿ, ಕಂಬನಿದುರುಗಲಲಿ ಧೃತರಾಷ್ಟ್ರನೆದೆ ಝರ್ಝರಿತವಾದುದು. ಮಗನ ಮಾತಿನ ಮುಸಲ ಹತಿಗಳಲ್ಲಿ, ಮಗನ ಮಾತಿನ ಮುಸಲ ಗತಿಗಳಲ್ಲಿ ಕರಗಿದಳು ಗಾಂಧಾರಿ. ಕಂಬನಿದುರುಗಲಲಿ ಧೃತರಾಷ್ಟ್ರನೆದ ಝರ್ಝರಿತವಾದುದು. ಸುರಿವ ನಯನಾಂಬುಗಳ ಮೂಗಿನ ಬೆರಳ ತೂಗುವ ಮುಕುಟದ, ಸುರಿವ ನಯನಾಂಬುಗಳ ಮೂಗಿನ ಬೆರಳ ತೂಗುವ ಮಕುಟದವನೀಶ್ವರನು, ತೂಗುವ ಮಕುಟದವನೀಶ್ವರನು. ಮೌನದೊಳಿದ್ದನೊಂದು ವಿಗಳಿಗೆ ಮಾತ್ರದಲ್ಲಿ, ಒಂದು ವಿಗಳಿಗೆ ಮಾತ್ರದಲ್ಲಿ ಮೌನದೊಳಿದ್ದನು. ಅದ್ಭುತವಾದ ರಾಗದ ಮೂಲಕ ರಸದ ಚಿತ್ರೀಕರಣ. ಗಾಂಧಾರಿ ಕರಗೋಗ್ಬಿಟ್ಲು. ಇಷ್ಟು ಗೋಳಾಡಿದ್ರೆ ಪಾಪ ಇನ್ನೇನಾಗಬೇಕು. ಅವನ ಕಂಬನಿಯ ಕೊಚ್ಚೆಯಲ್ಲಿ ಅವಳ ಒಂದು ಅಂತರಂಗ ಜರ್ಜರಿತವಾಗಿಬಿಡ್ತು. ಧೃತರಾಷ್ಟ್ರನ ತಲ್ಲಣಿಸಿದ ಮಗನ ಮಾತಿನ ಮುಸಲ ಹತಿಗಳಲ್ಲಿ ಒನಕೆ ಪೆಟ್ಟು, ಜಾಣನಿಗೆ ಮಾತಿನ ಪೆಟ್ಟು, ದಡ್ಡನಿಗೆ ಒನಕೆ ಪೆಟ್ಟು ಅಂತ. ಈ ಮಹಾನುಭಾವ ಕಡುಜಾಣ, ಮನೆಹಾಳು ಜಾಣ, ಮಾತಿನಲ್ಲೇ ಒನಕೆ ಪೆಟ್ಟು ಕೊಡಬಲ್ಲ. ಇನ್ನೆಂಥವನು ದುರ್ಯೋಧನ. ಸುರಿವ ನಯನಾಂಬುಗಳ ಮೂಗಿನ ಬೆರಳ ತೂಗುವ ಮುಕುಟದಲ್ಲಿ ತಲೆ ತೂಗಿಬಿಟ್ರು. ಇನ್ನೆಂಥದ್ದು ಇಷ್ಟು ವಾಕ್ಯ ವೈಶಾರಧ್ಯ ಬಂದುಬಿಟ್ರೆ ಇನ್ನೇನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಸಾಮಾನ್ಯವಾಗಿ ದುಷ್ಟತೆಗೆ ಮಾತಿನ ಚಮತ್ಕಾರಕ್ಕೆ ಅದು ಹೊಕ್ಕುಳ ಬಳ್ಳಿಯ ಸಂಬಂಧ ಅಂತ ಅನಿಸುತ್ತೆ. ಅದು ಏನೋ ಬಜಬೆಣ್ಣೆ ಸಮೇತ ಬಂದುಬಿಡುತ್ತೋ ಏನೋ ಆ ದೌಷ್ಟ್ಯ ಮತ್ತು ಮಾತಿನ ಚಮತ್ಕಾರ. ಹಾಗಲ್ಲವಾದರೆ ಎಷ್ಟೆಷ್ಟು ಜನ ಮಹಾನುಭಾವರು, ಲೋಕಹಿತಕಾಂಕ್ಷಿಗಳಾದವರು ಆಕರ್ಷಕವಾಗಿ ಮಾತನಾಡಿ 1000 ಜನರ ಜನಾಭಿಪ್ರಾಯವನ್ನು ತಮ್ಮ ಒಂದು ಮಾತಿನ ಮೋಡಿಯ ಮೂಲಕ, ಒಂದು ಪತ್ರಿಕೆಯ ವಾರ್ತೆಯ ಮೂಲಕ, ಒಂದು TV ಚಾನೆಲ್ನ ಮೂಲಕವಾಗಿ ಬದಲಾಯಿಸೋದಕ್ಕೆ ಸಾಧ್ಯವಾಗ್ತಾ ಇತ್ತು. ದುರ್ಯೋಧನ ಅಂಥವನು. ಹಾಗಾಗಿ ಅವನು ಚರ್ವಾಕ ಬ್ರಾಹ್ಮಣನಂತಹ ಅನೇಕರನ್ನು ಇಟ್ಟಿದ್ದ ಅಂತ ಗೊತ್ತಾಗುತ್ತೆ. ನಮ್ಮ ರಾಜಕಾರಣಿಗಳು ಆ ತರಹ ಕೆಲವು ಬುದ್ಧಿಜೀವಿಗಳನ್ನು ಇಟ್ಟೇ ಇರ್ತಾರೆ. ಅವರೆಲ್ಲ ಧರ್ಮರಾಜ ಪಟ್ಟಾಭಿಷಿಕ್ತನಾದಾಗ ಬಂದು ಹಿಡಿ ಶಾಪ ಹಾಕಿದ್ರಂತೆ. ಆಗ ಋಷಿಗಳಿದ್ದರು ಅವ್ರನ್ನ ಸುಟ್ಟಾಕೋದಿಕ್ಕೆ. ಈಗ ಯಾರೂ ಇಲ್ಲವಲ್ಲ ಅಂತ ಬೇಸರವಾಗುತ್ತೆ. ದುರ್ಯೋಧನ ಆ ಗರಡಿಯಲ್ಲಿ ತಾನು ತಯಾರಾದವನೋ ಅವರನ್ನು ತಯಾರು ಮಾಡಿದವನೋ ಗೊತ್ತಿಲ್ಲ. ಅವನು ಧೃತರಾಷ್ಟ್ರ ಒಂದು ಕ್ಷಣ ಮೌನದಲ್ಲಿದ್ದು, ಆ ಮೌನಕ್ಕೆ ಕಾರಣ ಏನಂದರೆ ಪಾಂಡವರನ್ನು ಜಗ್ಗಿಸುವುದು ಕಷ್ಟ. ತಿಂದ ವಿಷವಳ್ಕಿದವು ಮಡುವಿನೊಳಂದು ಬಿಸುಟರೆ ಮುಳುಗಿ ಸುಖದಲ್ಲಿ ಮಿಂದು ಹೊರವಂಟರು. ತಿಂದ ವಿಷ ಜೀರ್ಣವಾಯಿತು. ಮಡುವಿನಲ್ಲಿ ಎತ್ತೆಸಿದರೆ ಈಜಾಡಿಕೊಂಡು ಮೇಲೆ ಬಂದರು. ಮಹಾಗ್ನಿಯ ಭವನ ಭಂಗದಲ್ಲಿ ಒಂದು ಕೂದಲು ಸೀಯದು. ಬೆಂಕಿಗೆ ಹಾಕಿದರೆ ಪುಟವಿಟ್ಟ ಚಿನ್ನದಂತೆ ಬಂದರು, ಅಪರಂಜಿಯಂತೆ ಬಂದರು.
ಈ ಕೃತ್ರಿಮದಿಂದ ಪಾಂಡವರ ಅಳಿಯರು ಬಳಿಕಿನ್ನೇನು ಹದನ. ತಂದೆಗೂ ಗೊತ್ತಾಯಿತು ಮಗನ ರೀತಿ ಎಂಥದ್ದು ಅಂತ. ಅವನಿಗೆ ಇದ್ದದ್ದು ಮಗನ ತಿದ್ದಬೇಕು ಅಂತಲ್ಲ, ಪಾಂಡವರನ್ನು ಇಲ್ಲಿಂದ ತಿರುಗಿಸಬೇಕು ಅಂತ. ಹಾಗಾಗಿ ಎಲ್ಲ ಮಾಡಿದೆಯಲ್ಲಪ್ಪ ಹಳೇದು, ಎಲ್ಲ ರೀತಿಯ ಪಾಸಿಬಿಲಿಟೀಸು, ಎಲ್ಲ ಆಲ್ಟರ್ನೇಟಿವ್ಸು ಆಯಿತು, ಎಲ್ಲನೂ ಮುಗೀತು. ಆಲೋಪತಿ ಆಯಿತು, ಹೋಮಿಯೋಪತಿ ಆಯಿತು, ನ್ಯಾಚುರೋಪತಿ ಆಯಿತು, ಇನ್ನು ವೆಂಕಟಾಚಲಪತಿನೇ ಗತಿ, ಮತ್ಯಾವುದು ಕಿತಾಪತಿ ಅಂತ ಕೇಳ್ತಿದ್ದಾನೆ. ಅದಕ್ಕೆ ಇಲ್ಲ, ಇದ್ದೇ ಇದೆ, ಸಿದ್ಧ ಮಾಡಿಕೊಂಡು ಬಂದಿದ್ದಾನೆ. ಅವನಿವನನ್ನು ಸಲಹೆ ಕೇಳೋಕ್ಕೆ ಬಂದಿಲ್ಲ. ಎಷ್ಟೋ ಬಾರಿ ನಾವುಗಳು ಇನ್ನೊಬ್ಬರ ಹತ್ರ ನಮ್ಮ ಅಭಿಪ್ರಾಯ ಹೇಳಿದ್ರೆ ಅದು ಅಭಿಪ್ರಾಯವಲ್ಲ, ನಮ್ಮ ನಿರ್ಣಯ. ನಾವು ಕಾಯುವುದು ಅವರ ಸಲಹೆ ಸೂಚನೆಗಲ್ಲ, ಸಮ್ಮತಿಗೋಸ್ಕರವಾಗಿ. ಅದನ್ನು ಇಲ್ಲಿ ಮಾಡ್ತಾ ಇದ್ದಾನೆ. ಚಿತ್ತವಿಸಿದೊಡೆ ನೆತ್ತದೊಳಾವು ಸೋಲಿಸಿ ಕೊಡುವೆವರನು. ನೀವು ಚಿತ್ತವಿಸಿದೊಡೆ ನೆತ್ತದೊಳಾವು ಸೋಲಿಸಿ ಕೊಡುವೆವರನು. ನೀವು ಕರೆಸುವುದಿಲ್ಲಿಗುಚಿತ ಪ್ರೀತಿ ವಚನದಲ್ಲಿ, ನೀವು ಕರೆಸುವುದಿಲ್ಲಿಗೆ ಉಚಿತ ಪ್ರೀತಿ ವಚನದಲ್ಲಿ. ನಾವು ಜಾಣರು ಜೀಯ, ನಾವು ಜಾಣರು ಜೀಯ, ಜೂಜಿನ ಜೀವ ಕಲೆಯಲಿ. ನಾವು ಜಾಣರು ಜೀಯ, ಜೂಜಿನ ಜೀವ ಕಲೆಯಲಿ ನಾವು ಜಾಣರು. ಧರ್ಮಸುತನಿದನಾವಗವನೆಂದರಿಯನು, ಧರ್ಮಸುತನಿದನಾವಗವನೆಂದರಿಯನು. ಆತನ ಜಯಿಸಬಹುದೆಂದ ಪಾಂಡವರ ದೇಶವನ್ನು ಅಪಹರಣ ಮಾಡೋದಕ್ಕೆ ಇವನ ನಿದೇಶವನ್ನು ಕಾಯ್ದುಕೊಂಡು ದೇಶರಾಗವನ್ನು ಬಳಸ್ತಾನೆ. ವಯ್ಯಾರದ ರಾಗ ಈ ಜೂಜಾಟದ ವಯ್ಯಾರಕ್ಕೆ ಅಲ್ಪ ಸ್ವಲ್ಪ ಉಂಟೆ ಬಿಂಕ. ಹಾಗಾಗಿ ಆ ರಾಗ ಅಷ್ಟು ಅತಿಶಯವಾಗಿ ಸೊಗಸಾಗಿದೆ. ಹೇಳೇ ಬಿಟ್ಟ, ನಾವು ಜಾಣರು ಜಿಯ ಜೂಜಿನ ಜೀವಕಲೆಯಲ್ಲಿ ಅಂತ. ಜೂಜು ಜೀವಕಲೆಯಂತೆ ಅವನಿಗೆ. ಅದು ಲಲಿತ ಕಲೆ ಅಲ್ಲ, ಕೊಳೆತ ಕಲೆ ಅಲ್ಲ, ಬಲಿತ ಕಲೆ ಅಲ್ಲ, ದಲಿತ ಕಲೆ ಅಲ್ಲ, ಅದು ನಿಜವಾಗಿ ಜೀವಕಲೆ ಅಂತ. ನಾವು ಹೇಳ್ತೀವಿ ಜೀವ ಕಳೆ ಇರುತ್ತೆ, ಅದಕ್ಕೆ ಜೀವನಾಡಿ ಅಂತೆಲ್ಲ. ಇವನು ಜೀವನವೇ ಅದಾಗೋಗ್ಬಿಡ್ತು. ಪ್ರೀತಿ ವಚನದಲ್ಲಿ ಕರೆಸಿಕೊಡಿ ಅಂತ ಎಲ್ಲವನ್ನೂ ಹೇಳಿಬಿಟ್ಟಿದ್ದಾನೆ, ಎಲ್ಲ ಸಿದ್ಧ ಮಾಡಿ ಕೊಟ್ಬಿಟ್ಟಿದ್ದಾನೆ. ಆಪರೇಷನ್ 1, 2, 3 ಅಂತ ಅಷ್ಟು ಕಮ್ಯಾಂಡ್ಗಳು ಸಿದ್ಧ ಇದೆ. ಫುಲ್ ಒಂದು ರೀತಿಯಾಗಿ ಫುಲ್ ಪ್ರೂಫ್ ಆಗಿರುವಂತಹ ಒಂದು ಪ್ರಾಜೆಕ್ಟನ್ನು ತಯಾರು ಮಾಡಿದ್ದಾನೆ. ಯಾವ ಸಾಫ್ಟ್ವೇರ್ನವ್ರಿಗೂ ಇಷ್ಟು ಚೆನ್ನಾಗಿರುವಂಥ ಸಾಫ್ಟ್ವೇರನ್ನು ಈ ನಯನಾಜೂಕಿನಲ್ಲಿ ಮಾಡೋದಕ್ಕೆ ಬರೋದಿಲ್ಲ. ಅದನ್ನು ಮಾಡಿದ್ದಾನೆ. ಹಾಗೆ ಮಾಡಿ ಅವ್ರನ್ನ ಬರಮಾಡಿಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡಿಸಿ, ಇನ್ನು ಅವ್ರನ್ನ ಯಾರು ಕರೆಯೋದು ಅದಕ್ಕೂ ಸಿದ್ಧ ಇಟ್ಟುಬಿಟ್ಟಿದ್ದಾನೆ. ಇನ್ಯಾವುದಕ್ಕೂ ಏನು ಕೇಳಲೇಬೇಕಾಗಿಲ್ಲ. ಹಾಗೆ ಆ ರೀತಿಯಲ್ಲಿ ಪಾಂಡವರ ವಂಚನೆಗೆ ಒಬ್ಬ ಬಹಳ ಬಹಳ ನಿರ್ವಂಚನೆಯ ನಿರ್ಮಾಯದ ವ್ಯಕ್ತಿಯನ್ನು ಇಟ್ಟಿದ್ದಾನೆ. ಕೂಳರಲಿ ಸತ್ಕಳೆಗಳನ್ನು ನೆರೆ ಕೇಳದವರಲಿ ಮಂತ್ರ ಬೀಜವ. ಕೂಳರಲಿ ಸತ್ಕಳೆಗಳನ್ನು ನೆರೆ ಕೇಳದವರಲಿ ಮಂತ್ರ ಬೀಜವ. ಆಲಿಗಿಲ್ಲದ ವಂಗೆ ರೂಪು ವಿಲಾಸ ವಿಭ್ರಮವ. ಹೇಳುವಂತಿರೆ
ನಿಮ್ಮ ವಿದುರನ ಕೇಳಿಸಿದರ ಕಾರ್ಯಗತಿಗೆ ವಿತಾಳವಾಗದೆ ಬೊಪ್ಪ ಎಂದನು ನಗುತ ಕುರುರಾಯ. ಮಗನಿಗಿಂತ ತಂದೆ ಇನ್ನೂ ಬುದ್ಧಿವಂತ. ವಿದುರನ್ನ ಕಳಿಸಿಕೊಡೋಣ, ಇವನು ಚೆನ್ನಾಗಿ ಕುತೂಹಲದಿಂದ ಕಥನವನ್ನು ಮಾಡ್ತಾನೆ ಅಂತ. ಆದರೆ ಕದನ ಕುತೂಹಲಿ ದುರ್ಯೋಧನ ಸಾಧ್ಯವಾಗುತ್ತಾ ಅಂತ ಕೇಳ್ತಾನೆ. ಈ ಕೂಳರಲ್ಲಿ ಸತ್ಕಳೆಗಳನ್ನು, ದುಷ್ಟರಿಗೆ ಒಳ್ಳೆಯ ಲಲಿತ ಕಲೆಗಳನ್ನು, ನೆರೆ ಕೇಳದವರಲ್ಲಿ, ಕಿವಿಗೊಟ್ಟು ಕೇಳದೇ ಇದ್ದವರಿಗೆ ದಿವ್ಯ ಮಂತ್ರೋಪದೇಶವನ್ನು, ಮತ್ತು ಕಣ್ಣೇ ಇಲ್ಲದೇ ಇದ್ದವನಿಗೆ, ಆಲಿ ಅಂದರೆ ಕಣ್ಣಾಲಿ, ಕಣ್ಣು ಪಾಪೆ ಇಲ್ಲದೇ ಇದ್ದವನಿಗೆ ರೂಪ ವಿಲಾಸ ವಿಭ್ರಮವನ್ನು ಹೇಳುವ ಹಾಗೆ ವಿದುರ ಇದನ್ನು ಮಾಡೋದಕ್ಕೆ ಸಾಧ್ಯವ ಅಂತಾನೆ. ಇಂಥ ಒಳ್ಳೆಯ ಕಂಪ್ಯಾರಿಸನ್ ಕೊಡ್ತಿದ್ದಾನೆ. ವಿದುರ ಕುರುಡ, ವಿದುರ ಕೂಳ, ವಿದುರ ಏನನ್ನೂ ಕೇಳದೆ ಇರತಕ್ಕಂಥವನು. ಇವನ ಈ ದ್ಯೂತ ಕಲಾ ವೈಶಾರದ್ಯ, ಸತ್ಕಲೆ, ದಿವ್ಯಮಂತ್ರ ಮತ್ತು ವಿಲಾಸ ವಿಭ್ರಮದ ರೂಪ ಅಂತ. ಹಾಗಾಗಿ ವಿದುರನ್ನ ಈ ಒಂದು ವಿಷಯದಲ್ಲಿ ಏನನ್ನೂ ಕೇಳಬಾರದು ಅಂತ. ಆದರೆ ಇವನು ಹೇಳ್ತಾನೆ, ವಿದುರ ಹೋದರೆ ಪಾಂಡವರು ಒಪ್ಪಿಯೇ ಒಪ್ತಾರೆ ಅಂತ. ಧೃತರಾಷ್ಟ್ರ ಇನ್ನೂ ಪಳಗಿದವನು, ಪಾಂಡವರ ನಾಡಿ ಮಿಡಿತವನ್ನು ಚೆನ್ನಾಗಿ ಬಲ್ಲಂಥವನು. ಅದರಿಂದ ಹಾಗಾಗಿ ಒಳಿತು ಅಂತ ವಿದುರನನ್ನು ಕಳಿಸೋದಕ್ಕೆ ಏರ್ಪಾಟಾಗುತ್ತೆ. ಆಗ ದುರ್ಯೋಧನ ಕಟ್ಟ ಕಡೆಯಲ್ಲಿ ತನ್ನ ಈ ಪರ್ಯಂತ ಭೂಮಿಯಲ್ಲಿರುವಂತಹ ಇಂಗಿತ ಏನು ಅಂತ ಹೇಳ್ತಾನೆ. ಇಡೀ ಪ್ಲ್ಯಾನ್, ಅದರ ಉದ್ದೇಶ ಏನು ಅಂತ ಒಂದು ಸಾರೋದ್ಧಾರವಾಗಿ ಉಪಸಂಹಾರ ಮಾಡ್ತಾನೆ. ಅದು ನೋಡಿ ಹೇಗಿದೆ. ಕರುಣದಲ್ಲಿ ನಮ್ಮ ಸಲಹುವಡೆ ಆ ಕುಮಾರರ ಕರೆಸಿಕೊಟ್ಟರೆ ನೀ ಕರುಣದಲ್ಲಿ ನಮ್ಮ ಸಲಹುವಡೆ ಆ ಕುಮಾರರ ಕರೆಸಿಕೊಟ್ಟರೆ ಸಾಕು, ಮತ್ತೊಂದಿಗುದಲೇ ಪಾಂಚಾಲನಂದನೆಯ ನೂಕಿ ಮುಂದಲೆ ಬಿಡಿದು ತೊತ್ತಿರೊಳಕೆಯನು ಕುಳ್ಳಿರಿಸಿದಂದು ವಿಶೋಕನಗೆನು. ಪಾಂಚಾಲನಂದನೆಯನೂಕಿ ಮುಂದಲ ಬಿಡಿದು ತೊತ್ತಿರೊಳಕೆಯನು ಕುಳ್ಳಿರಿಸಿದಂದು ವಿಶೋಕನಗೆನ ಆ ದಿವಸದಲ್ಲಿ ಕೃತಕೃತ್ಯ, ಆ ದಿವಸದಲ್ಲಿ ಕೃತಕೃತ್ಯ ತಾನೆಂದ. ದುರ್ಯೋಧನನ ಬಾಯ ಬಿಲ ಹರಿದಾಡುವ ಹಾವುಗಳಿಂದ ತುಂಬಿದೆ. ಆತ ಎಷ್ಟು ನೀಚ ಅಂದರೆ ಒಂದಾದ ಮೇಲೆ ಒಂದು ದುಷ್ಟತನದ ಹಾವುಗಳು ಬಂದು ಹೊರಳಾಡ್ತಾ ಇವೆ. ಅದಕ್ಕೆ ಬಿಲಹರಿಯೇ ಸರಿಯಾದ ರಾಗ ಅಲ್ವೇ. ನೀ ಕರುಣದಲ್ಲಿ ನಮ್ಮವರ ಸಲಹು, ನೀನು ಅವರನ್ನು 5 ಜನನ್ನ ಹೇಗೋ ನೈದಿಂದಲೋ ಭೈದಿಂದಲೋ ಯಾರೋ ವಿದುರನಾದರೂ ಹೋಗಲಿ, ವಿಧವೆಯಾದರೂ ಹೋಗಲಿ, ಪರವಾಗಿಲ್ಲ, ಕರ್ಕೊಂಡು ಬಂದರೆ ಸಾಕು. ಕರ್ಕೊಂಡು ಬಂದರೆ ಮತ್ತೊಂದಿಹುದಲೆ ಪಾಂಚಾಲನಂದನೆಯ ನೂಕಿ ಮುಂದಲೆ ಬಿಡಿದು ತೊತ್ತಿರೊಳಾಕೆ ಕುಳ್ಳಿರಿಸಿದಂದು ವಿಶೋಕವಹೇನು. ಇವನ ಎಲ್ಲ ಈ ಅಸೂಯೆಯ ಅಷ್ಟು ಉಪವಾಸಕ್ಕೆ ಪಾರಣೆ ಏನು ಅಂತಂದರೆ, ಅವಳನ್ನು ಜುಟ್ಟಿಡಿದು ಬಟ್ಟೆ ಬಿಚ್ಚಿಸಿ ದಾಸಿಯರ ನಡುವೆ ಕೂಡಿಸಬೇಕು. ಅಷ್ಟು ಮಾಡಿದ್ರೆ ಸಾಕು, ಎಲ್ಲ ಸರಿಯಾಗುತ್ತೆ ಅಂತ. ಹಾಗಾಗಿ ಆಕಸ್ಮಿಕ ಆವಾಗ ದ್ರೌಪದಿಯನ್ನು ಕರೆಸಿದ್ದು ಅಂತ ಏನೂ ಅಲ್ಲ, ಅಷ್ಟು ಕೂಡ ಪ್ರೀ ಪ್ಲ್ಯಾಂಡ್ ಅನ್ನುವಂಥದ್ದನ್ನು ತನ್ನ ಇಂಗಿತವನ್ನು ತೋರ್ಪಡಿಸ್ತಾ ಇದ್ದಾನೆ. ದುಷ್ಟತೆಯ ಪರಾಕಾಷ್ಠ ಏನಂದರೆ, ತನಗೆ ಒಳ್ಳೆಯದಾಗಲಿ ಅಂತ ಬಯಸೋದಿಲ್ಲ, ಬೇರೆಯವರು ಕೆಡಕಾಗಲಿ ಅಂತ ಬಯಸುವಂಥದ್ದು. ಈ ದುರ್ಯೋಧನನ ವರ್ತನೆ ಇಷ್ಟು ನಿರ್ಘೃಣವಾದದ್ದು. ಈ ರೀತಿ ದ್ಯೂತ ಸನ್ನಾಹವಾಗುತ್ತೆ. ಮಾತು ಹೊಲಸಿನ ಗಂಧವಾಗಿದೆ ಅಂತ ಪಾಪ ವಿದುರ ಬೈದಾಡಿಕೊಂಡೇನೆ ಹೋಗ್ತಾನೆ. ನಾಳೆ ದಿವಸ ದ್ರೌಪದಿಯ ವಸ್ತ್ರ ಮಾನ ರಕ್ಷಣ ಅದನ್ನು ನೋಡೋಣ. ಈಗ ಮಂಗಳದಿಂದ ಸಮಾಪ್ತಿ.
ಬಸುರೊಳಗೆ ಅಖಿಳ ಲೋಕದ ವಿರಹ ಹರಿಯ ಬಸುರೊಳಗೆ ಅಖಿಳ ಲೋಕದ ವಿರಡವಡಗಿಹವುಲು ಭಾರತ ಶರದಿಯೊಳಗಡಗಿಗವನೇಕ ಪುರಾಣ ಶಾಸ್ತ್ರಗಳು ಹರಿಯ ಬಸುರೊಳಗ ಖಿಳಲೋಕದ ವಿರಡವಡಗಿಗವಲು ಭಾರತ ಶರದಿಯೊಳಗಡಗಿಗವು ಅನೇಕ ಪುರಾಣ ಶಾಸ್ತ್ರಗಳು ಪರಮ ಭಕ್ತಿಯಲಿ ಕೃತಿಯ ಪರಮ ಭಕ್ತಿಯಲಿ ಕೃತಿಯ ಅವಧರಿಸಿ ಕೇಳ್ದ ನರರ ದುರಿತಾಂಕುರದ ಬೇರಿನ ಬೇಗೆಯಂದರುಗಿದನು ಮುನಿನಾಥ ಪರಮ ಭಕ್ತಿಯೊಳು ಈ ಕೃತಿಯನವಧರಿಸಿ ಕೇಳ್ದ ಆನರರ ದುರಿತಾಂಕುರದ ಬೇರಿನ ಬೇಗೆ ಎಂದು ಅರುಹಿದನು ಮುನಿನಾಥ ಎಂದರುಹಿದನು ಮುನಿನಾಥ.